ದೈವದೇವನಪುರ 95 ಮಕ್ಕಳ ಕುಟುಂಬದವರು ನಾಗಲಾಭು ಸಾನ್ನಿಧ್ಯದ ಪ್ರತಿ ಕ್ಷೇತ್ರದ ನಿಂತೊಂದು ಅಂಚೆನೆ ನಿಕಲ ಹಿರಿಯಲ ಪಿತೃಗಳು ನಿಂತೊಂದು ಇನ್ನು ಮಲ್ಪನ ಪ್ರಾರ್ಥನೆ ತಗೊಂಡ ಇಂಚಿನ ಕಾಲಗಳಿಗೆ ದೇವರ ದಯ ಪನ್ಪುನ ಯೋಗ ಪನ್ಪುನ ವಿಷಯ ಪುಂಡು ನಂಗೆ ಕಲೆ ಪರಪನ ನೀರಿಗೆ ಎತ್ತ ಜಪ್ಪಲ್ಪುಣಿಗೆ ಅಂಚದು ಇಂದು ಇಂಕ್ಲೆಗೆ ಎಡ್ಡೆ ರೀತಿ ಬದುಕುಗ ಎಡ್ಡೆ ಉಪ್ಪುಗ ಪನ್ನಗ ನಟನಗ ದೇವರೇ ಸಾಧಿ ಕೊರ್ಲೆಕ್ಕನೆ ಇಂಕ್ಲು ಮಾತ ಸೇರ್ದು ನಿಕ್ಲು ಇಂಚಿನ ಬದುಕಲೇ ಒಂದು ರೂಪ ಕೊರ್ಪಾದು ಮಾತೆಲ್ಲ ಪತ್ತಪ್ಪೆ ಜೋಕು ಸೇರ್ದು ಒಂದು ಎಡ್ಡೆ ಸಂಸ್ಕಾರ ಇಂಚಿನ ಇಲ್ಲಿ ಪಂಡ ಪವಿತ್ರ ಕ್ಷೇತ್ರ ಎಲ್ಲ ಇನೀತಿನ ಬಾಲೆ ಎಲ್ಲ ಮಲ್ಲ ನೀಟ್ಲು ಬರೆಯೋ ಸಾಧ್ಯತೆ ಉಂಟು ಅಂಚನ ಎಡ್ಡೆ ಪುಣ್ಯಗಳಿಗೆ ಹೋಗಿಗಳಿಗೆ ವಿಷಯ ಇತ್ತಂಡಲ್ಲ ಅವೇನು ದೇವರು ಗರುಡ ಬಾಯಿ ಪಾಡಬಾರ್ದು ಅಮೃತಗಳಿಗೆ ಪಂದು ಇಂಥದ್ದು ಇನಿ ಬೊಲ್ಪೊತ್ತ ಇನ್ನಿಟ್ಟು ಎಡ್ಡೆ ಆಣಿಗೆ ಪಂದಿನ ಅನುಗ್ರಹ ಇಂಗ್ಲ ದೇವರ ನಟ್ಟೊಂದು ಇನ್ನು ಎಡ್ಡೆ ಮನಸ್ಸುಡ ದೇವರ ಪ್ರಾರ್ಥನೆ ಮತ್ತೊಂದು ಪ್ರತಿ ದೈವದಲ್ಲಿ ಎತ್ತದು ಮಾತು ಹಿರಿಯಗಳು ಎತ್ತದು ಇನ್ನು ಮಲ್ಪನ ಬಲ್ಪುಗಾರಿಡು ಉಂಟದು ಇನಿಕ್ಕೆ ಇಲ್ಲಿ ಎಡ್ಡೆ ಆಣಿಗೆ ಎಂಗ್ಳು ಮಿತ್ತು ಬತ್ತಾಗ ಕೀರ್ತಿ ಆ ಮಾತೆಲ್ಲ ಫಲಾನುಭವಿಗಳು ಎತ್ತುಂಡು ಎಂಕ್ಲೆಲ್ಲ ಎತ್ತುಂಡು ನಿಕ್ಲೆಲ್ಲ ಎತ್ತಂಡು ಬಂದು ಪ್ರಾರ್ಥನೆ ಅದು ಸುಧಾಕರಣ್ಣ ಬಲೆ ರಾಜ್ಯದ ಅಶೋಕಣ್ಣ ಸಮುದಾಯದಲ್ಲಿ ನಗುವಂತೆ ಆಸ್ತಿಯನ್ನು ಗುರುತಿಸಿದ ಗುರುಕಾರ್ತಿ ಶ್ರೀಮತಿ ಭಾರತಿ ಚೇತಪ್ಪ ಈ ಪುಸ್ತಕಗಳು ನಮ್ಮೊಟ್ಟಿಗೆ ರಚನೆ ಕರ್ನಾಟಕದ ಮಾಹಿತಿ ಹಕ್ಕು ಆಯುಕ್ತ ಕುಂಭ ಕುಟೀರ ಹಸ್ತಾಂತರದ ಪುಸ್ತಕಗಳು ಅಡ್ಡೆ ಮಾಡಿಸ್ಬೇಕು ಪುನಃ ಇಲ್ಲ ಬಿಡ್ಬೇಕು ಸರ್ ಅಂತೀನಿ ಸರ್ ರೈತ ವಿಷಯ ಕಲೆ ಸರ್ ದಾದಂದ್ರೆ ಕುಟುಂಬ ಹೆಂಚೆ ಉಪ್ಪುಡು ಒಂಜಿ ಹಿಂದೂ ಧಾರ್ಮಿಕ ವಿಚಾರಧಾರೆದ ಪ್ರತಿಯೊಂಜಿ ನಮ್ಮ ಹಿಂದೂಲೆಲ್ಲ ಒಂಜಿ ಭಗವದ್ಗೀತೆ ಬೋಡುದು ನಂಗೊಂಜಿ ಹಿಂದುತ್ವ ಧರ್ಮ ಉಂಟು ಧರ್ಮ ಗ್ರಂಥಲು ಉಂಟು ಪ್ರತಿಯೊಂದು ಅಣ್ಣ ನಮ್ಮಲ್ಲಿ ಪವನ ಪ್ರಚಲಿತ ಕಡಿಮೆ ನಮ್ಮ ಹಳ್ಳಿಡು ಮಾತೆಯರಿಗೆಲ್ಲ ನಂಗೆ ಧರ್ಮಕ್ಕೆಂದೆಲ್ಲ ಗೊತ್ತಿದ್ದು ಹಿಂದುತ್ವ ಅನ್ನೋ ಉಂಟದು ಇತ್ತೆ ಬಾಕಿದ ಜರ್ಮಂಡ 16 ವರ್ಷನಾಗ ಕಾಂಡೆ ಪೋದು ಮದ್ರಾಸಕ್ಕೆ ಹೋದು ಪೂರ ಇನ್ನ ಇಸ್ಲಾಂ ಧರ್ಮದ ಕಂಠಪಾಠ ಹಾಕೊಂಡು ಕ್ರಿಶ್ಚಿಯನ್ಗಳು ಅಂಚೆನೆ ಚರ್ಚಿಗೆ ಹೋದ್ ಹಾಕೊಂಡು ಅಣ್ಣ ನಮ್ಮ ಧರ್ಮೋಡು ಇಂಚಿನ ಮಾತು ಇದ್ದೆ ತೇರಿನಕ್ಲು ಮಾತ್ರ ಭಗವದ್ಗೀತೆ ಓದೊಂದು ಏತೋ ಇಲ್ಲಿಡು ತುಯ್ಯೋ ಎಂಚಿನ ಪಂಡ ನಮ್ಮ ಎಲ್ಲ ಬರ್ತಾರೆ ನಮ್ಮ ಧರ್ಮ ಎಂಚಿನ ನಮ್ಮ ಧರ್ಮ ಗ್ರಂಥ ಎಂತ ಪಂಡ್ಪುಣ ಓದಿದಂಡಲ್ಲ ಒಂದು ಪವಿತ್ರ ಮೂಲ ದೇವರ ಒಂದು ಎಡ್ಡೆ ಕೆಲಸ ಪೋನಾಗ ಪುಡಿ ಆಡ್ದು ಪೋಲಿ ನಿಂಕಲಿ ಗೊತ್ತಾಡ ನಮ್ಮ ಅದಕ್ಕೆ ಎಂದು ಹಾಕೊಂಡು ಆಡ ದುಂಬುಗು ಓದು ನಕ್ಲ ನಮ್ಮ ಈ ಪ್ರತಿಯೊಂದು ಇಲ್ಲಲ್ತಿದ್ದಾನೆ ನಮ್ಮ ಧರ್ಮ ಗ್ರಂಥ ಹೆಂಚಿಂದು ಗೊತ್ತಾಕೊಂಡು ಈ ವಿಷಯವಂಚೆ ಎನ್ನೆ ಎರಡು ಯಾನ ಶುರು ಮಂತದಿ ಸಣ್ಣ 3600 ಭಗವದ್ಗೀತೆ ಮಾತ್ರ ಪಟ್ಟದಾಸನೆ ಅವತ್ತಂದಕ್ಕೆ ಹೆಚ್ಚಿನ ಪ್ರೋತ್ಸಾಹದೊಂದು ಇತ್ತು ಧರ್ಮಸ್ಥಳ ಜ್ಞಾನ ವಿದ್ಯಾರ್ಥಿಗಳು ಬಂಟ್ವಾಳದಲ್ಲಿ ಒಂಜಿ ಸಾವಿರ ಪಟ್ಟಿರಿ ಬುಕ್ ಒಂಜಿ ಯಾರು ನಮ್ಮ ಬೆಳ್ತಂಗಡಿದಾರೆ ಏನಾಡಿದ್ರೆ ಅದು ಮುಗ್ಬೋತಾರೆ 5,000 ಪೂರ ಇತ್ತಿನ ಧರ್ಮಗ್ರಂಥರು ಪೂರ ಪಟ್ಟೊಂದು ಒಂಜಿ ಎಡ್ಡೆ ಬೆಳಚಲಿಗೆ ದೇವರ ಕೋಡನ್ನು ಸಾಧಿ ನಂಗೆ ನಮ್ಮ ಹಿಂದುತ್ವಗೂ ಬೋಡಾದು ಒಗ್ಗಟ್ಟಿಗೆ ಬೋಡೋದು ಒಂಜಿ ಎಡ್ಡೆ ಇದೇನು ಪ್ರಯತ್ನ ಜೀವನ ಇತ್ತು ಸರಿ ಹಾಗೆ ನಿಮ್ಮ ಎಲ್ಲ ಒಂದು ಆಶೀರ್ವಾದ ಬೇಕೇ ಬೇಕು ಹಾಗಿರುವಾಗ ಈಗ ನೀವು ಒಳ್ಳೆಯ ಮನಸ್ಸಿದು ಸಮಯವನ್ನು ಇಲ್ಲಿ ಇಟ್ಟಿದ್ದೀರಾ ಹಾಗೆ ಈ ಮನೆಯವರ ಪರವಾಗಿ ತುಂಬ ಹೃದಯದ ಕೃತಜ್ಞತೆ ಸಲ್ಲಿಸ್ತೇವೆ ಮತ್ತು ಇನ್ನು ಮುಂದಕ್ಕೂ ಇದೇ ರೀತಿ ನಮ್ಮ ಡಾಕ್ಟರ್ ಅಣ್ಣಯ್ಯಗಳ ಜೊತೆ ಇದ್ದುಕೊಂಡು ಮನೆಯೆಲ್ಲ ಕಟ್ಟಿಕೊಟ್ಟಿದ್ದಾರೆ ಹಾಗೆ ಡಾಕ್ಟರ್ ಅಣ್ಣಯ್ಯಗಳವರು ಕೂಡ ಹಾಗೆ ನಮ್ಮೊಟ್ಟಿಗೆ ಇದ್ದುಕೊಂಡು ಯಾವುದೇ ನಡೆಸಿಕೊಂಡು ಬಂದಿದ್ದಾರೆ ಯಾಕೆಂದರೆ ಅವರನ್ನು ಬಿಟ್ಟು ಕೊಡಲಿಕ್ಕೆ ಈ ಕಳಿಸ್ತಾರೆ ಹಾಗೆ ನಮ್ಮೊಂದು ಚಿಕ್ಕದಾದ ಗೌರವ ಕೊಡ್ತೇವೆ ಸರ್ ಒಂದು ಏನಂದರೆ ನಿಮ್ಮಲ್ಲಿ ಫ್ಲ್ಯಾಟ್ ಉಂಟ ಭೂಮಿ ಇಲ್ಲ ಅದು ಗೊತ್ತಿಲ್ಲ ಅದನ್ನು ಮರ ಒಂದು ಇಟ್ಕೊಡ್ತೇವೆ ಗಿಡ ಅದೊಂದು ಹಲಸಿನ ಗಿಡ ಪ್ರೀತಿಯಿಂದ ತಗೊಂಡು ಬಂದಿದ್ದೇವೆ ಇದು 1 ವರ್ಷ ಇದಕ್ಕೆ ಆಯಿತು ಇನ್ನೊಂದು ವರ್ಷದಲ್ಲಿ ಇದು ನೀನೇ ಬರ್ತದೆ ಆ ನೀನೇ ಬಂದರೆ ತೆಗಿಬೇಕು ಅದು ಒಳ್ಳೆ ಫಲ ಹೊತ್ತದಿಲ್ಲ ಹಾಗಿರುವಾಗ ಇದರಲ್ಲಿ ಒಂದು ಗಾಳಿ ಸಿಗ್ತದೆ ಒಂದು ಹಣ್ಣು ಸಿಗ್ತದೆ 25 ದೊಡ್ಡ ಮರ ಆಗಿ ಒಳ್ಳೆ ರೇಟಿನ ಇದಾಗ್ತದೆ ಹಾಗೆ ನೆರಳು ಕೂಡ ಸಿಗ್ತದೆ ಹಾಗಿರೋ ದಯವಿಟ್ಟಿಟ್ಟು ಇದು ನೆನಪಿಗೆ ಮತ್ತು ನಲಸಿನ ಹಾಕಿ ನಮ್ಮ ಆಶ್ರಮಕ್ಕೆ ತಂದುಕೊಡಿ ಸರ್ ಥ್ಯಾಂಕ್ ಯು ಧನ್ಯವಾದ ಸರ್
ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಪದ್ನಾಜಿ ಕುಟೀರನ ಸಂಬಂಧಪಟ್ಟಿನ ಚಿತ್ತಿನ ಫಲಾನುಭವಿಗಳಿಗೆ ದಾನ ನಮ್ಮದುಂಡು ಅಚ್ಚನೆ ಬಂಟ್ವಾಳ ತಾಲೂಕು ಲಾಲಕುಂಬಾರಯ್ಯೋ ವೇದಿಕೆ ಎನ್ಮ ಸಂಸಾರಗ ಇಲ್ಲನ ನಿರ್ಮಾಣ ಮತದ ಕೊಟ್ಟಿನ ಚಿತ್ತಿನ ಸೇವಾ ಬೆಲೆ ಇತ್ತಿನ ಚಿತ್ತಿನ ಒಂಜಿ ಸಂಘಟನೆ ಜಿಲ್ಲೆ ಬೊಕ್ಕ ತಾಲೂಕು ಅಂಚನೆ ರಾಜ್ಯದ ಒಟ್ಟು ಸೇರಿಕೆಡು ಮಾತೆನ್ನಲ ಸಹಕಾರಕ್ಕೆ ನೊಂದು ಅಂಚಿನ ಫಲಾನುಭವಿನಗಳಿಗೆ ಇಲ್ಲನ ದಾನ ಮತ್ತಿನ ಚಿತ್ತನ ಒಂಜಿ ಸೇವಾ ಕೂಟ ಸಮುದಾಯದ ನಡುಟು ಉಂಡು ಪಂಪಿನವು ನಂಗೆ ಕಡಿಮೆ ಈ ಪೊತ್ತುಡು ನಮ್ಮ ಬಿನ್ನೆರೇನ ಚಾವಡಿಗೆ ಎತ್ಕೊಂದುಲ್ಲ ಐನಾತು ಬೇಗ ತುರ್ತುಡು ಈ ಲೇಸನ ಮುಗಿತೊಂದುಲ್ಲ ದಯಮತ್ತದ ಹಿರಿಯರು ಐನ ಚಿತ್ತನ ಶ್ರೀ ಚಂದಪ್ಪ ಮೂಲ್ಯರು ರಿಟೈರ್ಡ್ BSF ಕಮಾಂಡೆಂಟ್ ಅಂಚನೆ ಅಮೂಲ್ಯ ಗ್ಯಾಸ್ ಏಜೆನ್ಸಿದ ಯಜಮಾನಿಯರು ದಯಮತ್ತದ ಚಾವಡಿಗೆ ಬರಡು ಪಂಡಿಕೆ ಅನ್ನೋದಿಲ್ಲ ಅಂಚನೆ ಡಾಕ್ಟರ್ ಅಣ್ಣಯ್ಯ ಕುಲಾಲ್ ಉಳ್ತೋರು ಸ್ಥಾಪಕ ಅಧ್ಯಕ್ಷರು ಕುಲಾಲ್ ಕುಂಬಾರ ಯುವ ವೇದಿಕೆ ಅಂಚನೆ ಸುಧಾಕರ್ ಸಾಲ್ಯಾನ್ ರಾಜ್ಯಾಧ್ಯಕ್ಷರು ದಯಮತ್ತದ ಚಾಪಡಿಗೆ ಬಲಿ ಅಂಚನೆ ಜಿಲ್ಲಾಧ್ಯಕ್ಷರಾಯನ ಚಿತ್ರ ಅನಿಲ್ ದಾಸ್ ಅಂಚನೆ ಶ್ರೀ ಲಿಂಗರಾಜು ಕರ್ನಾಟಕ ರಾಜ್ಯ ಮಾಹಿತಿ ಹಕ್ಕು ಆಯುಕ್ತರು ಮೈಸೂರು ದಯಮತ್ತದ ಚಾಪಡಿಗೆ ಬರಡು ಪಂಡಿಕೆ ಅನ್ನೋದಿಲ್ಲ ಅಂಚನೆ ಲಿಂಗರಾಜುರವರು ಕರ್ನಾಟಕ ರಾಜ್ಯ ಮಾಹಿತಿ ಹಕ್ಕು ಆಯುಕ್ತರು ತಾವು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೇವೆ. ಪ್ರೊಫೆಸರ್ ಅವಿನ್ ರೈ ತಮ್ಮನ ಅವಿನ್ ಆಳ್ವಾರ್ ವೇದಿಕೆಗೆ ಆಗಮಿಸಬೇಕು. ತುಳು ಮಹಾಸಭಾದ ಕೇಂದ್ರ ಗುರ್ಖಾರ್ ಅಚ್ಚನೆ ಸುಕುಮಾರ್ ಬಂಟ್ವಾಳ ವಿಭಾಗೀಯ ಅಧ್ಯಕ್ಷರು ಸುಮಿತ್ ಸಾಲ್ಯಾನ್ ಸೊರ್ನಾಡು ಬಂಟ್ವಾಳ ವಿಧಾನಸಭಾ ಕ್ಷೇತ್ರದ ಕುಲಾಲ ಕುಂಬಾರ ಯುವ ವೇದಿಕೆದ ಗುರ್ಕಾರ ಅಂಚನೆ ವಿಟ್ಲ ಕುಲಾಲ ಸಂಘದ ಗುರ್ಕಾರ ಚಿತ್ರ ಬಾಬು ವಿಟ್ಲ ದಯಮತ್ತದ ಚಾವಡಿಗೆ ಬರೋಡು ಅಂಚನೆ ಒನ್ನಯ್ಯ ಕಾಟಿಪಳ್ಳ ಗುರು ಚೈತನ್ಯ ಸೇವಾ ಪ್ರತಿಷ್ಠಾನ ದಯಮತ್ತದ ಚಾವಡಿಗೆ ಬಲೆ ಪಂಡಕ್ಕೆ ಅನ್ನೊಂದಲ್ಲ ಕುಂಭಕುಟೀರ ಈ ಇಲ್ಲದ ಸಮರ್ಪಣಾ ಈ ಲೇಸಡ್ ಬೈದನಂಚಿನ ಬೇತೆ ಬೇತೆ ರಾಜ್ಯ ಜಿಲ್ಲಾ ಅಂಚನೆ ವಿಭಾಗೀಯ ಅಂಚನೆ ಬೇತೆ ಬೇತೆ ತಾಲೂಕದ ವಿಧಾನಸಭಾ ಕ್ಷೇತ್ರದ ಕುಲಾಲ ಕುಂಬಾರ ಯುವ ವೇದಿಕೆದ ಆತ್ಮೀಯರು ಬೈದರೆ ಅಂಚನೆ ಇಲ್ಲದ ಸಂಸಾರದ ಹಿತೈಷಿನಗಳು ಈ ಪೊತ್ತುಡು ನಮ್ಮೊಟ್ಟಿಗೆ ಸೇರೊಂದರೆ ಆಯ್ನ ಬೇಗ ಈ ಕಾರ್ಯಕ್ರಮವನ್ನು ಮುಗಿಪೋಡು ಇನ್ನು ಆಯ್ತದ ದಿನ ಏನಿರ್ದಾತ್ರ ಬೈದಿನ ಚಿತ್ತನ ಮಾತಾ ಬಿನ್ನೇರ್ನಗಳು ತುರ್ತುಡು ಇತ್ತಿನಿರ್ದಾತ್ರ ಆಗ್ಲೇನೆ ಕಡಪುಡ್ರೆ ಉಲ್ಲ ಇಪ್ಪತ್ತೊಡು ಬೈದಿನ ಚಿತ್ತನ ಬಿನ್ನೇರೇನು ಮೋಕೆದ ಪಾತೆರಡು ಎತ್ಕೊನೆತ ಒಟ್ಟಿಗೆ ಎತ್ತ ಪ್ರಸ್ತಾವನೆದ ಪೊಲಬನು ಮೋಕೆಡು ಎತ್ಕೊನೆರೆ ನಮ್ಮ ವಿಭಾಗೀಯ ಅಧ್ಯಕ್ಷರಾಯನ ಚಿತ್ತನ ಶ್ರೀ ಸುಕುಮಾರ್ ಬಂಟ್ವಾಳ ದಯಮಲ್ತದ ಬೈದಿನ ಚಿತ್ರ ಬಿನ್ನೇರೇನು ಎತ್ಕೊಂಡು ಪಂದಕ್ಕೆ ಏನೊಂದಿಲ್ಲ ಏನಿತ ಈ ಕುಂಭ ಕುಟೀರ ಕನ್ಯಾನ ಬಲ್ಪಾದಿರ ಒಂಜಿ ನಮ್ಮ ನಿವೇಶನ ಸಹಿತ ಈ ಮನೆ ಹಸ್ತಾಂತರದ ಈ ಕಾರ್ಯಕ್ರಮಡು ಬಿನ್ನೇರಾದ ಪುನಂಚಿನ ನಮ್ಮ ಕರ್ನಾಟಕ ರಾಜ್ಯ ಕುಲಾಲ ಕುಂಬಾರ ಯುವ ವೇದಿಕೆದ ಸ್ಥಾಪಕ ಅಧ್ಯಕ್ಷರಾಯನಂಚಿನ ಡಾಕ್ಟರ್ ಅಣ್ಣಯ್ಯ ಕುಲಾಲ್ ನಮ್ಮೊಟ್ಟಿಗೆ ಮಾತ ವಿಚಾರಗಳ ನಮ್ಮೊಟ್ಟಿಗೆ ಕೈ ಜೋಡಿಸಾದು ಇನಿತ ಈ ಎಡ್ಡೆ ಒಂಜಿ ವಿಷಯ ಅಂತೀದು ನಮ್ಮ ಈ ಕಾರ್ಯಕ್ರಮಕ್ಕೆ ಜೈದ ಏನಿತ ಈ ಉದ್ಘಾಟನೆ ಮಂತಿದ್ದು ಇಲ್ಲಿನ ಬುರ್ದುಗೊರ್ಪುನಂಚಿನಲ್ಲ ಆ ಒಂಜಿ ಎಡ್ಡೆ ಅವಕಾಶ ಕೈಡ್ ತೆಗೆದು ಅಂಜಿನ ದುಂಬತ್ತವಾದ ಅರೇನು ನಮ್ಮ ಯುವ ವೇದಿಕೆದ ದಿನಕರ್ ಬೇರೆ ಬರ್ತದೆ ಡಾಕ್ಟರ್ ಅಣ್ಣಯ್ಯ ಕುಲಾಲ್ ಸ್ವಾಗತವನ್ನು ಪಡೆದು ಕೇಳಿದ್ರು ಅಂಚನೆ ನಮ್ಮೊಟ್ಟಿಗೆ ನನ್ನೂರಿ ಬಿನ್ನೇರುಲ್ಲೇರು ನಮ್ಮರೇ ನಮ್ಮ ಈ ಇಡೀ ಕಾರ್ಯಕ್ರಮದ ಮಾತಾ ಕಾರ್ಯಕ್ರಮಗಳ ಕೊಡುಗೆ ದಾನಿಯಾದ ಪುನಂಚಿನ ಮಾತಾ ಸಾರ್ವಜನಿಕ ಕಾರ್ಯಕ್ರಮಗಳ ಅರನ್ನು ತೊಡಗಿಸಾದ ಉತ್ತಮ ರೀತಿ ನಮ್ಮೊಟ್ಟಿಗೆ ಮಾತಾ ಸಕಾಯಗಳ ಕೈ ಜೋಡಿಸಾಯಿನಂಚಿನ ಶ್ರೀ ಲೆಫ್ಟಿನೆಂಟ್ ಕಮಾಂಡೆಂಟ್ ಆಯ್ನಂಚಿನ ನಮ್ಮ ಚಂದಪ್ಪ ಮೂಲ್ಯ ನಮ್ಮೊಟ್ಟಿಗೆ ಬೇರೆಗಳ ಮಾತಿರ್ನ ಪರವಾದ ಸ್ವಾಗತ ಮಂತೊಂದು ಈ ಇನಿತ ಈ ಕಾರ್ಯಕ್ರಮ ಅರೇನು ಅರ್ತಿ ಬಿಡ್ತಿಡು ಮೋಕೆಡು ಎದ್ಕೊಂಡೊಂದುಲ್ಲೆ ಅಂಜನೆ ಬೇರೆಗೆ ಗಂಗಾಧರ ಬಂಜನ್ ಬತ್ತಿದ್ದಾರೆ ಬಚ್ಚಿರ ಬಜ್ಜೆ ಕೊಡ್ದು ಅವರಿಗೆ ಪ್ರೀತಿದ ಶಾಲ್ದ ಮೂಲಕ ಅರೇನು ಸ್ವಾಗತ ಮಾಡ್ಪಡೊಂದು ಕೇಳೊಂದಿಲ್ಲ ಅಂಜನೆ ಹಾಗೆ ನಮ್ಮೊಟ್ಟಿಗೆ ಇಂದಿನ ಕಾರ್ಯಕ್ರಮದಲ್ಲಿ ಒಂದು ಅಚಾನಕ್ಕಾಗಿ ನಮಗೆ ಅತಿಥಿಯಾಗಿ ಬಂದವರಂದ್ರೆ ಮೈಸೂರಿನಿಂದ ಬಂದಂತ ಲಿಂಗರಾಜ್ ಅವರು ಡಾಕ್ಟರ್ ಲಿಂಗರಾಜು
ಅವರು ಡಾಕ್ಟರ್ ಪ್ರೊಫೆಸರ್ ಆಗಿ ಕೂಡ ಕೆಲಸ ಮಾಡಿ ಈಗ ಮಾಜಿ ಮಾಹಿತಿ ಹಕ್ಕಿನ ಆಯುಕ್ತರಾಗಿದ್ದಾರೆ. ಇವರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಈ ಕಾರ್ಯಕ್ರಮಕ್ಕೆ ಅವರನ್ನು ಸ್ವಾಗತಿಸ್ತಾ ಇವರನ್ನು ನಮ್ಮ ದೇವಪ್ಪ ಪಂಜಿಕಲ್ ಧಾರ್ಮಿಕ ಪರಿಷತ್ತಿನ ಸದಸ್ಯರಾದ ದೇವಪ್ಪ ಪಂಜಿಕಲ್ ಇವರನ್ನು ಪ್ರೀತಿಪೂರ್ವಕವಾಗಿ ಆಮಂತ್ರಣ ಮಾಡಬೇಕೆಂದು ಕೇಳಿ. ಹಾಗೆ ಅಂಜನೆ ನಮ್ಮೊಟ್ಟಿಗೆಳ್ಳೇರು ಬಿಟ್ಲಾ ಕುಲಾಲ ಸಂಘದ ಅಧ್ಯಕ್ಷರು ಬೇರೆ ಸತತ ಮಾತಾ ರೀತಿ ಇಲ್ಲ ಸಕಾಯ ಕೊರೊಂದು ಬಿಟ್ಲಾಡಿ ಈ ಗ್ರಾಮಡ್ಲ ಈ ಇಲ್ಲಿಗ್ಲ ದಿಂಜ ಸಕಾಯ ಕೊಡ್ತೀರಿ ಇನ್ನು ಯಾರಲ್ಲ ಈ ಸರಿ ನಮಗ್ ಬತ್ತದು ಪ್ರೀತಿಡು ನಮ್ಮನ್ನು ಕೂಡೊಂದೇರು ಬೇರೆಗಿಲ್ಲ ಮಾತೇರ್ನಲ್ಲ ಪರವಾದ ಅತಿ ಬಿಡ್ತಿಡ ಸ್ವಾಗತ ಕೊರೊಂದಿಲ್ಲ ಬೇರೆ ಒಸ್ಮಾರ್ ಅವರು ಪ್ರೀತಿಪೂರ್ವಕವಾದ ಸ್ವಾಗತ ಮಾಡ್ಕೊಡೊಂದು ಬಚ್ಚಿರೆ ಬೋರು ಕೊಡ್ದು ಅವ್ರನ್ನ ಸ್ವಾಗತ ಮಾಡ್ಕೊಡೋದು ಅದಕ್ಕೆ ಏನೊಂದಿಲ್ಲ. ಅಂಚನೆ ಈ ಇಲ್ಲಿಗೆ ಸಕಾಯ ಕೊಡ್ತಿನ ಆಯ್ನಾತ್ ದಾನಿಲುಲ್ಲೇರು ಐಟ್ಲ ಒಂಜಿ ನಮ್ಮ ಮಹಾನ್ ದಾನಿ ಪಂಡ ನಮ್ಮ ಹಿರಿಯರ ಆಯ್ನಂಚಿನ ಆಚುತ್ತೇರು ಮಾತಾ ವಿಚಾರಗಳ ಬಣ್ಣಯನ್ನೊಟ್ಟಿಗೆ ಸಕಾಯ ಕೊಡ್ದು ನಮ್ಮೊಟ್ಟಿಗೆ ಮಾತಾ ವಿಚಾರಗಳು ಈ ಇಲ್ಲಾಗಿ ಬೋಡಾಪಿನಂಚಿನ ಮಾತಾ ವ್ಯವಸ್ಥೆ ಎಲ್ಲ ಅರಲ ಮಂತೀರಿ ಅರ್ಲ ಇನಿ ಈ ಕಾರ್ಯಕ್ರಮ ನಮ್ಮೊಟ್ಟಿಗೆ ಇಲ್ಲೇರು ಅರೆಲ್ಲ ಪ್ರೀತಿಪೂರ್ವಕವಾದ ಅರ್ತಿ ಬಿಡ್ತಿಡು ಮಾತೆಲ್ಲ ಪರವಾದ ಸ್ವಾಗತ ಮಂತೊಂದು ಅರೆಗೆ ನಮ್ಮ ಪುರುಷೋತ್ತಮ ಆಲಾಡಿ ಬೇರೆ ಬರ್ತಾರೆ ಸ್ವಾಗತ ಮಾಡ್ಕೊಡ್ಗೆ ಪುರುಷೋತ್ತಮ ನಮ್ಮ ಆತ್ಮೀಯರು ಅಂಜಿನೆ ಡಾಕ್ಟರ್ನ ಒಟ್ಟಿಗೆ ಬರ್ತದೆ ಇನಿ ಈ ಒಂಜಿ ಹೊಸ ಕಾರ್ಯಕ್ಕೆ ನಮ್ಮೊಟ್ಟಿಗೆ ಯಾರಲ್ಲ ಒಂಜಿ ಪಜ್ಜೆ ಕೊಡ್ತೀರಿ ಬೇರೆಲ್ಲ ಪ್ರೀತಿ ಪೂರ್ವಕವಾದ ಈ ಕಾರ್ಯಕ್ರಮಕ್ಕೆ ಎದ್ಕೊಂಡೊಂದಿಲ್ಲ ಡಾಕ್ಟರ್ ಅವಿನ್ ಶೆಟ್ಟಿ ಅವಿನ್ ಅಳ್ವ ಬೇರೆಲ್ಲ ಪ್ರೀತಿಪೂರ್ವಕವಾದ ಮಾತಿನ ಪರವಾದ ಈ ಕಾರ್ಯಕ್ರಮವನ್ನು ಸ್ವಾಗತ ಮಾಡೋದಿಲ್ಲ. ಈ ಬೇರೆಗೆ ನಮ್ಮ ಯುವ ಕೋಶಾಧಿಕಾರಿ ಸಂತೋಷ್ ಬೇರೆ ಬರ್ತಾರಿಗೆ ವೀಲ್ಯ ಕೊಡ್ತಾರೆ ಸ್ವಾಗತ ಮಾಡ್ಕೊಂಡು ಕೇಳೋದಿಲ್ಲ. ಯುವ ವೇದಿಕೆದ ರಾಜ್ಯಾಧ್ಯಕ್ಷರಾಗಿನ ಸುಧಾಕರ್ ಸಾಲಿಯನ್ ಬೇರ್ಲ ನಮ್ಮೊಟ್ಟಿಗೆ ಈ ಕಾರ್ಯಕ್ರಮದಲ್ಲಿ ಬೇರೆಲ್ಲ ಕಾರ್ಯಕ್ರಮದ ಒತ್ತಡಲ್ಲ ನಮ್ಮೊಟ್ಟಿಗೆ ಸೇರೊಂದಿಲ್ಲ ಬೇರೆಲ್ಲ ಪ್ರೀತಿಪೂರ್ವಕವಾದ ಮಾತೆಲ್ಲ ಪರವಾದ ಸ್ವಾಗತ ಮಾಡ್ತಂದಿಲ್ಲ. ಬೇರೆಗೆ ಸೇಸಪ್ ಮಾಸ್ಟರ್ ಬರ್ತದೆ ವೀಲ್ಯ ಕೊಡ್ದು ಸ್ವಾಗತ ಮಾಡ್ಕೊಂಡು ಕೇಳೋದಿಲ್ಲ. ಅಧ್ಯಕ್ಷ ನಕಲುಲ್ಲೇರು ಕುಲಾಯ ಸಂಘದ ಗಂಗಾಧರ್ ಬಂಜನುಲ್ಲೇರು ಸುರತ್ಕಲ್ದ ಅಧ್ಯಕ್ಷ ದಿನಾಕರ್ ಉಲ್ಲೇರು ಅಂಚೆನೆ ಮಾತ ವ್ಯವಸ್ಥೆ ಪಾಲ್ಗೊಂಡ ಇನಿತ ಮಾತ ನಮ್ಮ ಯುವ ವೇದಿಕೆದ ಅಂಚೆನೆ ಪಿದ ಹಿಡಿದು ಬೈದ ಮಾತೆರಿಗ್ಲ ಒಂಜೇ ನೆಟ್ಟು ಪಾತೆರಡು ಸ್ವಾಗತ ಮಂತೊಂದು ದುಂಬತ್ತವಾದ ಅನ್ನಯ ಕುಲಲ್ ಒಂಜಿ ಈ ನಮ್ಮ ಹಸ್ತಾಂತರ ದುಂಬತ್ತವಾದ ಇಲ್ಲಿಯ ವಿಚಾರಡೊಂಜಿ ಒನ್ನಯ ಕುಲ ಪ್ರಸ್ತಾವನೆ ಮಂತದಿ ಐದಕ್ಕೆ ಈ ಪಾತ್ರೆಡು ನಾನು ಕರು ಹಸೀನರಾದ ಎಲ್ಲ ಗಣ್ಯರಿಗೆ ಒಂದೇ ಮಾತಲ್ಲಿ ವಂದಿಸುತ್ತಾ ಈಗ ಮುಖ್ಯವಾಗಿ ನಾನು ಇಲ್ಲಿ ವರದಿ ಮತ್ತು ಪ್ರಸ್ತಾವನೆ ನಿಮ್ಮ ಮುಂದಿಟ್ಟಿದ್ದೇನೆ. ಅದಕ್ಕೆ ಮುಂದೆ ಚಿಕ್ಕ ಕಥೆಯನ್ನು ಹೇಳ್ತಾ ಇದ್ದೇನೆ. ಹೆಚ್ಚು ದೊಡ್ಡದಾಗಿ ಹೋಗೋದಿಲ್ಲ. ದುರ್ಯೋಧನ ಕೊನೆ ಹಂತದಲ್ಲಿ ಸಾಯುವ ಸ್ಥಿತಿಯಲ್ಲಿರುವಾಗ ಕೊರಗ್ತಾನೆ, ನನ್ನ ಈ ಸ್ಥಿತಿಯಲ್ಲಿ ತಂದೆ ತಾಯಿ ಯಾರು ಬಂದಿಲ್ಲ ಅಂತ ಆತಂಕದಲ್ಲಿರುವಾಗ ಕೃಷ್ಣ ಬರ್ತಾನೆ ಹತ್ತಿರ. ಆಗ ಕೃಷ್ಣ ಬಂದಾಗ ಬಹಳ ಆನಂದವಾಯಿತು. ಇನ್ನೇನೋ ಸಾಯ್ತೇನೆ ಅಂತ ಹೇಳುವಾಗ, ಆತ್ಮ ಹೋಗ್ತದೆ ಅಂತ ಹೇಳುವಾಗ ಬಂದಿದ್ದಾನೆ ಕೃಷ್ಣ. ಬಹಳ ಖುಷಿ. ಆ ಜೀವಮಾನದಲ್ಲಿ ಕೂಡ ಅವನಿಗೆ ಅಂಥ ಸಂತೋಷ ಸಿಗಲಿಲ್ಲ. ಅವನ ಕಣ್ಣಲ್ಲಿ ಅಹಂಕಾರ ಇರಲಿಲ್ಲ, ಯಾವುದೇ ರೀತಿಯ ಒಂದು ಇದಿರಲಿಲ್ಲ. ಆಗ ಕೃಷ್ಣ ಬಂದೆಯಾ ಅಂತ ಹೇಳಿದ್ರು. ಆಗ ಕೃಷ್ಣನಿಗೆ ಅರ್ಥ ಆಯ್ತು ಒಂದೆಲ್ಲ ಕಳೆದು ಹೋಯ್ತಂತ. ಆಗ ಕೃಷ್ಣ ಒಂದು ಉತ್ತರ ಹೇಳ್ತಾನೆ, ಅಲ್ಲಪ್ಪ ನೀನು ಇಷ್ಟೆಲ್ಲ ಅನ್ಯಾಯ ಮಾಡಿದಿಲ್ಲ, ನೀನು ತಪ್ಪಲ್ವಾ? ಹೌದು ಕೃಷ್ಣ, ಈಗ ಪಶ್ಚಾತ್ತಾಪ ಆಗ್ತಾ ಇದೆ, ನಾನು ತುಂಬ ತಪ್ಪು ಮಾಡಿದ್ದೇನೆ. ಒಂದು ವಿಷಯ ಹೇಳ್ತೀನಿ, ನನಗೆ ಉಪಕಾರ ಮಾಡ್ತೀಯಾ ಅಂತ ಕೇಳಿ ಕೃಷ್ಣ. ಏನಂತ ಹೇಳಿದೆ? ದ್ರೌಪದಿಗೆ ನಾನು ಕ್ಷಮೆ ಯಾಚಿಸಿದ್ದೇನೆ ಅಂತ ಹೇಳ್ತೀಯಾ ಅಂತ. ಆವಾಗ ಇವನಿಗೆ ಭಾವೋದ್ವೇಗ ಆಯಿತು ಕೃಷ್ಣನಿಗೆ. ಏನಪ್ಪ ಹೇಳು, ನೀನು ಈ ರೀತಿ ಯಾಕೆ ಮಾಡಿದೆ ಅಂತ ಹೇಳಿದ್ರೆ, ನೋಡು ಕೃಷ್ಣ, ನನ್ನ ತಂದೆ ಕುರುಡ, ತಾಯಿ ಪರಂಪರೆಗೆ ಅನುಸಾರ ಕಣ್ಣಿಗೆ ಬಟ್ಟೆ ಕಟ್ಟಿದ್ದಾರೆ. ಆಗ ನಾನು ಬೆಳೆದಿದ್ದೇನೆ. ನನಗೆ ಶಕುನಿ ಮಾವ ಎಲ್ಲ ಕಿವಿಗೆ ಹಚ್ಚಿದ್ದಾನೆ. ನಾನು ಬೇಡದ್ದೆಲ್ಲ ಮಾಡಿದ್ದೇನೆ. ಹೌದು, 5 ಗ್ರಾಮಗಳನ್ನು ಕೇಳಿದಕ್ಕೆ ನಾನು ಕೊಡಬೇಕಂತ ಮನಸ್ಸಾಯಿತು. ಆಗ ಶಕುನಿ ಹೇಳಿದ್ದಾರೆ, ನೀನು ಈಗ ಕೊಟ್ಟರೆ ನೀನು ಬಲಹೀನ ಆಗ್ತೀಯಾ, ಕೊಡಬೇಡ ಅಂತ ಹೇಳಿದ. ಆಮೇಲೆ ದ್ರೌಪದಿ ವಸ್ತ್ರಾಪರಣ ಮಾಡುವಾಗ ಆಗ ಬಂತು ಏನು ಗೊತ್ತಾ, ನನಗೆ ಅವಳ ಕಣ್ಣಲ್ಲಿ ಗೊತ್ತಾಯಿತು, ಆದರೆ ನನ್ನ ಹಾಂ ಬಿಡಲಿಲ್ಲ. ಹಾಗೆ ನಾನು ಆ ರೀತಿ ಕೃತ್ಯ ಮಾಡಿದ್ದೇನೆ.
ಹಾಗೆ ಈಗ ನನಗೆಲ್ಲ ಅರ್ಥ ಆಗಿದೆ, ಅವಳು ಒಂದು ಕ್ಷಮೆ ಕೇಳು ಅಂತ ಹೇಳಿದರು. ಹಾಗೆ ಕೃಷ್ಣನಿಗೆ ಖುಷಿಯಾಯಿತು, ಅಭಯಹಸ್ತ ಕೊಟ್ಟ, ಪ್ರಾಣ ಪಕ್ಷಿ ಹೊರಟೋಯ್ತು. ದ್ರೌಪದಿ ಹತ್ರ ಬಂದು ಹೇಳ್ತಾ ಇದ್ದಾನೆ, ನೋಡು ಕೃಷ್ಣ, ನೋಡು ದ್ರೌಪದಿ, ಹೀಗೆ ದುರ್ಯೋಧನ ಹೀಗೆ ಹೇಳಿ ನನಗೆ ತುಂಬ ಗೋಳೊಂದ ಅಳುವಂತು. ಅಂದರೆ ಇದರ ಅರ್ಥ ಏನಂತ ಹೇಳಿದ್ರೆ, ಯಾರು ಹುಟ್ಟಾಗಿ ನಾವು ಯಾರು ಹಾಳಲ್ಲ, ಪರಿಸರವೇ ಬದಲಾವಣೆ ಮಾಡಿಕೊಡ್ತದೆ ಅಂತ ಹೇಳಿಕೊಂಡು ಈ ತಾತ್ಪರ್ಯ ಆಯಿತು. ಏನೇ ಆಗಲಿ ನಮ್ಮ ಸಮಾಜದಲ್ಲಿ ಆಗಲಿ, ಎಲ್ಲೋ ಆಗಲಿ, ಕುಟುಂಬದಲ್ಲಾಗಲಿ ತಪ್ಪೊಪ್ಪಾಗ್ತದೆ. ತಪ್ಪಾದರೆ ಪ್ರಾಯಶ್ಚಿತ್ತಕ್ಕೆ ನಾವು ಕೊಡಬೇಕು, ಕ್ಷಮೆ ಕೊಡಬೇಕು ಅಂತ ಹೇಳಿ ಪ್ರೀತಿ ಪ್ರೇಮ ಸಾರಬೇಕು, ಅದೇ ಕೃಷ್ಣನ ತತ್ವ. ಆಯಿತು, ಮುಂದಕ್ಕೆ ನಾನು ಇಲ್ಲಿ ಈ ಮನೆಯ ಬಗ್ಗೆ ಒಂದು ಪ್ರಸ್ತಾವನೆ ಹೇಳ್ತಾ ಇದ್ದೇನೆ. ನಿಜವಾಗಿ ಈ ಮನೆ ಒಂದು 2025 ಇಸವಿಯಲ್ಲಿ ಡಿಸೆಂಬರಲ್ಲಿ ಬೆಂಕಿಗೆ ಆಹುತಿಯಾಗಿ ನಿರ್ಗತಿಗೆ ಸಂತ್ರಸ್ತರಾಗಿದ್ದಾರೆ ಈ ಮಕ್ಕಳು. ನಿಜವಾಗಿ ನೋಡಿದರೆ ಅವರ ಮನಸ್ಸು ಆರೋಗ್ಯ ಎಲ್ಲ ಚೆನ್ನಾಗಿತ್ತು, ಕಷ್ಟಪಟ್ಟು ವಿದ್ಯಾವಂತಿಯಾಗಿದ್ದ ಮಗಳು ಎಲ್ಲ ಆಗಿದೆ. ಅದರ ಹಿನ್ನೆಲೆ ನೋಡುವಾಗ ಸಿಂಹಾವಲೋಕನ ಮಾಡುವಾಗ ಅವರಿಗೆ ಅನ್ಯಾಯ ಆಗಿದೆ. ಯಾರು ಇರಲಿಲ್ಲ, ಬಡವರು, ಹೋರಾಟ ಮಾಡೋ ಶಕ್ತಿ ಇರಲಿಲ್ಲ, ಇದ್ದ ಭೂಮಿಯನ್ನು ಕಳ್ಕೊಂಡು ರೋಡಾಗಿ ಬಂದಿದ್ದಾರೆ, ಬಾಡಿಗೆ ಮನೆಯಲ್ಲಿದ್ದಾರೆ. ಇದನ್ನು ನಾನು ಅರಿತುಕೊಂಡಾಗೆ ಇವರಿಗೆ ಅನ್ಯಾಯ ಆಗಿದೆ, ನಮ್ಮ ಸಮಾಜದ ಕಣ್ಮಣಿ, ಇವರಿಗೆ ಅನ್ಯಾಯ ಆಗಿದೆ, ಈ ಥರ ಆಗಬಾರ್ದು ಅಂತ ಹೇಳಿಕೊಂಡು ನಾನು ಸಂಘಟನೆಗೆ ತಿಳಿಸಿದ್ದೇನೆ. ಎಲ್ಲ ಸಂಘಟನೆ ಸಹೃದಯ ಬಂಧುಗಳೆಲ್ಲರೂ ಇದಕ್ಕೆ ಕೈ ಜೋಡಿಸಿದ್ದಾರೆ. ಈಗ ಒಂದು ಸುಂದರವಾದ ಮನೆ ನಿರ್ಮಾಣ ಆಗಿದೆ. ಈ ಮನೆ ಒಂದು ದೇಗುಲಂದಾಗಿದೆ, ಒಳ್ಳೆ ದಿವ್ಯಾಸನ ಪ್ರಜ್ವಲ ಆಗಿದೆ. ಇದರಿಂದ ಇವರನ್ನು ನಮ್ಮ ಕಣ್ಣಲ್ಲಿ ಕಾಣಬೇಕು, ಇವರು ಕೂಡ ಈ ಕುಟುಂಬ ನಮ್ಮ ಸಮಾಜಕ್ಕೆ ಒಂದು ಕೊಡುಗೆ ಆಗಬೇಕು ಅಂತ ಮಹತ್ತಾಗಿ ನಾವು ಇಟ್ಕೊಂಡಿದ್ದೇವೆ ಅಂತ ಹೇಳಿಕೊಂಡು ಈ ಪ್ರಸ್ತಾವನೆ ಮುಗಿಸುತ್ತಾ ಅಂದು ಈ ವರದಿ ಹೇಳ್ತಾ ಇದ್ದೇನೆ. ಈ ಮನೆಗೆ ಒಟ್ಟು ಖರ್ಚು 6,71,000 ರೂಪಾಯಿ ಆಗಿದೆ. 6,71,925 ರೂಪಾಯಿ ಆಗಿದೆ. ಹಾಗೆ ಅಷ್ಟೇ ದೇಣಿಗೆ ಬಂದಿದೆ. ಅದರ ವರದಿ ಹೀಗಿದೆ. ಮಹೇಶ್ ಅರ್ತಿಮೂಲೆಯಿಂದ 36,000 ರೂಪಾಯಿ, ಯುವ ವೇದಿಕೆಯಿಂದ 1,99,000 ರೂಪಾಯಿ, ಅನಿಲ್ ದಾಸ್ ಅವರಿಂದ 35,000 ರೂಪಾಯಿ, ಗುಣವತಿ ಕಡೆಯಿಂದ ಬಂದ ದೇಣಿಗೆ 50,000 ರೂಪಾಯಿ, ಗುಣವತಿ ಕಡೆಯಿಂದ ವೈಯಕ್ತಿಕ 1,72,925 ರೂಪಾಯಿ, ಗುರುಚೈತನ್ಯ ಸೇವಾ ಪ್ರತಿಷ್ಠಾನ ನನ್ನ ಕೈಯಿಂದ 1,19,500 ರೂಪಾಯಿ, ಶ್ರೀ ಗುರುಚೈತನ್ಯ ಕಡೆಯಿಂದ ಕೊಡಗು ಕುಶಲಪ್ಪ ಅವರು 3,500, ಶ್ರೀ ಗುರು ಚೈತನ್ಯ ಕಡೆಯಿಂದ ಮಂಗಳೂರು ಭವಾನಿ ಅವರಿಂದ 5,000 ರೂಪಾಯಿ, ವಿಟ್ಲ ಕುಲಾಲ ಸಂಘದಿಂದ 20,000 ರೂಪಾಯಿ, ವಿಟ್ಲ ಅಚ್ಯುತ ಕುಲಾಲ್ ಅವರು ಗೆಳೆಯರಿಂದ 6,000 ರೂಪಾಯಿ, ವಿಟ್ಲ ಹಿಂದೂ ಯುವ ಸಂಗಮದಿಂದ 25,000 ರೂಪಾಯಿ. ಇಷ್ಟು ದೇಣಿಗೆ ಬಂದಿದೆ. ಹಾಗೆ ಇವತ್ತಿನ ಕಾರ್ಯಕ್ರಮದ ಪಟ್ಟಿ ಮಾಡಲಿಲ್ಲ, ಇವತ್ತು ಖರ್ಚು ಆಗ್ತಾ ಇದೆ, ಅದು ಯುವ ವೇದಿಕೆ ಹಮ್ಮಿಕೊಂಡಿದೆ. ಅದಕ್ಕೂ ನನ್ನ ಸ್ವಲ್ಪ ಹಣ ತಮ್ಮಿದ್ದೇನೆ, ಯಾಕೆಂದ್ರೆ ನಾನು ಭಾಳ ಉತ್ಸಾಹ, ಇದೊಂದು ಮನೆ ಆಗಬೇಕು, ಇವರು ನಮ್ಮ ಕಣ್ಣಲ್ಲಿ ನೋಡಬೇಕಂತ ಉದ್ದೇಶದಿಂದ. ಆಮೇಲೆ ಖರ್ಚು ಹೇಳ್ತೇನೆ. ಮನೆ ಮಾಲೀಕರಿಗೆ ಮೊದಲನೇದಾಗಿ 1,65,000 ಮುಂಗಡವಾಗಿ ಅಡ್ವಾನ್ಸ್ ಕೊಟ್ಟಿದೆ. ಗುರುಚೈತನ್ಯ ಕಡೆಯಿಂದ ಮರ ಬಂದಿದೆ 65,000 ರೂಪಾಯಿ, ವಾಹನ ಬಾಡಿಗೆ ಬಾಬ್ತು ಒಟ್ಟು 5,685 ರೂಪಾಯಿ, ವಿಟ್ಲ ಭಟ್ ಮರದ ಬಾಬ್ತು 3,500 ರೂಪಾಯಿ, ಮರಳು 8,550 ರೂಪಾಯಿ, ಸಿಮೆಂಟ್ 19,000 ರೂಪಾಯಿ, ಮತ್ತು ಮೂಲೆ ಪಕ್ಕಾಸು ಬಾಬ್ತು 6,000 ರೂಪಾಯಿ, ಮೇಸ್ತ್ರಿ ಹಾಗೂ ಸಹಾಯಕರ ಸಂಬಳ 16,500 ರೂಪಾಯಿ, ಹಾರ್ಡ್ವೇರ್ ವಸ್ತುಗಳು 26,040 ರೂಪಾಯಿ, ಇನ್ನೊಂದು ಸಲ ಹಾರ್ಡ್ವೇರ್ ವಸ್ತುಗಳು 11,900 ರೂಪಾಯಿ, ಹಂಡೆ ರಿಪೇರಿ 3,000 ರೂಪಾಯಿ, ಮುಖ್ಯ ದ್ವಾರದ ಬಾಗಿಲು 3,000 ರೂಪಾಯಿ, ದಾಖಲೆ ಕಳೆದಕ್ಕೆ ಪತ್ರಿಕೆಗೆ ಖರ್ಚು ಆಗಿದ್ದು 3,000 ರೂಪಾಯಿ, ಜಲ್ಲಿ ಹುಡಿ 3,000 ರೂಪಾಯಿ, ಮತ್ತು ಬಾತ್ರೂಮಿನ ಬಾಗಿಲು 9,000 ರೂಪಾಯಿ, ಮನೆ ಮಾಲೀಕರಿಗೆ ಉಳಿದ ಹಣ 2,35,000 ರೂಪಾಯಿ, ಮತ್ತು ನೋಂದಣಿ ಶುಲ್ಕ 40,000 ರೂಪಾಯಿ. ಇಷ್ಟು ಆಯವ್ಯಯ ಲೆಕ್ಕಗಳನ್ನು ಮಂಡಿಸಿದ್ದೇನೆ. ವರದಿ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಯುವ ವೇದಿಕೆ ಮತ್ತು ದಾನಿಗಳ ಸಹಕಾರದೊಂದಿಗೆ ಕಟ್ಟಿದಂತಹ ಕುಟೀರ ಬಂಟ್ವಾಳ ಕುಲಾಲ ಕುಂಬಾರ ಯುವ ವೇದಿಕೆಯ ಆಶ್ರಯದಲ್ಲಿ ಇದು 8ನೇ ಮನೆ. ಜಿಲ್ಲಾ ಆಶ್ರಯದಲ್ಲಿ ಇದು 16ನೇ ಮನೆ ಎಂದು ಘೋಷಣೆಯಾಗಿದೆ. ಅಂತ ಸುಂದರವಾದಂತಹ ಮನೆಯನ್ನ ಇಂದಿನ ದಿನ ಸಮರ್ಪಣೆ ಮಾಡಿ ಅದನ್ನು ಉದ್ಘಾಟಿಸಿದಂತಹ ನಮ್ಮ ಹಿರಿಯರು, ರಾಜ್ಯ ಸಂಘಟನೆಯನ್ನ ಕಟ್ಟಿ ಅದೆಷ್ಟೋ ಸಂಘಟನೆಗಳೊಂದಿಗೆ ದುಡಿದು ಅನುಭವ ಇರುವಂತಹ ವೈದ್ಯರಾಗಿರುವಂತಹ ಡಾಕ್ಟರ್ ಅಣ್ಣಯ್ಯ ಕುಲಾಲ್ರು ನಮ್ಮ ಜೊತೆ ಇದ್ದಾರೆ. ಯುವ ವೇದಿಕೆಯ ಎಲ್ಲ ಸದಸ್ಯರಿಗೆ ತಮ್ಮ ಮಾರ್ಗದರ್ಶನವನ್ನ ನೀಡುತ್ತಾ ಆ ಮುಖಾಂತರ ಹೇಗೆ ಸೇವೆಯನ್ನ ಮಾಡಬೇಕು ಎಂದು ಎಲ್ಲ ಯುವ ವೇದಿಕೆಯ ಸದಸ್ಯರಿಗೆ ಮದ್ದನ್ನು ನೀಡಿ ಕಷಾಯವನ್ನ ನೀಡುವಂತಹ ಡಾಕ್ಟರ್ ಅಣ್ಣಯ್ಯ ಕುಲಾಲ್ ಇದೀಗ ಮಾತಿಗೆ ಅವಕಾಶವನ್ನ ನೀಡುತ್ತಾ ಇದ್ದೇವೆ. ವಂದನೆಗಳು. ತುಳುಟು ಸೂರು ಮಲ್ಪುವೆ ಜೊತೆಗೆ ಕನ್ನಡ ಆರು ಮೈಸೂರದಾರು ಒಳ್ಳೆಯರು ಪಕ್ಕ ಈ ಕಾರ್ಯಕ್ರಮ ಒಂದು ಮಾದರಿ ಕಾರ್ಯಕ್ರಮ ಏನಿದ್ದಾದ ರಾಜ್ಯದ ಬೇತೆ ಭಾಗದ ಕಲೆಗಳ ಗೊತ್ತಾವು ಅರ್ಧ ಅತೆ ಬೇತೆ ಭಾಗದ ಕಲೆ ಗೊತ್ತಾವಡಂಡ ನಮ್ಮ ಕನ್ನಡ ಅಂತ ಪಾತೆರ್ನ ಬೇತೆ ಭಾಗದ ಕಲೆಗಳ ಕರಾವಳಿ ಇಂಚಿನ ಬೇಲೆ ಆಪಣಂದು ಗೊತ್ತಾವಡು
ಚಂದಪ್ಪ ಮೂಲೆರುಳ್ಳೇರು ಎಂಕಲು ರಾಜ್ಯ ಮಟ್ಟದಲ್ಲಿ ಸಂಘಟನೆ ಮಾಡುವಾಗೆಲ್ಲ ನಮ್ಮ ಜೊತೆ ಇದ್ದು ನಮಗೆ ಮಾರ್ಗದರ್ಶನ ಮಾಡಿದವರು. ಇದನ್ನು ನೋಡುವಾಗ ಖಾಲಿ ಯುವ ವೇದಿಕೆಯವರು ಮಾತ್ರ ಅಲ್ಲ, ಮನೆಯವರು, ಊರಿನವರು, ಅವರು ಇವರು ಯಾರೆಲ್ಲ ಮಾನವೀಯ ಸ್ಪಂದನೆ ಇದೆ ಎಲ್ಲರೂ ಇದಕ್ಕೆ ದುಡ್ಡು ಕೊಟ್ಟಿದ್ದಾರೆ. ಖಾಲಿ ಅವರು ಇವರು ಅಂತ ನಾನು ಅಂತ ಹೇಳ್ಕೊಡ್ಲಿಕ್ಕೆ ಇಲ್ಲ. ಇದು ದೇವರು ಮಾಡಿದ ಕ್ರಿಯೆ. ಒಬ್ಬರೇ ಮಾಡಿದರೆ ಅದು ದೇವರಿಗೆ ಇಷ್ಟ ಆಗೋದಿಲ್ಲ. ಎಲ್ಲರಿಂದಲೂ 10 ಪೈಸೆ ಬೀಳಬೇಕಂತೆ, ಆವಾಗ ಮಾತ್ರ ಖುಷಿ. ಹಾಗಾಗಿ ಇದು ಪಟ್ಟಿ ಓದುವಾಗ ನಮ್ಗೆ ಗೊತ್ತಾಯ್ತು, ಇಲ್ಲಿ ಒಬ್ಬರಿಂದಲೇ ಬಿದ್ದಿದ್ದಲ್ಲ, 10 ಜನರ ಕೈಯಿಂದ ಬಿದ್ದಿದೆ. ಅದಕ್ಕೆ ಹಾಗೆ ತುಳು ಮಹಾಸಭಾ ಅಂತ ಇದೆ, ಅದು 100 ವರ್ಷದ ಹಿಂದೆ ಆರಂಭ ಆಗಿದೆ. ಅದರ ಕೇಂದ್ರ ಸಮಿತಿ ಅಧ್ಯಕ್ಷರು ಮೊನ್ನೆ ಆಗಿದ್ರು. ಅವರು ಪ್ರೊಫೆಸರ್, ಕಮ್ಯುನಿಟಿ ಮೆಡಿಸನಲ್ಲಿ ಸಾಕಷ್ಟು ಕೆಲಸ ಮಾಡಿದ್ರು. ಮನೆಗೆ ಹೋಗಿ ಹಳ್ಳಿ ಹೋಗಿ ಕೆಲಸ ಮಾಡೋರು. ಅವ್ರು ಹೇಳಿದ್ರು, ಯಾರನ್ನ ಬರ್ಪೆ ಮಾರ್ರೆ ನೋಡುವ ಏನು ಕೆಲಸ ಮಾಡಿದ್ದೀರಿ ಅಂತ. ಹಾಗಾಗಿ ಇದು ಒಂದು ಸಮಷ್ಟಿಯ ಕೆಲಸ ನಮ್ಮಲ್ಲಿದೆ. ಹರಿಗೆ ಒಂದು ಗುಡಿಯನೊಂದು ಕಟ್ಟುತ್ತಿರುವೆವು, ದೀನಗಿಂತ ದೇವ ಬಡವನೆಂದು ಬಗೆಯುವನಂತ. ಅದರ ಸಮಾಜ ಸೇವೆಗಿಳಿದಾಗ ನಮ್ಗೆ ಗೊತ್ತಾಗುತ್ತೆ, ಹರಿಗೆ ಮನೆ ಬೇಡ, ದೇವನಿಗೆ ಮನೆ ಬೇಡ, ದೀನನಿಗೆ ಮನೆ ಬೇಕು. ದೀನಗೊಂದು ಗುಡಿಯನೊಂದು ಕಟ್ಟುತ್ತಿರುವರು, ದೇವಗಿಂತ ದೀನ ಬಡವನೆಂದು ಬಗೆಯುವರು. ಎಲ್ಲಿ ಬಡವರ ಕಣ್ಣೀರು ಹರಿಸಲಿಕ್ಕೆ ಸಾಧ್ಯ ಆಗುತ್ತೆ ಅಲ್ಲಿ ದೇವರಿರ್ತಾನೆ. ಎಲ್ಲಿ ನಾವು ಭಜನೆ ಮಾಡಬೇಕಾದದ್ದು ಮನೆಯಲ್ಲಿ ಭಜನೆ ಮಾಡದೆ ಇನ್ನೆಲ್ಲೋ ಹೋಗಿ ಭಜನೆ ಮಾಡ್ತಾ ಇದ್ದರೆ ದೇವರು ಒಪ್ಪುವುದಿಲ್ಲ. ಮನೆಯಲ್ಲಿ ಕೆಲಸ ಮಾಡದೆ ಇನ್ನೇನೋ ಕೆಲಸ ಮಾಡಿದರೆ ಒಪ್ಪುವುದಿಲ್ಲ. ಮೊದಲು ಮದುವೆ, ಕುಟುಂಬ, ಊರು, ಕೇರಿ, ಅನಂತರ ಉಳಿದ ಭಾಗ. ಹಾಗಾಗಿ ನೀವೊಂದು ಒಳ್ಳೆ ಕೆಲಸ ಮಾಡಿದಿರಿ. ಯುವ ವೇದಿಕೆಯವರು ಇಲ್ಲಿ ಬಂಟ್ವಾಳದವ್ರದ್ದು 8ನೇ ಮನೆ ಅಂತ ಕಾಣ್ತದಲ್ಲ, ಬಂಟ್ವಾಳದಲ್ಲಿ 8ನೇ ಮನೆ. ಕರಾವಳಿ ಡಿವಿಷನ್ನಲ್ಲಿ ದಕ್ಷಿಣ ಕನ್ನಡ, ಉಡುಪಿ, ಮಲೆನಾಡು, ಶಿವಮೊಗ್ಗದಲ್ಲಿ ಸುಮಾರು 16 ಮನೆಗಳನ್ನು ಯುವ ವೇದಿಕೆ ಕಟ್ಟಿಕೊಟ್ಟಿದೆ. ಆದರೆ ಎಲ್ಲೂ ಹೇಳ್ಕೊಂಡಿಲ್ಲ. ಇದನ್ನು ಬೇರೆ ರಾಜಕೀಯ ಪಕ್ಷದವರು ಮಾಡಿದರೆ, ಬೇರೆಯವರು ಮಾಡಿದರೆ ಅದು ದೊಡ್ಡ ಸುದ್ದಿ ಆಗ್ತಿತ್ತು. ಖಾಲಿ ಕಟ್ಟಿಕೊಟ್ಟಿದ್ದು ಮಾತ್ರ ಅಲ್ಲ, ಕೆಲವು ಸ್ಮಶಾನಗಳನ್ನು ಕಟ್ಟಿಕೊಟ್ಟಿದ್ದಾರೆ ಬಂಟ್ವಾಳದಲ್ಲಿ. ಶೇಷಪ್ಪ ಮಾಸ್ಟ್ರು ಅವರ ಅಂತ ಒಂದು 2 ಸರ್ವಜ್ಞ ವೃತ್ತಗಳನ್ನು ಮಾಡಿದ್ದಾರೆ. ಸಾಕಷ್ಟು ಕೆರೆ, ತೋಡು, ಶ್ರಮದಾನ, ರಸ್ತೆ ಮಾಡಿದ್ದಾರೆ ಎಲ್ಲರ ಜೊತೆ ಸೇರ್ಕೊಂಡು. ಹಾಗಾಗಿ ಯುವ ವೇದಿಕೆ ಕುಂಬಾರ ಸಮುದಾಯ ಅಂದರೆ ಖಾಲಿ ಜಾತಿಯವರು ಮಾತ್ರ ಇರುವುದಿಲ್ಲ, ಅವ್ರದ್ದು ಯಾವುದೇ ಪ್ರೋಗ್ರಾಮಲ್ಲಿ ಬೇರೆ ಜಾತಿಯವರು ಇರ್ತಾರೆ. ಈಗ ನೋಡಿ, ಆಳ್ವರು ಬಂದಿದ್ದಾರೆ. ಹಾಗಾಗಿ ಒಂದು ಒಳ್ಳೆ ಕೆಲಸ ಮಾಡಿದ್ರಿ. ಇದು ಮನೆ ಕಟ್ಟಿಕೊಟ್ಟು, ಯಾರಿಗೂ ಮೀನು ಹಿಡಿದು ಕೊಟ್ಟು, ರೊಟ್ಟಿ ಕೊಟ್ಟು ಸಾಕ್ಲಿಕ್ಕೆ ತುಂಬ ಜನ ಆಗುದಿಲ್ಲ. ಅವರಿಗೆ ಬದುಕನ್ನು ಕಟ್ಟಿಕೊಂಡು ಮೀನು ಹಿಡಿಲಿಕ್ಕೆ ಕಲಿಸಿಕೊಡ್ಬೇಕು, ರೊಟ್ಟಿಯನ್ನು ಹೇಗೆ ತಟ್ಟುವುದಂತಲೇ ಕಲಿಸಿಕೊಡ್ಬೇಕು. ಹಾಗಾಗಿ ಯುವ ವೇದಿಕೆಯವರು ಇಷ್ಟು ಮಾಡಿದ್ದಾರೆ, ಇಷ್ಟು ಮನೆ ಕಟ್ಟಿಕೊಟ್ಟಿದ್ದಾರೆ. ಇನ್ನೂ ಮನೆ ಕೊಡ್ತಾರೆ ಅಂತ ಫೋನ್ ಬರ್ತಾ ಇರ್ತದೆ. ಸುಕುಮಾರಿಗೂ, ಚಂದಪ್ಪನಿಗೂ, ಇವರಿಗೆಲ್ಲ ಫೋನ್ ಬರ್ತದೆ. ನಮ್ಮ ಇವರಿಗೆ ಸುಧಾಕರಿಗೆಲ್ಲ ಎಂಕ್ಲೆ ಗೊಂಜಿ ಇಲ್ಲಿ ಕಟ್ಟೋದ್ಕೋರಲ್ಲ, ಎಂಕ್ಲಿಲ್ಲೂ ಬೂರ್ದುಂಡು, ನಮ್ಮ ಮನೆಯಲ್ಲಿ ಅದಾಯಿತು ಇದಾಯಿತು ಅಂತ. ಅದನ್ನೆಲ್ಲ ಮಾಡಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಈಗ ಜನಗಳು ನಂಬುವುದಿಲ್ಲ. ಸ್ಕ್ಯಾನರ್ ಎಲ್ಲ ಹಾಕಿ ದುಡ್ಡು ಕೊಡಿ ಅಂದರೆ ನಂಬುವುದಿಲ್ಲ. ಅದು ಯಾರಿಗೆ ಹೋಗ್ತದೆ, ಏನಿಗೆ ಹೋಗ್ತದೆ ಅಂತ ಕೇಳ್ತಾರೆ. ಯುವ ವೇದಿಕೆ ಯಾವುದೇ ದುಡ್ಡನ್ನು ನಮ್ಮ ಡೈರೆಕ್ಟ್ ತಗೊಳ್ಳಲ್ಲ, ಫಲಾನುಭವಿಗಳ ಅಕೌಂಟಿಗೆ ಹಾಕಿದ್ದೇವೆ. ಅದೊಂದು ಒಳ್ಳೆ ಕೆಲಸ. ಇನ್ನೂ ಬೇಡುವ ಕೆಲಸಕ್ಕೆ ಹೋಗಿ ಮಾಡಲಿಕ್ಕೆ ಆಗಲಿಕ್ಕಿಲ್ಲ. ಅದರ ತುಂಬ ಶ್ರಮದಾನ ಮಾಡಿದ್ದೇವೆ ನಾವು ಅಲ್ವಾ, ವಸ್ತು ರೂಪದಲ್ಲಿ ಮಾಡಿದ್ದೇವೆ. ಯುವ ವೇದಿಕೆಯವರು ಶ್ರಮದಾನ ಮಾಡಿದ್ರೆ ಒಳ್ಳೆಯದು. ದುಡ್ಡು ಕೊಟ್ಟು ಯಾರನ್ನ ತೃಪ್ತಿಪಡಿಸಲಿಕ್ಕೆ ಸಾಧ್ಯ ಇಲ್ಲ. ಒಂದು ಒಳ್ಳೆ ಕೆಲಸ ಮಾಡಿದಿರಿ. ಚಂದಪ್ಪ ಮೂಲೆಯವರಂಥವ್ರು ನೋಡಿ, ಅವರು ಕೇಳ್ಕೊಂಡು ಬಂದಿದ್ದಾರೆ. ಮತ್ತು ನಮ್ಮ ಸಂಸ್ಕಾರ, ಸಂಸ್ಕೃತಿ, ಆಚಾರ ವಿಚಾರ ಬಿಟ್ಟು ಹೋಗಬಾರ್ದು ಅನ್ನುವುದು. ಯಾಕೆ ಈ ರೀತಿ ಸಹಾಯ ಮಾಡಿದರೆ ಹಿಂದೂ ಧರ್ಮದವರು ಬೇರೆ ಕಡೆ ಹೋಗುವುದಿಲ್ಲ, ಮತಾಂತರವೋ ಅಥವಾ ಇನ್ಯಾವುದೋ ಕೆಲಸ ಆಗುವುದಿಲ್ಲ. ಯಾಕಂದರೆ ನಮ್ಮ ಕೇಳುವವರೊಬ್ಬರು ಇದ್ದಾರೆ, ನಮ್ಗೆ ಯಾರೋ ಹೆಲ್ಪ್ ಮಾಡ್ತಾರೆ, ಕಷ್ಟದ ಕಣ್ಣೀರು ಹೊಡಿತಾರೆ ಅಂತ. ಹಾಗಾಗಿ ಒಂದು ಒಳ್ಳೆ ಕೆಲಸ. ನಾವು ಬೇರೆ ಬೇರೆ ಕಾರ್ಯಕ್ರಮದಲ್ಲಿದ್ವಿ, ಇಲ್ಲಿ ಬಂದು ಜೋಡಿಸ್ಕೊಳ್ಳುವಾಗ ಸಮಯಕ್ಕೆ ಸರಿಯಾಗಿ ನೀವು ಸಿಕ್ಕಿದ್ರಿ. ಹಾಗಾಗಿ ಇನ್ನೂ ಭಜನಾ ಕಾರ್ಯಕ್ರಮ ಆಗಲಿಕ್ಕಿದೆ. ಅದಾದಮೇಲೆ ಮನೆಯ ಇನ್ನೊಂದು ಸಂಪೂರ್ಣ ಹಸ್ತಾಂತರದ ಕಾರ್ಯಕ್ರಮವು ನೀವು ಮಾಡಲಿಕ್ಕಿದ್ದಾರೆ, ನಿಮ್ಮ ಎಲ್ಲ ಪದಾಧಿಕಾರಿಗಳು ಸೇರಿಕೊಂಡು. ನಾವು ನಿಜವಾಗಿ ತುರ್ತು ಕಾರ್ಯಕ್ರಮದ್ದು ನಮ್ಮನ್ನು 3:15 ಬರಲಿಕ್ಕೆ ಹೇಳಿದ್ರಿ. ನಾವು ಲೇಟ್ ಆಯಿತು ಅಂತ ಓಡ್ಕೊಂಡು ಬಂದು ಅವಿನಾಳುವ ನನ್ನನ್ನು ಅವರ ಸ್ವಂತ ಕಾರಲ್ಲೇ ಕರ್ಕೊಂಡು ಬಂದು ನಾವು ಇನ್ನೊಂದು ಕಾರ್ಯಕ್ರಮಕ್ಕೆ ಹೋಗಬೇಕಾಗಿದ್ದರಿಂದ ನಿಮ್ಮೆಲ್ಲರ ಪ್ರೀತಿ ಕೇಳ್ತೇವೆ. 17 ವರ್ಷದಲ್ಲಿ ಇಷ್ಟು ಕೆಲಸ ನಾವು ಮಾಡ್ತೇವೆ ಅಂತ ಎಣಿಸ್ಕೊಳ್ಳಲಿಲ್ಲ ಯುವ ವೇದಿಕೆಯನ್ನು ಆರಂಭ ಮಾಡಿದಾಗ. ಇದು ರಾಜ್ಯಕ್ಕೆ ಮತ್ತು ರಾಷ್ಟ್ರಕ್ಕೆ ಮಾದರಿ ಕೆಲಸ. ಯಾವುದೇ ಕರ್ನಾಟಕ ರಾಜ್ಯದ ಯಾವುದೇ ಒಂದು ಸಂಘ ಇಷ್ಟು ಮಾಡಿಕೊಟ್ಟಿರಲಿಕ್ಕಿಲ್ಲ. ಅವರು ಬೇರೆ ಬೇರೆ ಕೆಲಸ ಮಾಡಿರ್ಬೋದು, ಆದರೆ ಇಷ್ಟು ಮನೆ ಕಟ್ಟಿಕೊಡೋದು, ಶ್ರಮದಾನ ಮಾಡೋದು, ದೇವಸ್ಥಾನ ಕಟ್ಟಲಿಕ್ಕೆ ಹೋಗೋದು, ಸ್ಮಶಾನ ಕಟ್ಟುವ ಕೆಲಸ ಮಾಡಿಲ್ಲ. ಈಗ ಇದು ಇಡೀ ರಾಜ್ಯಕ್ಕೆ ಮಾದರಿಯಾಗಿದೆ. ಅದಕ್ಕಾಗಿ ಚಂದಪ್ಪ ಮೂಲ ಯಾವಾಗಲೂ ಓಪನ್ ಪೇರ್ ಅಕ್ಕಲ್ ದಾದನ ಮಲ್ಪೇರ್ ಮಾರ್ರೆ ಅದ್ರ ಕೊರ್ತಿನ ಕಾಸಿಗೆ ಮೋಸ ಪೂಜ್ಯ ಅಂತ ಏಪಲಾರೆಂಗ್ ಪನಿಯರು ಆ ಜವಣರಿಗೆ ಕೊರಲಿ ಕೊರ್ತಿನ ಕಾಸಿಗೆ ಮೋಸ ಇಜ್ಜಿ ಅಂತ. ಯಾಕಂದರೆ ಒಬ್ಬ ಸೇನಾನಿಯವರು ಅವರು ಆ ಮಾತು ನಂಗೆ ತುಂಬ ಸರಿ ಹೇಳಿದ್ದಾರೆ. ನಿಮ್ಮ ಬಗ್ಗೆ ಅವ್ರು ಅವರೊಂದು ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಅಂದರೆ ಮತ್ತು ಬೇರೆಯವ್ರ ಸರ್ಟಿಫಿಕೇಟ್ ಬೇಕಾಗಿಲ್ಲ. ಹಾಗಾಗಿ ಮತ್ತು ಇಲ್ಲಿರೋರೆಲ್ಲ ಸಮಾಜ ಸೇವಾ ಇದರಿಂದಲೇ ಬಂದೆವು. ದಿನಕರ್ ಇರ್ಬೋದು, ಬಂಜನ್ ಇರ್ಬೋದು, ನಮ್ಮ ಧಾರ್ಮಿಕ ಪದ್ಧತಿ. ಯಾಕಂದ್ರೆ ಅವರೆಲ್ಲ ನೋಡಿ ಕೆಲಸ ಮಾಡ್ತಾರೆ. 25,000 ಕೊರಲೆ ಬಂಡ ರಪ್ಪ ಕೊರ್ಪೇರು ಅಣ್ಣ ಅಕ್ಕಲು ಏಪಲ್ಲ ಯಾನ್ ಕೊರ್ತೆ ಎಂದು ಪನ್ ಪೂಜ್ಯರು
ಈ ರೀತಿಯ ಕಾರ್ಯಕರ್ತರು ಇರುವುದರಿಂದಲೇ ಇದು ಸಾಧ್ಯ ಆಗಿದ್ದು. ಈ ಹೊನ್ನೆಯೂ ಹಾಗೆ, ಹೊನ್ನೆಯ ಸದ್ದಿಲ್ಲದ ಕೆಲಸ ಮಾಡ್ತಾರೆ, ಮರ ಬೇಡ 1 ಲಕ್ಷ ರೂಪಾಯಿ ಮರ ತಗೋ ರಪ್ಪ ಕೊರ್ಪೇರು. ಇಂಥ ಕಾರ್ಯಕರ್ತರು ಇರುವುದರಿಂದ ಈ ಕೆಲಸ ಸಾಧ್ಯ ಆಗಿದೆ. ನಾನು ನಿಮಗೆಲ್ಲ ಆಭಾರಿ ಆಗಿದ್ದಾರೆ. ಮತ್ತು ನಮ್ಮದು ಯಾವುದೋ ಕಾರ್ಯಕ್ರಮದ ಮಧ್ಯೆ ಇರುವಾಗ ನನ್ನನ್ನು ಇಲ್ಲಿ ಕರ್ಕೊಂಡು ಬನ್ನಿ ಅಂತಾಗ ಆಳುವರು ಅಲ್ಲಿಂದ ಬಂದಿದ್ದಾರೆ. ಯಾಕಂದರೆ ಅವರಿಗೆ ನ್ಯಾಷನಲ್ ಅವಾರ್ಡ್ ಬಂದಿದೆ, ಕಮ್ಯುನಿಟಿ ಸರ್ವಿಸ್ ಮಾಡಿದ್ದಕ್ಕೆ ನ್ಯಾಷನಲ್ ಅವಾರ್ಡ್. ಅದು ವರ್ಷಕ್ಕೆ ಒಬ್ರಿಗೆ ಮಾತ್ರ ಕೊಡೋದು, ಅವ್ರಿಗೆ ಬಂದಿದೆ. ಯಾಕಂದರೆ ನಿಟ್ಟೆ ಮೆಡಿಕಲ್ ಕಾಲೇಜಲ್ಲಿ ಕಮ್ಯುನಿಟಿ ಮೆಡಿಸಿನಲ್ಲಿ ಹಳ್ಳಿಗೆ ಹೋಗಿ ಕ್ಯಾಂಪ್ ಮಾಡಿ ಕಣ್ಣು ಚಿಕಿತ್ಸೆ, ಮಧುಮೇಹ ಅದೆಲ್ಲ ಮಾಡಿ ನ್ಯಾಷನಲ್ 1 ವರ್ಷದಲ್ಲಿ 120 ಕ್ಯಾಂಪ್ ಮಾಡಿ ಬಡವರನ್ನು ಮುಟ್ಟಿದವರು. ಅದಕ್ಕೆ ನಾನು ಅವ್ರನ್ನ ಕರ್ಕೊಂಡು ಬಂದಿದ್ದೆ. ಯಾಕಂದರೆ ನಿಮಗೆಲ್ಲ ಪರಿಚಯ ಆಗಲಿ, ಏನೋ ಕಾರ್ಯಕ್ರಮ ಇದ್ದರೆ ಅವರು ಹೆಲ್ಪ್ ಮಾಡ್ತಾರೆ. ನಿಮ್ಗೆಲ್ರಿಗೂ ನಾನು ಅಭಿನಂದನೆ ಹೇಳ್ತೇನೆ. ಇದು ಒಬ್ಬರು ಕೆಲಸ ಅಲ್ಲ, ನಾವೆಲ್ಲ ಸೇರಿ ದೇವರಿಗೆ ಸಮುದ್ರಕ್ಕೆ ಒಂದಿಷ್ಟು ಹಾಕಿದಾಗೆ, ನೀರನ್ನು ಹಾಕಿದ್ದೇವೆ. ಈ ಕೆಲಸ ಒಬ್ಬರಿಂದ ಆಗಿದ್ದಲ್ಲ. ನಾನು ಇದರಲ್ಲಿ ನನ್ನ ಕೆಲವು ಆತ್ಮೀಯರು, ದೂರ ಮಿತ್ರರು, ನನ್ನ ಬಂಧುಗಳು ಕೆಲವೊಂದಿಷ್ಟು ಜನ ದುಡ್ಡು ಹಾಕಿದ್ದಾರೆ. ಎಲ್ಲರೂ ಹಾಕಿದ್ದಾರೆ. ಯುವ ವೇದಿಕೆ, ಜಿಲ್ಲಾ ಘಟಕ, ರಾಜ್ಯ ಘಟಕ, ವಿಭಾಗೀಯ ಘಟಕ, ಮತ್ತು ಬಂಟ್ವಾಳದವರು ತನು ಮನ ಧನ ಇದು ಎಲ್ಲ ಒಟ್ಟಿಗೆ ಕೊಡೋದವರು. ಬಂಟ್ವಾಳ ಅಂದರೆ ಹಾಗೆ, ಸಮಾಜ ಅವ್ರದ್ದು ಬಂಟ್ವಾಳದ ಹೋರಾಟ ಅಂದರೆ ಹಾಗೆ. ನಾವು ಇದ್ದೇವೆ ಅಂದರೆ ಅವರು ಇದ್ದೇವೆ ಅಂತ ಹೇಳ್ತಾರೆ. ಬಂಟ್ವಾಳದವರು ಬಿಡುವುದಿಲ್ಲ. ಮತ್ತು ಕುಂಬಾರ ಕುಲಾಲ ಸಮುದಾಯದ ಕಾಶಿ ಬಂಟ್ವಾಳ. ಆದರೆ ಇನ್ನೂ ಸಹ ನಮ್ಮ ಸಮುದಾಯವರು ಇಷ್ಟೆಲ್ಲ ಜನಸಂಖ್ಯೆ ಇದ್ದರೂ ಸಹ ಬಂಟ್ವಾಳದಲ್ಲಿ ಕುಲಾಲ ಸಮುದಾಯದನ್ನು ಹೇಳಿಕೊಳ್ಳುವಂಥ ಯಾವುದೇ ಪ್ರಾತಿನಿಧ್ಯ ಸಿಕ್ಕಿಲ್ಲ. ಇನ್ನು ಮುಂದಾದರೂ ನಮ್ಮವರಿಗೆ ಯಾರಿಗಾದರೂ ಸಿಕ್ಕಲಿ. ನಮ್ಮ ರಾಜಕೀಯವಾಗಿ ನಮ್ಮ ಒಂದು ಹಂತ ತಾಲೂಕು ಮಟ್ಟದವರೆಗೆ ಬರ್ತಾರೆ, ಜಿಲ್ಲಾ ಮತ್ತು ರಾಜ್ಯ ಮಟ್ಟಕ್ಕೆ ಹೋಗ್ಲಿಕ್ಕೆ ನಮ್ಮವ್ರಿಗೆ ಇನ್ನೂ ಆಗಿಲ್ಲ. ಆ ಕೆಲಸ ಸಹ ಆಗಲಿ, ಯುವ ವೇದಿಕೆ ಅಂಥ ನಾಯಕರನ್ನು ಬೆಳೆಸಲಿ ಅಂತ ಹೇಳಿ ನಿಮ್ಗೆಲ್ಲರಿಗೂ ಶುಭ ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ. ವಂದನೆಗಳು. ನನ್ನ ಕಾರ್ಯ ನಿಮಿತ್ತ ನಾನು ಹೋಗ್ತಾ ಇದ್ದೇನೆ, ದಯವಿಟ್ಟು ಕ್ಷಮಿಸಿ. ನಾನು ಬೇರೆ ಕಾರ್ಯ ಒತ್ತಡದಲ್ಲಿದ್ದೇನೆ, ದಯವಿಟ್ಟು. ಹೀಗೆ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರಿಗೆ, ಹಾಗೆ ಎಲ್ಲ ರಾಜ್ಯ ಕುಲಾಲ ಕುಂಬಾರ ಯುವ ವೇದಿಕೆ ಹಾಗೂ ಮತ್ತು ಮಹಿಳಾ ಸಂಘಟನೆಗಳ ಒಕ್ಕೂಟ ಎಲ್ಲ ನನ್ನ ಬಾಂಧವರಿಗೆ ನಮಿಸುತ್ತಾ, ಇದು ನನ್ನ ಈ ಕಾರ್ಯಕ್ರಮದಲ್ಲಿ ನಾನು ಆಕಸ್ಮಿಕ, ನಾನು ಇದು ಪ್ಲ್ಯಾನ್ ಇಲ್ಲ. ಅದಕ್ಕೆ ಯೋಗ ಬೇಕು ಅಂತ ಹೇಳ್ತಾರೆ, ನೋಡಲಿಕ್ಕೆ ಒಂದು ಯೋಗ ಬೇಕು. ನಾನು ಯೋಗ ಇತ್ತು, ಇಲ್ಲಿ ಬಂದಿದ್ದೇನೆ ನೋಡಲಿಕ್ಕೆ. ಇವರು ಮನೆ ಹಸ್ತಂದ್ರೆ ಆಯಿತು. ಆವಾಗ ನಾನು IMA ಫಂಕ್ಷನ್ ಆಗ್ತಾಯಿತ್ತು, ನಮ್ಮ ಭಾರತೀಯ ವೈದ್ಯಕೀಯ ಸಂಘದ ರಾಜ್ಯಾಧ್ಯಕ್ಷರು ಬಂದಿದ್ದರು. ನಾವು ಅಲ್ಲಿ ಕಾರ್ಯಕ್ರಮ ಆಗ್ತಾ ಇರುವಾಗಲೇ ನಾವು ಎದ್ದುಕೊಂಡು ಲೇಟ್ ಆಗ್ತದೆ ಅಂತೇಳಿ ನಾವು ಎದ್ದು ಬಂದ್ವಿ ಇಲ್ಲಿ. ಸೊ ಇದು ಇಂಥ ಕಾರ್ಯಕ್ರಮ ಈಗಿನ ಕಾಲದಲ್ಲಿ ದಾನ ಧರ್ಮ ಮಾಡೋರಾಗಲಿ, ಮನೆ ಕಟ್ಸ್ಕೊಡೋರಾಗಲಿ ಭಾರಿ ಕಡಿಮೆ. ಎಲ್ಲವೂ ಕೂಡ ಒಂದು ಪ್ರಚಾರಕ್ಕೆ, ಕೊರೋನಾ ಟೈಮ್ ನಾವು ನೋಡಿದ್ದೇವೆ, ಎಲ್ಲ ಪ್ರಚಾರ ಪ್ರಿಯರು. ಒಂದು ಅರ್ಧ kg ಅಕ್ಕಿ ಕೊಟ್ಟರು ಕೂಡ ಹೀಗೆ ಒಂದು ಕೊಟ್ಕೊಂಡು ಫೋಟೋ ತೆಕ್ಕೊಂಡು ಎಲ್ಲ ವಾಟ್ಸಪ್ಪಲ್ಲಿ ಸರ್ಕ್ಯುಲೇಟ್ ಮಾಡೋಂಥ ಕಾಲ ಇದು. ನಿಜವಾಗ್ಲೂ ಯಾರು ಸಮಾಜ ಸೇವೆ ಮಾಡ್ತಾರೆ ಅವ್ರು ಇವತ್ತು ಯಾರು ಗುರುತಿಸಲಿಲ್ಲ. ಒಂದು ಹಾಗೆಯೇ ಇವತ್ತು ಪ್ರಚಾರ, ಇವತ್ತು ಏನೇ ಪ್ರಚಾರ ಇಲ್ಲ, ಖಾಲಿ ಒಂದು 50 ಜನ ಇಟ್ಕೊಂಡು ಇದೇ, ನಾನು ಹೇಳಬಾರ್ದು, ಇನ್ನು ಕೆಲವು ಸಮುದಾಯದಲ್ಲಿ ಇದೇ ದೊಡ್ಡ ಇದು ಏನು ದೊಡ್ಡ ಕಾರ್ಯಕ್ರಮ ಮಾಡಿ ಅವ್ರನ್ನ ಬಿಂಬಿಸ್ಕೊಳ್ಳೋಂಥ ನಾನು ನೋಡಿದ್ದೇನೆ. ನಾನು ಯಾವುದೇ ಈ ಸಮುದಾಯ ಹೇಳಲಿಕ್ಕೆ ಇಚ್ಛೆ ಪಡ್ತಿಲ್ಲ. ಬಟ್ ಇಂಥದ್ದೊಂದು ಕಾರ್ಯಕ್ರಮ ಆಗಬೇಕು. ನೋಡಿ, ಇವರ ಕಷ್ಟಕ್ಕೆಲ್ಲ ಸ್ಪಂದಿಸಿದ್ದೀರಿ ನೀವು, ಅದು ಸಂತೋಷದ ಕೆಲಸ. ಹಾಗೆಯೇ ಇಂಥದ್ದು ನಾನು ಹೇಳೋದು, ಇದು ಧರ್ಮಾತೀತ, ಇದು ಜಾತ್ಯತೀತವಾಗಬೇಕು. ಧರ್ಮ ಒಂದೇ ಇರಬೇಕು. ಈಗ ಹೇಗೆ ಬೇರೆ ಇದರಲ್ಲಿ ಧರ್ಮ ಒಂದೇ ಅಂತ ಇರ್ತದೆ, ಜಾತಿ ಅಂತ ನಮ್ಮಲ್ಲಿ ಬರಬಾರ್ದು. ಅದಕ್ಕೆ ಒಂದು ಸತಿ ನಾನು ಯಾವಾಗಲೂ ಯೋಚನೆ ಮಾಡ್ತಾಯಿದ್ದೆ. ನಾನು ಇವರೆಲ್ಲ ಕುಂದಾಪುರ ಸೈಡ್ದವರು, ನನ್ನ ತಾಯಿ. ಯಾಕೆ ಮಾನವ ಸಂಘ ಮಾಡಬಾರ್ದು? ಎಲ್ಲ ಜಾತಿ, ಅದು ಪ್ರೆಸಿಡೆಂಟ್, ಸೆಕ್ರೆಟ್ರಿ, ಜಾಯಿಂಟ್ ಸೆಕ್ರೆಟ್ರಿ, ಎಲ್ಲ ಬೇರೆ ಎಲ್ಲ ಯಾವುದು ಏನೇನು ಕ್ಯಾಸ್ಟ್ ಇದೆ ಎಲ್ಲದಕ್ಕೂ ಒಂದೊಂದು ಪ್ರಾತಿನಿಧ್ಯ ಕೊಟ್ಟು ಮಾನವ ಸಂಘ ಅಂತ ಯಾಕೆ ಮಾಡಬಾರ್ದು ನಾನು ಯಾವಾಗಲೂ ಯೋಚನೆ ಮಾಡ್ತಾಯಿದ್ದೆ. ಅದಕ್ಕೆ ಇದು ಬರಬಾರ್ದು ಅಂತ. ಹೀಗಾಗಿ ನಾನು ಬಂಟರ ಸಂಘನೂ ಕೂಡ ಬರಬಾರ್ದು, ಮಾನವ ಸಂಘನೇ ಬರಲಿ. ಯಾಕೆ ಅಂತ ಇನ್ನು ಮುಂದಿನ ದಿನಗಳಲ್ಲಿ ನಾನು ಅದು ಆಗ್ತದೆ. ಯಾಕಂದರೆ ಈಗಿನ ಜನ್ರೇಷನ್ ಹೇಳ್ತೇವೆ, ಅದು ಇದಕ್ಕೆಲ್ಲ ನೆಕ್ಸ್ಟ್ ಈ ಕ್ಯಾಸ್ಟ್ ಸಂಘಕ್ಕೆಲ್ಲ ಜಾಸ್ತಿ ಪ್ರಾತಿನಿಧ್ಯ ಕೊಡೋದಿಲ್ಲ. ಈ ಜನ್ರೇಷನ್ ಲಾಸ್ಟ್ ಅನಿಸ್ತದೆ ನನಗೆ. ಇನ್ ಫ್ಯೂಚರ್ ಎಲ್ಲ ಹ್ಯೂಮನ್ ಸಂಘ, ನಮ್ಮ ಮಾನವ ಸಂಘ ಅಷ್ಟೇ. ಎಲ್ಲರೂ ಒಂದೇ, ಏನು ಹೇಳ್ತೀವಿ, ಒಂದೇ ಧರ್ಮದಲ್ಲಿ, ಯಾವುದು ಜಾತಿ ಅಂತ ನೋಡಬಾರ್ದು. ಹಾಗೆ ಅವ್ರಿಗೇನು ಈಗ ಇವ್ರು ಹೇಳಿದರು, ಒಂದು ಹೈಯೆಸ್ಟ್ ಜನಸಂಖ್ಯೆ ಇದೆ ಬಂಟ್ವಾಳದಲ್ಲಿ, ಯಾರು ಇವತ್ತು ಪ್ರಾತಿನಿಧ್ಯ, ಒಂದು ರಾಜಕೀಯ ಪ್ರಾತಿನಿಧ್ಯ ಬರಲಿಲ್ಲ ಅಂತ. ಹೌದು, ಟ್ಯಾಲೆಂಟ್ ಇದ್ದರೆ ಮುಂದೆ ಹೋಗ್ಬೇಕು. ಅದು ಅವ್ರವ್ರ ಇವನ್ ನಾನು ರಿಸರ್ವೇಷನ್ ಕೂಡ ಈಗ ಮೆಡಿಕಲಲ್ಲಿ ರಿಸರ್ವೇಷನ್ ಒಬ್ಬನ ಕೆಪಾಸಿಟಿನ ಕಟ್ ಮಾಡುವಂಥದ್ದು. ರಾಜಕೀಯದಲ್ಲಿ ರಿಸರ್ವೇಷನ್ ಅಂತ ಬಂದು ಒಬ್ಬರ ಕೆಪಾಸಿಟಿನ ಅಡ್ಡ ಹಾಕಿ ಬೇರೆಯವ್ರಿಗೆ ಕೊಡುವಂಥದ್ದು. ಸೊ ಯಾವ ರಿಸರ್ವೇಷನ್ ಕೂಡ ಇರಬಾರ್ದು ನನ್ನ ಪ್ರಕಾರ. ಬಟ್ ಇದು ಕೆಲವರು ಗೌರ್ಮೆಂಟ್ ನೇಮ ಅದು ಸಾಕ್ತಾ ಇರ್ತದೆ, ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಬಟ್ ಈ ಏನಂತೀವಿ, ಇದು ಈ ಸಹಾಯ ಅಂತ ಏನು ಮನೆ ಕಟ್ಸ್ಬೇಕು, ಇದು ದೊಡ್ಡ ಒಂದು ವಿಷಯನೇ. ಈಗ ಅವ್ರಿಗೆ ಒಂದು ಲೈಫ್ ಕೊಟ್ಟಾಗಿ, ಅವ್ರ ಫ್ಯಾಮಿಲಿಗೆ ಒಂದು ಲೈಫ್ ಕೊಟ್ಟಾಗಿ ನೀವೆಲ್ಲ. ಮತ್ತು ಭಜನೆ ಅಂತ ನಾನು ಕೇಳ್ಪಟ್ಟೆ. ಭಜನೆ ಮುಂಚೆ ದಿನ ನಡೀತಾ ಇತ್ತು ಮನೆಯಲ್ಲಿ.
ಅದು ಮತ್ತೆ 2 ದಿನಕ್ಕೊಮ್ಮೆ ಆಯಿತು, ಮತ್ತು ವಾರಕ್ಕೊಮ್ಮೆ ಆಯಿತು. ಈಗ ಭಜನೆ ಇಲ್ಲ ಈಗ ಕೆಲವು ಮನೆಯಲ್ಲಿ. ಸೊ ಅದೆಲ್ಲ ಒಂದು ಪಾಸಿಟಿವ್ನೆಸ್. ಈಗಿನ ಜನ್ರೇಷನ್ಗೆ ಅದು ಏನಂತೇಳಿ ಅವರ ಏನು ನಮ್ಮ ಸಂಸ್ಕೃತಿಯನ್ನು ಅವರಿಗೆ ಹೇಳಿಕೊಡುವಂಥದ್ದು, ಮತ್ತು ಅದನ್ನ ಪಾಲಿಸಬೇಕಾಗ್ತದೆ. ಒಂದೇ ದಿನಕ್ಕೆ ಅದು ಸೀಮಿತ ಆಗಬಾರ್ದು, ವಾರಕ್ಕೊಮ್ಮೆ ಅದರ ಸೀಮಿತ ಆಗಬೇಕು ಅಂತ. ಹಾಗೆ ಇಂಥದ್ದೊಂದು ಕಾರ್ಯಕ್ರಮಕ್ಕೆ ಏನಾದಿದ್ದರೆ, ನನ್ನ ಸೈಡಿಂದ ಏನೋ ಸಹಾಯ ಇದ್ದರೆ ದಯವಿಟ್ಟು ನೀವು ನನಗೆ ಕೇಳ್ಬೋದು. ನಾನು ನನ್ನ ಸೈಡಿಂದ ಏನಾದರೂ ಸಹಾಯ ಆಗಬೇಕಾದ್ರೆ, ಅಥವಾ ನನಗೆ ಯಾರು ಕಾಂಟ್ಯಾಕ್ಟ್ಸ್ ಏನೋ ಇದ್ದರೆ, ಅಥವಾ ನನ್ನ ಪರ್ಸ್ನಲಿ ಏನು ಸಹಾಯ ಮಾಡೋದು ನಾನು ಮಾಡ್ತೇನೆ. ದಯವಿಟ್ಟು ನನ್ನ ಅಪ್ರೋಚ್ ಮಾಡುವಂತ ಮಾತಾಡ್ತೀನಿ. ನಿರ್ಮಾಣದ ಮುಖಾಂತರ ಮನಸ್ಸನ್ನು ಕಟ್ಟಿದಂತಹ ಯುವ ವೇದಿಕೆಗೆ ವಂದನೆಗಳನ್ನು ಸಲ್ಲಿಸಿದರು ಡಾಕ್ಟರ್ ಅಣ್ಣಯ್ಯ ಕುಲಾಲ್. ಅದೇ ರೀತಿ ಉತ್ತಮವಾಗಿ ಮಾತನಾಡಿ ಹಿತವಚನವನ್ನು ನೀಡಿದಂತಹ ಪ್ರೊಫೆಸರ್ ಅವಿನ್ ಆಳ್ವ ಇವರಿಗೂ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ನಮ್ಮ ಸೇವೆಗಾಗಿ, ಇಂದಿನ ಕಾರ್ಯಕ್ರಮದ ಸೇವೆಗಾಗಿ ಧನ ಸಹಾಯವನ್ನು ನೀಡುವಂಥವರು, ತಮ್ಮಲ್ಲಿ ಇರುವಂಥ ಸ್ವಲ್ಪವಾದರೂ ಹಣವನ್ನು ಇಂದಿನ ಕಾರ್ಯಕ್ರಮದ ಖರ್ಚಿಗೆ ತಾವು ಸಹಕಾರವನ್ನ ನೀಡಬೇಕು ಅಂತೇಳಿ ವಿನಂತಿಯನ್ನ ಮಾಡುತ್ತಾ, ಈ ಮನೆ ನಿರ್ಮಾಣಕ್ಕೆ ನಮ್ಮೊಂದಿಗೆ ಸಹಕರಿಸಿದ ಈ ಸಂದರ್ಭದಲ್ಲಿ ಅವರನ್ನ ಸನ್ಮಾನಕ್ಕೆ ಸಹಕಾರವನ್ನು ಮಾಡಿದ್ದಾರೆ. ಅದೇ ರೀತಿ ಜಾಗದ ಮಾಲೀಕರು ಆಗಿರುವಂತಹ ಶ್ರೀ ಅಬ್ದುಲ್ ರೈಮಾನ್ ರವರು, ಅವರಿಗೂ ಸನ್ಮಾನವನ್ನ ಮಾಡಬೇಕು ಎನ್ನುವಂತಹ ಸಂಕಲ್ಪ ನಮ್ಮಲ್ಲಿದೆ. ಅದೇ ರೀತಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಶ್ರೀಮತಿ ರೇಖಾ ರಮೇಶ್ ರವರು, ಈ ಸಂಸಾರದ ಮನೆ ಅಗ್ನಿ ಆಕಸ್ಮಿಕ ಆಗುವಾಗ ತುಂಬಾ ಸಹಕಾರವನ್ನ ನೀಡಿದವರು. ಅದೇ ರೀತಿ ಶಿವಪ್ರಸಾದ್ ಕುಲಾಲ್ ಪಕ್ಷಿಕೆರೆ ಟೈಲ್ಸ್ ವರ್ಕ್ ಮಾಡುವವರು, ನವೀನ್ ಕುಲಾಲ್ ಪೆದಮಲೆ ಮುಡಿಪು ನಮಗೆ ಸಹಕರಿಸಿದವರು, ಜಯರಾಮ್ ಗೌಡ ಬಡಗಿ ಕೆಲಸವನ್ನ ಮಾಡಿ ನಮಗೆ ಸೇವೆಯನ್ನ ಮಾಡಿದವರು. ಇವರಿಗೆ ಸನ್ಮಾನಿಸಬೇಕು ಅಂತೇಳಿ ಅದರಲ್ಲಿ ಬಂದವರೀಗ ರವೀಂದ್ರ ಕುಲಾಲ್ ಎಲೆಕ್ಟ್ರಿಷಿಯನ್ ಮತ್ತು ಜಯರಾಮ್ ಗೌಡ. ತಾವು ದಯವಿಟ್ಟು ಬಂದು ಇಲ್ಲಿ ವೇದಿಕೆಯಲ್ಲಿರುವಂತಹ ನಮ್ಮ ಅತಿಥಿಗಳಿಂದ ಅವರು ಸನ್ಮಾನಿಸಬೇಕು ಅಂತೇಳಿ ಕೇಳಿಕೊಳ್ತೇವೆ. ಅವರ ಪರಿಚಯವನ್ನ, ಅವರ ಸೇವೆಯನ್ನ ಈ ಸಂದರ್ಭದಲ್ಲಿ ಹೊನ್ನಯ್ಯ ಕಾಟಿಪಳ್ಳ. ಈ ಮನೆಯ ನಿರ್ಮಾಣಕ್ಕೆ ಹಲವು ಶ್ರಮದಾನಿಗಳು ಮತ್ತು ಬಹಳಷ್ಟು ಸಮಾಧಾನ ಮಾಡಿದ್ದಾರೆ. ಅದೇ ನೀವು ಹೆಣಿಸ್ಕೊಡ್ಬೋದು. ಈ ಕಾರ್ಯಕ್ರಮದಲ್ಲಿ ಎಲ್ಲರಿಗೂ ಗೌರವಿಸಬೇಕಲ್ಲ ಅಂತ ಹೇಳ್ಕೊಂಡು ಒಂದು ವಿಷಯ ಅಂತ ಹೇಳಿದರೆ, ಒಂದು ಕಂಪನಿಯಲ್ಲಿ, ಅಲ್ಲಿ ದೊಡ್ಡ ಹುದ್ದೆಯಲ್ಲಿ ಆದರೆ, ಯಾವುದೋ ದೊಡ್ಡ ಕಂಪನಿಯಲ್ಲಿ ವರ್ಷಕ್ಕೊಂದ್ಸಲ ನೆನಪಿಸ್ಕೊಳ್ತಾರೆ. ಅದೇ ಓಷನ್ ಪರ್ಲ್ಸ್ ಕಂಪನಿಯಲ್ಲಿ ಇದೇ ಮಾಡ್ತಾ ಇದ್ದಾರೆ. ಹಾಗೆ ಈ ಒಂದು ಮನೆ ನಿರ್ಮಾಣಕ್ಕೆ ಎಷ್ಟೋ ಜನರ ತುಲನೆ ಮಾಡುವಾಗ ನಮಗೆ ಕಂಡಿದ್ದು 6 ಜನರದ್ದು ಕಂಡು ಬಂತು. ಅದು ವಿಶೇಷ ಏನಂತ ಹೇಳಿದರೆ, ಈಗ ನಮ್ಮ ಇಲ್ಲಿ ಇದ್ದಾರೆ ಜಯರಾಮ್ ಗೌಡ, ಬಡಗಿ ಕೆಲಸ ಮಾಡೋರು. ಅವರ ಬಗ್ಗೆ ಹೇಳಬೇಕಾದ್ರೆ, ಅವರು ಆ್ಯಕ್ಚುಲಿ ಗೌಡ ಸಮುದಾಯದವರು. ಈ ಮನೆಯವರನ್ನ ತುಂಬ ಒಂದು ಕುಟುಂಬ ಥರ ನೋಡಿದ್ದಾರೆ, ನಿಸ್ವಾರ್ಥದಿಂದ ಕೆಲಸ ಮಾಡಿದ್ದಾರೆ. ಅವರಿಗೆ ಮರ ಬೇಕು ಅಂತ ಹೇಳಿದರೆ ಇಲ್ಲಿಂದ 60-70 ಕಿಲೋಮೀಟರ್ ದೂರದಿಂದ ನಾವು ವೇಣೂರಿಗೆ ಬಂದು ಮರ ಎಲ್ಲ ಚೆಕ್ ಮಾಡಿದೆ. 2 ದಿವಸ ಅವರ ಶ್ರಮವೆಲ್ಲ ತೊಡಗಿಸಿ ಬಂದಿದ್ದಾರೆ ನಮ್ಮ ಜಯರಾಮ್ ಗೌಡ ಅವರು. ಆಮೇಲೆ ಅವರು ನಿಯಮಿತವಾಗಿ ಸಂಬಳ ತಗೊಂಡು ಅದು ಸಮಯ ಮೀರಿ ಕೆಲಸ ಮಾಡಿದ್ದಾರೆ, ಬಹಳ ಕಷ್ಟಪಟ್ಟಿದ್ದಾರೆ. ಈ ಮಕ್ಕಳಿಗೆ ನಮ್ಮ ಮನೆ ಆಗಬೇಕಂತ ಈ ನಿಟ್ಟಿನಲ್ಲಿ ಎಲ್ಲ ಶ್ರಮದಾನಿಗಳ ಕೊಡುಗೆಯಿಂದ ಹೆಚ್ಚಿನ ಕೊಡುಗೆ ಅಂತ ನಾವು ಆಯ್ಕೆ ಮಾಡಿದ್ದೇವೆ. ಈ ಸಂದರ್ಭದಲ್ಲಿ ಈ ಊರಿನವರಾದ ಜಯರಾಮ್ ಗೌಡ ರಾಮಗೌಡ ಅವರನ್ನು, ಜಯರಾಮ್ ಗೌಡ ನಾವು ಈ ತುಂಬ ಹೃದಯದ ನಾವು ಅಭಿನಂದಿಸ್ತೇವೆ, ಗೌರವಿಸ್ತೇವೆ. ಕಾರಣ ಇದೊಂದು ಎಲ್ಲರಿಗೂ ಮಾದರಿಯಾಗಲಿ ಅನ್ನೋ ಉದ್ದೇಶದಿಂದ ಹೇಳ್ತಾ ಇದ್ದೀನಿ. ಧನ್ಯವಾದಗಳು ಜಯರಾಮ ಗೌಡ್ರವರಿಗೆ ಬಂದದಕ್ಕೆ. ಚಿಕ್ಕ ಕಿರುಕಾಣಿಕೆ ಅಂತ ತಗೊಳ್ಬೇಕು. ಜಯರಾಮ್ ಗೌಡ್ರೆ, ಇದೇ ರೀತಿ ಈ ನಮ್ಮ ಊರಿನ ಈ ಮಕ್ಕಳೆಲ್ಲ ಇಂಥವರಲ್ಲಿ ಕಾಳಜಿ ಇನ್ನೂ ಇರಲಿ ಅಂತ ಹೇಳಿಕೊಂಡು ನಿಮಗೆ ಆಯುಷ ಸಂಪತ್ತು ಕೊಡಲಿ ಅಂತ ನಾವೆಲ್ಲರೂ ನಿಮ್ಮಲ್ಲೇ ಪ್ರಾರ್ಥಿಸ್ತೇವೆ. ಧನ್ಯವಾದಗಳು. ಗೌಡ್ರೆ, ಅದು ಬರುವ ವರ್ಷ ಆಗ್ತದೆ, ನೀನೇ ತೆಗೆದುಬಿಡಿ. ಒಂದು 3 ವರ್ಷ ಆದ ನಂತರ ತೆಗೆಯುವ, ಆಯಿತಾ? ಇನ್ನೊಂದು ಎಲೆಕ್ಟ್ರಿಷಿಯನ್ ನಮ್ಮ ರವೀಂದ್ರ ಕುಲಾಲ್,
ಅವರು ಇಲ್ಲೇ ಕುಳಾಲಲ್ಲಿರೋದು, ಅಂದರೆ ಕುಳಾಲ್ ಅಂತ ಊರಿದೆ. ದಯವಿಟ್ಟು ವೇದಿಕೆ ಬರಬೇಕು. ಮತ್ತು ಅವರೊಟ್ಟಿಗೆ ಸಹಚರರು ಕೂಡ ಇದ್ದಾರೆ, ಅವರೊಟ್ಟಿಗೆ ನಿಲ್ಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ದಯವಿಟ್ಟು ಬನ್ನಿ. ನಾನು ಆಗಲೇ ಹೇಳಿದಂತೆ ವಿಶೇಷವಾಗಿ ಈ ರವೀಂದ್ರ ಕುಳಾಲ್ ಮತ್ತು ಸಹಚರರು ಕೂತ್ಕೊಳ್ಳಿ ಸಹಚರರು ಈ ರವೀಂದ್ರ ಕುಳಾಲ್ 4-5 ಬಾರಿ ಆಯಿತು ಮನೆಗೆ ಭೇಟಿ ನೀಡಿ ಅವರಿಗೆ ಬೇಕಾದ ಓಗೂಡಿ ಬಂದು ನಯ ಪೈಸೆ ತಗೊಳ್ಳದೆ ಉಚಿತವಾಗಿ ವೈರಿಂಗ್ ಎಲ್ಲ ಮಾಡಿದ್ದಾರೆ. ಅದು ಸಹಚರರು ಕೂಡ ಒಳ್ಳೆ ಪ್ರೀತಿಯಿಂದ ಬಂದು ಇಲ್ಲಿ ಕೆಲಸ ಮಾಡಿಕೊಂಡಿದ್ದಾರೆ. ಇದು ಬಹಳ ಒಂದು ಪ್ರೀತಿಯ ಅನ್ಯೋನ್ಯ ಸಂಬಂಧ ಅಂತ ಹೇಳ್ಬೋದು, ಮಾನವೀಯ ಸಂಬಂಧ ಅಂತ ಹೇಳ್ಬೋದು. ಹೌದು, 5-6 ಸಲ ಬಂದಿದ್ದಾರೆ. ಇಡೀ ವೈರಿಂಗ್ ಇವರು ಉಚಿತವಾಗಿ ಮಾಡಿದ್ದಾರೆ, ಪ್ಲಂಬಿಂಗ್ ಮಾಡಿದ್ದಾರೆ. ಆಗಿರುವಾಗ ಇವರು ಧರ್ಮಕ್ಕೆ ಕೊಟ್ಟಿದ್ದಾರಂತಲ್ಲ, ಅವರ ಕಾಳಜಿ, ಅವರ ಪ್ರೀತಿ, ಅಭಿನಂದನೆಗಳಿಗೆ ನಾವು ತುಂಬ ಖುಷಿ ಪಡುತ್ತಿದ್ದೇವೆ. ಇದು ಇವರಿಗೆ ಮಾದರಿ, ಇದು ಸಾಮಾಜಿಕ ಮಾದರಿಯಾಗಲು ಗುರುತಿಸ್ಕೊಳ್ತಿದ್ದೇವೆ. ಧನ್ಯವಾದಗಳು ರವೀಂದ್ರ ಅವರೇ, ತುಂಬ ಹೃದಯ ಧನ್ಯವಾದಗಳು. ನಿಮಗೆ ಆಯುಷ್ಯ ಕೊಟ್ಟು ನಿಮ್ಮ ಸಹಚರಗಳು ಕೊಟ್ಟು ನಿಮ್ಮ ಒಂದು ಉದ್ಯಮ ಉನ್ನತ ಹೋಗ್ಬೇಕಂದ್ರೆ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೇವೆ. ಬೇಕಾದ ಪರಿಚಯ ಹೇಳ್ತೇನೆ, ಏನು ಮಾಡಿದ್ದಾರೆ ಅಂತ ಹೇಳಿಕೊಂಡು. ಅವ್ರು ಬಹುಶಃ ಬಂದಿಲ್ಲ ಅಂತ ಕಾಣ್ತದೆ, ಆದರೆ ವಿಷಯತೆ ಹೇಳ್ತೇನೆ. ಶ್ರೀಮತಿ ರೇಖಾ ರಮೇಶ್ ಇವರು ಕನ್ಯಾನದ ಮಾಜಿ ಅಧ್ಯಕ್ಷೆ. ಈ ಕುಟುಂಬ ಸಂತತ್ರೆಯಾಗಿ ರಸ್ತೆಯಲ್ಲಿ ಇರುವಾಗ ಅವರು ಪಂಚಾಯತ್ನಲ್ಲಿ ತುಂಬ ರಾಜಕೀಯ ಇತ್ತು, ಮನೆ ಇಲ್ಲ. ಇವರು ಪಂಚಾಯತಿನಲ್ಲಿ ಅಂಗಡಿಯನ್ನು ಕರೆದು ಕೊಟ್ಟು ನಾನಿದ್ದೇನೆಂದು ಎದೆ ತಟ್ಟಿ ಕೊಡಿಸಿದ್ದಾರೆ, ಉಚಿತವಾಗಿ ಕೊಡಿಸಿದ್ದಾರೆ. ಹಾಗಂತ ಹೇಳಿಕೊಂಡು ತುಂಬ ನಮಗೆ ಈ ಕುಂಬಾರ ಕುಲಾಲ ಯುವ ವೇದಿಕೆ ಕೂಡ ಬಹಳ ಸಹಾಯ ಮಾಡಿದ್ದಾರೆ. ಅವರು ಜಾತಿ ನೋಡಿಲ್ಲ, ಯಾವುದೇ ಪಕ್ಷ ನೋಡಿಲ್ಲ, ಬಂದು ಇಲ್ಲಿ ಶ್ರಮದಾನಕ್ಕೂ ಬಂದಿದ್ದಾರೆ. ಅವರನ್ನು ಈ ರೀತಿ ಇವಾಗ ನಾನು ನೆನೆಸ್ಕೊಳ್ತಿದ್ದೇನೆ. ಅವ್ರು ಬಂದ ನಂತರ ನಾವು ಗೌರವಿಸಿಕೊಳ್ಳೋದಕ್ಕೆ ಕಾಯ್ತಿದ್ದೇನೆ. ಮತ್ತೊಂದು ನವೀನ್ ಕುಲಾಲ್ ಪೆದಮಲೆ, ಅದು ನಮ್ಮನೆ ಯುವ ವೇದಿಕೆಯ ಅಧ್ಯಕ್ಷ ನಮ್ಮ ಮುಡಿಪುನವರು. ಆ ಹುಡುಗ ನೋಡಿದರೆ ಚಿಕ್ಕ ಹುಡುಗನ ಥರ ಇದ್ದಾರೆ. ಅವರು ಸಾಧಾರಣ 5-6 ಸಲ ಬಂದಿದ್ದಾರೆ. ಒಂದು ಸಲ ಏನಂತ ಇದು ಅಂತ ಹೇಳಿದರೆ, ಈ ಬಾಗಿಲು ಹಾಕಬೇಕಿತ್ತು. ಆ ಬಾಗಿಲು ಆಗುವಾಗ ಒಂದು ಗಾಡಿಯಲ್ಲಿ ಬರುವಾಗ ಇಲ್ಲಿ ಗುಡ್ಡ ಗಾಡಿನಲ್ಲಿರುವಾಗ ಪಂಚರ್ ಟೈರ್ ಒಡೆದೋಗಿತ್ತು. ನಾನು ಫೋನ್ ಮಾಡುವಾಗ ಎನ್ನ ಗಾಡಿ ಪುಡದುಂಡು ಈರು ಏನು ಬರ್ಪೆ ಇಂಚಾಣ್ಲ ಬರ್ಪೆ ಅಂತ ಹೇಳಿದೆ. ಅಷ್ಟೊಂದು ಕಾಳಜಿ, ತನ್ನ ಗಾಡಿ ಗುಡ್ಡದಲ್ಲಿ ಕಾಡಿನ ಮಧ್ಯೆ ಹೊಡೆದೋದ್ರೂ ಅದರ ಬಗ್ಗೆ ಕಾಳಜಿ. ನಾನು ಹೇಗಾದರೂ ಮನೆಗೆ ಬರ್ತೇನೆ ಅಂತ ಹೇಳುವಾಗ ತುಂಬ ಹೊಟ್ಟೆ ಬೇಜಾರು ಶುರು ಅಂತಾಯಿತು. ಈರು ಓಲುಲ್ಲ ತುಲೆ ನಾಡೆ ಬರ್ಪೆ ಅಂತ ಹೇಳಿದ್ದೇನೆ. ಪಾಪ ನೋಡಿದರೆ ಟೈರ್ ಪಂಚರ್ ಆಗಿದೆ, ಕಿಸೆಯಲ್ಲಿ ಕಾಸಿಲ್ಲ, ಇದ್ದೊಂದು ಅಷ್ಟೊಂದು ಟೂಲ್ಸ್ ಇಟ್ಕೊಂಡು ಬಂದಿದ್ದಾರೆ. ನಾನು ಹೇಳಿದೆ ನನ್ನ ಕಾರಲ್ಲಿ ಇಟ್ಕೊಂಡು ಬನ್ನಿ, ಟೈರ್ ಈಗ ಮಾಡಿಸ್ಕೊಂಡು ಬರೋ ಅಂತ ಹೇಳ್ಕೊಂಡು ಇಲ್ಲಿ ರಾತ್ರಿ 8 ಗಂಟೆ ತನಕ ಇದ್ದು ಡೋರೆಲ್ಲ ಹಾಕಿಕೊಂಡು ಹೋಗಿದ್ದಾರೆ. ಕನಿಷ್ಠ ಒಂದು 6-7 ಸಲ ಇಲ್ಲಿ ಬಂದಿದ್ದಾರೆ ಅಂತ. ನವೀನ್ ಕುಲಾಲ್ ನಮ್ಮ ಪೆದಮಲೆ ಅವರಿದ್ದಾರೆ. ಅವರು ತುಂಬ ರೀತಿಯಲ್ಲಿ ನಾವು ಇಲ್ಲೆಲ್ಲ ಇಷ್ಟು ಜನ ಶ್ರಮದಾನ ಮಾಡಿದವರಲ್ಲಿ ನಾನು ಅವರನ್ನು ಪರಿಶೀಲನೆ ಮಾಡಿದ್ದೇನೆ. ಆಗಿರುವ ಅವ್ರಿಗೆ ನಾನು ಗೌರವಿಸೋ ಈ ಸಂದರ್ಭ ಅವ್ರು ಬರಲಿಲ್ಲ, ಬಂದ ನಂತರ ಮಾಡುವ ಅಂತ ಹೇಳ್ಕೊಂಡು ಇದು ಅವರು ಮಾದರಿಯನ್ನು ಸಮಾಜಕ್ಕೆ ಅಂತ ಕೇಳ್ತಿದ್ದೇನೆ. ಮತ್ತು ನಾವು ಟೈರ್ ಮಾಡಿ ಕೊಟ್ಟಾಯಿತು, ಮತ್ತು ಹೋಗಿದ್ದಾರೆ. ಇಂಥ ಒಂದು ಮನಸ್ಥಿತಿ ಆಗಿರುವಾಗ ಅವರಿಗೆ ಒಂದು ಧನ್ಯವಾದ ಅರ್ಪಿಸ್ತೇನೆ. ಮತ್ತೊಂದು ನಮ್ಮ ಅದ್ರಮಕ ಅಂದರೆ ಅದ್ರಮ್ ರಹಿಮಾನ್ ಅಂತ ಈ ಮನೆ ಮಾಲೀಕರು, ಅವ್ರು ಬರಬೇಕಿತ್ತು, ಬರ್ತೇನೆ ಅಂತ ಹೇಳಿದರೆ ಏನೋ ಅವ್ರ ಕಾರ್ಯ ನಿಮಿತ್ತ ಇರ್ಬೋದು, ಅವರು ಬರ್ತಾರಾ? ಸರಿ. ಆದರೆ ಅವರ ಬಗ್ಗೆ ಒಂದು ಹೇಳ್ತೇನೆ ನಾನು. ಯಾಕೆಂದ್ರೆ ಹೇಳಿದ್ರೆ ಅವರು ಜಾತಿಯಲ್ಲಿ ಮುಸ್ಲಿಂ, ನಿಮ್ಗೆ ಗೊತ್ತಲ್ಲ ಹಿಂದೂ ಮುಸ್ಲಿಂ ಅಂದ್ರೆ ಏನಂತ. ಆದರೆ ಅವರ ಸೌಮ್ಯ ಗುಣ, ತಾಳ್ಮೆ ಗುಣ, ಅವರೊಂದು ಭಾಳ ಪ್ರೀತಿ ಪ್ರೇಮದ ಗುಣ ಅಂತ ಹೇಳಿದ್ರೆ ಭಾಳ ಖುಷಿ. ಎಷ್ಟು ತಾಳ್ಮೆಯಲ್ಲಿ ಇರ್ತಾರೆ ಅವರು. ತುಂಬ ಇದು ಇರುವಾಗ ಮೋಸ ವಂಚನೆ ಈ ಜಗತ್ತಲ್ಲಿ ಇರುವಾಗ ನನಗೇನು ಮೋಸ ಆದೀತಾ ಅಂತ ಹೇಳಿದರೆ ನಾನೊಂದು ಮಾತಾಡಿರಾಯ್ತು, ಇಲ್ಲ ನಿಮಗೆ ಧೈರ್ಯ ಉಂಟು, ಇಲ್ಲ ಆಗಲ್ಲ. ಹಾಗೆ ಅವ್ರು ಬಂದು ನೋಡ್ತಾ ಭಾಳ ಪ್ರೀತಿಯಿಂದ ಕಾಳಜಿ ವಹಿಸ್ಕೊಂಡಿದ್ದಾರೆ. ಹಣಕ್ಕೆ ನಿಂತಿದ್ದಾರೆ, ಎಲ್ಲಕ್ಕೂ ನಿಂತಿದ್ದಾರೆ. ಮೇಲೆ ಸ್ವಲ್ಪ ಕೊಟ್ಟಿದ್ದಾರೆ, ಬಂದಿದ್ದಾರೆ, ತೊಡಗಿದ್ದಾರೆ. ಅವರಿಗೆ ಸಾಂತ್ವನ ಕೂಡ ಹೇಳಿದ್ದಾರೆ. ಇಂಥ ಈ ಅಬ್ದುಲ್ ರಹಿಮಾನನ್ನು ನಾವು ಗುರುತಿಸೋದು ಸರಿಯಲ್ವಾ? ಆಗಿರುವಾಗ ಅವರಿಗೆ ತುಂಬ ಹೃದಯದ ನಾವು ಅಭಿನಂದನೆ ಸಲ್ಲಿಸಲಿದ್ದೇವೆ. ಅವ್ರು ಬರಲಿ, ಇದು ಅವ್ರ ಸಮಾಜಕ್ಕೆ ಮಾದರಿ ಅಂತ ಹೇಳಿಕೊಳ್ತಾ ಆ ರೀತಿಯಲ್ಲಿ ನಾನು ಅವರನ್ನು ನಮ್ಮ ಸಮ್ಮುಖದಲ್ಲಿ ಸಂಬಂಧಿಸಿ ನಮಗೆಲ್ಲ ಅವರು ಪಾಠ ಆಗಲಿ ಅಂತ ಹೇಳಿಕೊಳ್ಳುತ್ತಿದ್ದ ಈ ಕಾರ್ಯಕ್ರಮ ಕರೆಸಿದ್ದೇನೆ. ಬಂದಾಗ ಮಾಡುವ. ಒಟ್ಟಿಗೆ 6 ಜನಕ್ಕೆ ನಮಗೆ ಸನ್ಮಾನಕ್ಕೆ ರೆಡಿಯಾಗಿದ್ದಾರೆ. ಆಯಿತು, ಇನ್ನು ಮುಂದಿನ ಕಾರ್ಯಕ್ಕೆ ನಾವು ಹೆಚ್ಚಿಗೆ ನಡ್ಕೊಡ್ತಾ ಇದ್ದೀವಿ. ವಂದನೆಗಳು ಸರ್. ಇದೀಗ ಇಂದಿನ ನಮ್ಮ ಕುಂಭಕುಟೀರ ಈ ಗೃಹ ಪ್ರವೇಶ ಗೃಹವನ್ನು ಅವರಿಗೆ ಸಮರ್ಪಣೆ ಮಾಡುವ ಸಂದರ್ಭದಲ್ಲಿ ಸಾಕ್ಷಿಯಾಗಿ ನಡೆಯುವಂತಹ ಈ ಸಭಾ ವೇದಿಕೆಯಲ್ಲಿ ನಮ್ಮ ಅತಿಥಿಗಳಾಗಿ, ನಮ್ಮ ಆಕಸ್ಮಿಕವಾಗಿ ನಮಗೆ ಅತಿಥಿಗಳಾಗಿ ಬಂದೋಗಿದವರು, ಅವರ ಖಾಸಗಿ ಕೆಲಸಕ್ಕಾಗಿ ಅವರು ಬಂಟ್ವಾಳದ ಕಡೆ ಆಗಮಿಸಿದ್ರು. ಡಾಕ್ಟರ್ ಲಿಂಗರಾಜುರವರು, ಕರ್ನಾಟಕ ರಾಜ್ಯ ಮಾಹಿತಿ ಹಕ್ಕು ಆಯುಕ್ತರು, ಮೈಸೂರಿನ ಶ್ರೀ ಲಿಂಗರಾಜುರವರು ನಮ್ಮ ಜೊತೆಯಲ್ಲಿದ್ದಾರೆ. ಈ ಸಂದರ್ಭದಲ್ಲಿ
ತಮಗೆ ಮಾತಿಗೆ ಅವಕಾಶವನ್ನ ಕೊಡ್ತಾ ಇದ್ದೇವೆ ಸರ್. ಕರ್ನಾಟಕ ರಾಜ್ಯ ಕುಲಾಲ್ ಕುಂಬಾರ ಯುವ ವೇದಿಕೆ ಮತ್ತು ಮಹಿಳಾ ಸಂಘ ಇಲ್ಲಿ ವೇದಿಕೆದ ಬರೋದು ಎಲ್ಲ ಗಣ್ಯರಿಗೂ ನಮಸ್ಕರಿಸುತ್ತಾ, ಆಮೇಲೆ ಸಮಾಜ ಮುಖಂಡರು ತಾವೆಲ್ಲ ಸೇರಿರೋದು ಒಳ್ಳೆಯ ಕಾರ್ಯಕ್ರಮ ಅನ್ನೋಕ್ಕಿಂತ ಇದು ಸೇವೆ ಅಂತೇಳಿ ಮಾಡ್ತಾಯಿದ್ದೀರಾ. ಶಿವಕುಮಾರ್ ಸರ್ ಒಂದು ಒಳ್ಳೆ ಯುವ ಮುಖಂಡರಾಗಿ ಈ ಎಲ್ಲ ಕನ್ನಡ ರಾಜ್ಯ ಕುಲಾಲ್ ಕುಂಬಾರ ಯುವ ವೇದಿಕೆ ಬಂಟ್ವಾಳ ಕಡೆಯಿಂದ ತುಂಬ ಆ್ಯಕ್ಟಿವ್ ಆಗಿ ಇಷ್ಟು ನಾನು ಎಲ್ಲೂ ಇಂಥ ಆ್ಯಕ್ಟಿವ್ ಮುಖಂಡರು ನಾನು ನೋಡಿ ನಮ್ಮ ಸಮಾಜದಲ್ಲಿ. ಆ ಕಡೆ ಇವಾಗ ಸಮಾಜ ಮುಖಂಡ ಡಾಕ್ಟರ್ ಅಣ್ಣೆ ಕುಲಾಲ್, ಆಮೇಲೆ ಚಂದಪ್ಪ ಮುಲ್ಲೆ ಸರು ಹಿರಿಯರು ಇದ್ದಾರೆ. ಎಲ್ಲ ಮಾತಾಡಿದ್ದಾರೆ, ನಾನು ಮಾತಾಡೋದು ಏನೂ ಇಲ್ಲ. ಇದು ಮುಂದೆ ಇದು ಯಶಸ್ವಿಯಾಗಿ ಕಾರ್ಯಕ್ರಮಗಳು ಮುಂದುವರಿಯಲಿ ಅಂತೇಳಿ ತಮ್ಮಲ್ಲಿ ಪ್ರಾರ್ಥಿಸ್ತಾ ನಾನು ಮಾತು ಮುಗಿಸ್ತೀನಿ. ಧನ್ಯವಾದ. ವಂದನೆಗಳು ಸರ್. ಅದೇ ರೀತಿ ಈ ಸಂದರ್ಭದಲ್ಲಿ ನಮ್ಮ ಜೊತೆಯಲ್ಲಿದ್ದಾರೆ ವಿಟ್ಲ ಕುಲಾಲ ಸಂಘದ ಅಧ್ಯಕ್ಷರಾಗಿರುವಂತಹ ಶ್ರೀ ಬಾಬು ವಿಟ್ಲರವರು. ಅವರು ಸಮಯಕ್ಕೆ ಸರಿಯಾಗಿ ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಈ ಸಂದರ್ಭದವರೆಗೂ ನಮ್ಮ ಜೊತೆಯಲ್ಲಿ ಇದ್ದು ನಮಗೆ ಸಹಕಾರವನ್ನ ನೀಡಿದ್ದಾರೆ. ಈ ಮನೆಯ ನಿರ್ಮಾಣಕ್ಕಾಗಿ ಸಹಕಾರವನ್ನ ತನ್ನ ತಂಡದ ಮುಖಾಂತರ ವಿಟ್ಲದ ಸಂಘವನ್ನ ಬೆಳೆಸಿದಂತ ಹೆಗ್ಗಳಿಕೆಗೆ ಪಾತ್ರರಾದಂತ ಶ್ರೀ ಬಾಬು ವಿಟ್ಲ ಈ ಸಂದರ್ಭದಲ್ಲಿ ಅತಿಥಿ ಮಾತಿಗೆ ಅವಕಾಶವನ್ನ ನೀಡ್ತಾ ಇದ್ದೇವೆ. ಶುಭ ಹಾರೈಕೆ. ಕುಂಬಾರ ರಾಜ್ಯ ಕುಲಾಲ ಕುಂಬಾರ ಯುವ ವೇದಿಕೆ ಮತ್ತು ಮಹಿಳಾ ಸಂಘಟನೆ ಒಕ್ಕೂಟ ಶ್ರೀ ಮಂಗಳೂರು ನೆತ್ತ ಎನ್ಮೆಣೆ ಇಲ್ಲಿ ತಲಾಂತರ ಹಸ್ತಾಂತರ ಆತನ ಈ ಹಸ್ತಾಂತರ ಮಾತೆಲ್ಲ ಸೇರಿದು ಈ ಇಲ್ಲಿನ ವ್ಯವಸ್ಥೆ ಮಾಡ್ತಾರೆ. ಹೀಗೆ ನನ್ನ ದುಂಬುಗೂ ಇಂಚನೆ ಎಡೆ ಕೆಲಸ ಆಪಿನೆ ಕಣಿ ಮಾತ ಗಣ್ಯರಿಗಲ ಅಂಚೆ ನಮ್ಮ ಒಂಜಿ ಬೆಂದಿನ ಪಣುವೇರಪ್ಪ ಮಾಂತ್ಯಾರ ಒಂಜಿ % ಸಮಾಜ ಕೋರಡು ಪಣದು ಅಂಜನೆ ಎಂಕಲ ಒಂಜಿ ಮಸ್ತ್ ಕೆಲವು ಕಾರ್ಯಕ್ರಮಕ್ಕೆ ಸಹಕಾರ ಕೊರ್ತಾ ನನ್ನ ದುಂಬುಗಳ ಇಂಚನೆ ಎಲ್ಲೆಲ್ಲಿ ಅಂತೊಂದು ವ್ಯವಸ್ಥೆ ಮನ್ಪ ಪಣದು ಎನ್ನ ಕುಲಾಲ್ ಸಂಘದ ಹೊತ್ತಿರ್ದು ಎನ್ನ ಸುವಾರೈಕೆ ಮಂತೊಂದು ನನ್ನ ದುಂಬುಗೂ ಈ ಇಲ್ಲಿಗೆಲ್ಲ ಮಂತ ದೆಯ್ಯೋದೇವೆಲ್ಲ ಅನುಗ್ರಹಿಸ್ತಿ ಕಾಡು ಪಣದು ಎನ್ನ ಪ್ರಾರ್ಥನೆ. ಸೋಲ್ಮೇಲೇನು ಸಂದಾಯಿತ ಮತ್ತೊಂದು ಚಾವಡಿ ಪುನಚಿತ್ತನ ಎಂಕಲ್ನ ಬಿನ್ನೆರು ಹಿರಿಯರು ಬಂದುಲು ಆಯ್ನ ಚಿತ್ತನ ಚಂದಪ್ಪ ಮುಲ್ಯರು ನಮ್ಮೊಟ್ಟಿಗೆ ಉಲ್ಲೆರು ಇನ್ನಿತ ಈ ಕುಂಭ ಕುಟೀರ ನೆತ್ತ ಹಸ್ತಾಂತರದ ಪುರ್ತುಡು ಇತ್ತದು ಅವೇನ ಬಾರಿ ಪೊರ್ಲುಡು ನಡಪಾದ ಕೊರ್ನಂಚಿತ್ತಿನ ಹಿರಿಯರು ಚಂದಪ್ಪ ಮುಲ್ಯರು BSF ಕಮಾಂಡೆಂಟ್ ರಿಟೈರ್ಡ್ ಅಂಚನೆ ಅಮೂಲ್ಯ ಗ್ಯಾಸ್ ಏಜೆನ್ಸಿ ಉಪ್ಪಿನಂಗಡಿದ ಯಜಮಾನಿಯರು ಆಯ್ನ ಚಿತ್ತನ ಚಂದಪ್ಪ ಮುಲ್ಯರಿ ಪುರ್ತುಡು ಬಿನ್ನ ನಿಲಿಟ್ರಡ್ ಪಾತಿರಡು ಪಂದಕ್ಕೆ ಏನೊಂದುಲ್ಲ. ಈ ಪುಣ್ಯದ ಕೆಲಸೋಡು ಭಾಗ್ಯಾಯಿನ ಮಾತೆಲ್ಲ ಬಂದನ ಮಂತೊಂದು ಅಂಚನೆ ಕರ್ನಾಟಕ ರಾಜ್ಯ ಕುಲಾಲ ಕುಂಬಾರ ಯುವ ವೇದಿಕೆ ಈ ಒಂಜು ಕೆಲಸ ಬಾರಿ ಪುಗರ್ತದ ಕೆಲಸ ಮತ್ತದುಂಡು. ಇತ್ತೆ ನಿಕ್ಲೆಗೆ ತೆರಿವು ಪಣ್ಪರತೆ ಮಾತಾ ಈತ ಇತ್ತ ಒಂಜಿ ಬೇರೆ ಬತ್ತಿನಾರು ಪಂಡೇರಿ ಇಂಚಿನ ಒಂಜಿ ಎಲ್ಲಿಯ ಕಾರ್ಯಕ್ರಮ ಆಣದಂಡ ಐನೇ ಬೇತೆ ಮಲ್ಲ ಸಂಘಟನೆಗಳು ಆಣದಂಡ ಐರ್ ಬಾರಿ ಮಲ್ಲೆಡು ಪ್ರಾಜೆಕ್ಟ್ ಮಂತದು ಐನ ಬೆನಿಫಿಟ್ ತೆತ್ತೊಂದು ಉಂಡು ಆಂಡ ಬಾಕಿದ ಈ ನಮ್ಮ ಕುಂಬಾರ ಕುಲಾಲ ಯುವ ವೇದಿಕೆ BC ರೋಡ್ದ ಇಂದೆಲ್ನ ಈ ಎಳೆದ ಮೇಲೆ ಕಾಯ್ದೆತ್ತದ ಮಾತ್ರ ಕೆಲಸ ಮಂತನೇನೆ ಐನ ಗುರುತಿಸಾದು ರಾಜ್ಯ ಪ್ರಶಸ್ತಿ ತೆತ್ತು ನಾವು ಇಂದಕ್ಕೆ ಸಂದನ ಎಡ್ಡೆ ಒಂಜಿ ಕಾಣಿಕೆ ಎಂದ್ಯಾನ ಎಣ್ಣುಣ್ವೆ ರಡ್ನೇದ ಇತ್ತ ಪಂಡೆರತೆ ಇಂಚಿನ ಮಾತ ಕೆಲಸ ಹೋಗ್ಲೇ ಎಂಚಾಪುಣ ಬಂಡ ಯಾನ್ ಕೆಲವು ಈ ನಮ್ಮ ಪ್ರಚಾರರು ಆತನ ನಮ್ಮ ನಿಷ್ಠೆಡ್ ಕೆಲಸ ಮನ್ಪುಣಕ್ಕೆ ದೇವರನ್ನ ಪೂರ್ತಿ ಸಹಕಾರ ತಿಕ್ಕೊಂಡು ಪನ್ಪುಣಕ್ಕೆ ಒಂದು ಉದಾಹರಣೆ ಈ ಮಲಮಲ್ಲ ಬ್ರಹ್ಮ ಕಲಶೋತ್ಸವ ಏನು ತೂತೆ ಒಂಜಿ ಅಧ್ಯಕ್ಷಲಾದ ತೂತೆ ಮಾತಾ ತೂತೆ ಬ್ರಹ್ಮ ಕಲಶೋತ್ಸವದ ಕೈತರೆ ಬಣ್ಣಗ ಮಲಮಲ್ಲ ಬ್ಯಾನರ್ ಬುರುಂಡು ಮಲಮಲ್ಲ ಬ್ಯಾನರ್ ಉಂಡು ಅಕ್ಲು ಓಲಿತ್ತೇರು ಓಲಿದ್ದೇರಿಂದಿದ್ದಿ ಆಂಡ ಆ ಬ್ರಹ್ಮ ಕಲಶೋತ್ಸವರು ರಡ್ಡಿ ತಿಂಗಳು ಹಿಡಿದಿಂಚಿ ಬೇಲೆ ಬಿಡ್ದು ಬೇಲೆ ಬತ್ತದ ಮಕ್ಳ ಬೆನಪುನ ಜವನಿರ್ನಲ್ಪ ಪುದರ್ದಿ ಆಂಡ ಈ ಕೊಂಜಿ ಏನು ತಂತ್ರಿದಾರ್ ಬಂಡೇರಿ ಏಪೋ ಈ ಆಯ ದೇವರನ್ನ ಪುದಾರ್ ಬಂಡದ ಬ್ಯಾನರ್ ಪಾಡ್ಬೇನ
ಅವು ಈ ಬ್ರಹ್ಮಕಲಸ ಆಯ್ಪೆಟ್ಟಿಗೆ ಪೋಪುಂಡಾಯನ ಉಂಟು ಅಂಚೆನೆ ಏರು ಬೆಗರು ಬಿಚ್ಚಾದ ರಡ್ಡು ಮುಜಿ ಗಂಟೆ ಕೆಲಸ ಮಂತದ ಅತನ ರಡ್ಡು ತಿಂಗಳು ಕೆಲಸ ಮನಪುಯರ 6ನ ನೆಂಪು ದೇಬೇರಿಗೆ ಏಪಲವರು ಇಪ್ಪುಂಡು ಅಂಚಿನ ಕೆಲಸ ಈ ನಮ್ಮ ಕುಲಾಲ ಯುವ ವೇದಿಕೆ ಬೀಸ್ ರೋಡ್ದ ಮಂತೊಂದು ಐಕೋನು ಈ ಸಂಘಟನೆಗೆ ಯಾನೆ ಜಿಲ್ಲಾ ಸಂಘಗೂ ಜಿಲ್ಲಾ ಕುಂಬಾರ ಯುವ ವೇದಿಕೆಗೆ ಅತನ ಬಂಟ್ವಾಳದಕ್ಕೆ ಹಾರ್ದಿಕ ಅಭಿನಂದನೆ ಮಂತೊಂದುಲ್ಲ ಎಂಗೆ ಒಂಜಿ ವರ್ಷ ದುಂಬು ಈ ವಿಟ್ಲ ಸಂಗೋಡು ಬತ್ತದಿತ್ತಾನೆ ಒಂಜಿ ಕಾರ್ಯಕ್ರಮಕ್ಕೆ ಅಪ್ಪಗ ಈ ಕಟ್ಟೆ ಅಚ್ಚುತನ್ನೇ ಮೆಕ್ಲೇನ್ ಲೆತ್ತೊಂದು ಬತ್ತೀರ ಅಪ್ಪಗನೇತ ಅಂದೆ ಲೆತ್ತೊಂದು ಬತ್ತದು ಇಂಚಿನ ಒಂಜಿ ಭಾರಿ ಕಷ್ಟೋಡು ಆ ಅಪ್ಪೆಲ್ಲ ಬತ್ತಂದ್ರೆ ಜೋಕುಲ್ಲ ಬತ್ತೋ ಪಂಡೇರು ಭಾರಿ ಕಷ್ಟೋಡು ಉಂಡು ಭಾರಿ ಕಷ್ಟೋಡು ಉಳ್ಳೇರು ಮೆಕ್ಲು ಇಲ್ಲಿ ಪೊತ್ತುನು ಉಂತೇರೆದ್ದಿಂದು ಅಪ್ಪಗ ಏನು ಬೇಡ ಹಚ್ಚಿದರೆ ಕೆಂಡೆ ಅಕ್ಲೇಡ ಪಂಡೆ ಜೋಕ್ಲೇಡ ನಿಕ್ಲ ಅಂಚಾಜಲ ಬೇಜಾರ ಮನ ಪೋಡ್ಚಿ ಏಕೆ ಮಾತ ವ್ಯವಸ್ಥೆ ಪಂಚಾಯತಿ ಅತನ ಊರ್ದಾಕ್ಲ ಮಾತ ಸೇರ್ದು ಮನ್ಪೇರಿ ಐಕ ಈತ ತತ್ಕಾಲ ಬೋಡ್ದಾಂಡ ಎನ್ನ ಇಲ್ಲಡೆ ಒಂಜಿ ನೌಕರ ಕೊಠಡಿಂದ ಉಂಡೆ ಪಾಕಂದ್ರೆ ಇಲ್ಲೇ ಉಂಡು ಖಾಲಿ ಉಂಡು ಮತ್ತನ ನಿಕ್ಲು ಬಲೆ ಅಲ್ಪ ಕುಲ್ಲುಲೆ ಒಂಡದೆ ಅನ್ನ ಪಂತೆ ಬೇರೆ ಅಚ್ಚುತೆಲ್ಲ ಪಂತೆ ಅಕ್ಲೆಲ್ಲ ಪಂಡೆ ಅದ್ಯನ್ನ ಇಂಚ ಉಂಡು ಬುಕ್ಕ ಎನ್ನ ಕಿಂಚಿತ್ ಸಹಾಯ ಕೊರ್ದೆ ಅನ್ ಬುಡಿ ಐಡ್ದು ಬುಕ್ಕ ಮೆಕ್ಲಿ ಕೈ ಜೋಡಿಸ್ಯಾರಿ ಬಿಸೋಡ್ದಾಕ್ಲಿ ಬಾರಿ ಖುಷಿ ಅಂಡಿ ಸುಕುಮಾರ್ ಮತ್ತು ಸಂಪರ್ಕ ಮಂತೇರಿ ಇಂಚೆ ನಮ್ಮ ಸಹಕಾರ ಬೋರ್ಡ್ ಉಂಡದು ಎನ್ನ ಕಿಂಚಿತ್ ಸಹಕಾರ ಕೊರನ ಇಂಕ ಅವಕಾಶ ದೇವರು ಒದಗದು ಕೊರಿಯರಿ ಬಾರಿ ಸಂತೋಷ ಅಂಡಿ ನನಾತಿಂಚಿನ ಈ ಕೆಲಸ ಈ ವೇದಿಕೆ ನಡಪಾಡು ಪಾಪದಕ್ಲ ಕಣ್ಣೊರೆಸಿನ ಕೆಲಸ ಆವಾಡು ಐಟ್ ನಮ್ಮ ಸಾರ್ಥಕತೆ ಕಣ್ಣು ತಿಕ್ಕೊಂಡು ಹಂಗೆ ಸಾರ್ಥಕತೆ ಉಂಡು ಇನ್ನಿ ಈ ಇಲ್ಲಲೆ ಪೊಗ್ಗದಿನಂಚಿನ ಆ ಹಿಂದೆ ಕೊಂಜಿಂದ ದಶ ಪಣಪೇನೆ ಇಂಚಿನ ಈ ಕಷ್ಟೋಡು ಇತ್ತಿನಕ್ಲೇನ ನಮ್ಮ ದೆತ್ತೊಂಡಂಡ ಐಕೆ ಅಕ್ಕಲ್ನ ಒಂಜಿ ನಮ್ಮ ಜೋಕುಲು ಬಾಲೆಲ್ಲ ಎಡ್ಡಾಪೋ ಕೊರೋನಾಡು ಕೆಲವು ಸಂಘಟನೆ ನಡತದುಂಡು ಕೊರೋನಾಡು ಒಂಜಿ ಅಪ್ಪೆಮ್ಮೆ ಸಹಿತನ ರಡ್ಡು ಪೊಂಜೋಕುಲು ಐಕ್ಯ ಬೋಡಾದ ಅವೇನೇ ಅನ್ನ ದತ್ತೋಗದೆತ್ತೊಂದು ಐಕ್ಯ ಸಹಕಾರ ಸುಕುಮಾರ ಕಾಂಟ್ಯಾಕ್ಟ್ ಮತ್ತು ಐನೇ ದತ್ತೋಗದೆತ್ತೊಂದು ఆయన ಎಜುಕೇಶನ್ ದ ಪೂರಾ ವ್ಯವಸ್ಥೆ ಮಲ್ತದೆ ಇತ್ತೆ ಆ ಜೋಕ್ಲು ಒಂಜಕ್ಕೆ ಕೆಲಸಲನ್ನ ನರ್ಸಿಕಾಂಡು ಬುಕ್ಕೊಂಜಿ ಓದೊಂದುಂಡು ಆತನೇ ಸರ್ಕಾರ ತಿಕ್ಕನಲ್ಲಿ ಪೂರ ಸೌಲಭ್ಯ ಕೊರ್ಪಾದನೆ ಇಂಚಿನ ಕೆಲಸ ನಮ್ಮ ಮನ್ಪೋಡು ನಂಗೆ ಪುಗಾರ್ತೆಗತ್ತೆ ನಮ್ಮ ಆತ್ಮಶಕ್ತಿಯಾದ ಕೆಲಸ ಮಂತದೆ ఆయన ಮುಂದುವರಿಸೋದು ಅಂತಿಮವಾದ ಈ ನಮ್ಮ ಮುಲ್ಪ ಮಾತ ಸೇರ್ನಕ್ಲಿಗೆ ಈ ಪುಣ್ಯದ ಕಾರ್ಯ ಸೇರ್ನಕ್ಲಿಗೆ ವಂದನೆ ಮಲ್ತೊಂದು ಈ ಇಲ್ಲ ಮೆಕ್ಲಿಗೆ ಭಾಗ್ಯ ಮೆಣಕಾಡು ಇಲ್ಲದ ಒಂಜಿ ಬಾಲೆ ಓದೊಂದುಲುಂಡು ಕೆಲಸೋಡ್ಲುಂಡು ಬುಕೋರಿ ಕೆಲಸೋಡ್ಲಿ ಮಾತೆರೆಗ್ಲ ದೇವೇರು ಆಯುರಾರೋಗ್ಯ ಬರೆದು ಅಕ್ಲಿ ಇಲ್ಲೆಡು ಸುಖವಾದ ಬಾಳಡ್ದು ಏನು ದೇವರ ಪ್ರಾರ್ಥನೆ ಮಂತೊಂದು ಎನ್ನರೆಡ್ಡ ಪಾತಿರುವಂತವೆ ಸಜ್ಜನ ಬಂಧುಲೆ ದಯಪಂಡ ಎಂಗಳ 7 ವರ್ಷದ ದುಂಬು ದುವೆ ಅರಿಣಕ್ಕ ಎಂಗಳ ವಿಟ್ಲ ಕುಲಾಲ ಸಂಘವು ಎಂಗಳಿಗೆ ಇಲ್ಲಿಜ್ಜಿಂದ ಬಂದು ಬತ್ತಿತ್ತೀರು ಆ ಪೊರ್ತುಗು ಎಂಕ್ಲಾಕ್ಲೆ ದಾನ ಮಂತ ಬಂಡ 6ನೇ ಇಲ್ಲಡೆ ಪ್ರತ್ಯಕ್ಷವಾದ ತುಯ್ಯರ ಬೋದಿತ್ತ ತುಯ್ಯರ ಪೋನಾಗ ಆ ಇಲ್ಲ ದಾರ ಇತ್ತಿ ಮಕ್ಕಳು ಕುಳ್ಳೆಕ ಒಂಜಿ ಕುರು ದಾರ ಚಿಕ್ಕದು ಜಲ್ಪ ದಯಬಂಡ ನೆಲ ಸಮಾಧಿ ಇತ್ತನು ಯಾನ್ ಬಂಡ ಐಕ ದಯಬಂಡ ನಿಕ್ಲೊಂಜಿ ಆ ಇಲ್ಲದ ಮಾಡು ಪೋನಾಗ ಐಕೊಂಜಿ ಬೆದ್ರದ ಒಂಜಿಂದೇನು ಪಾಡ್ದು ಕುಳ್ದು ಅರ್ನಲ್ಲ ನಿಕ್ಲೆ ದಾರ ಅಕಡ ಪಾತಿರ ನಂಗೆ ಅವಕಾಶ ಇತ್ತನು ಆಂಡಲ ಅಕ್ಳು ಬಟ್ಲು ನಕ್ಲು ಇದ್ದ ಎಂಗಳ ಮಿತ್ರೆ ನಮ್ಮ ಉದಯವಾಣಿದ ವರದಿಗಾರರು ಬಿಟ್ಲಾಡು ನೀರ್ಪಜ ಉದಯಶಂಕರ್ ನಿತ್ಯರು 6ನೇ ದಿನ ಬಗ್ಗೆ ಪ್ರಸ್ತಾಪ ಮಂತೆ 2 ಸತಿ 6ನ ಇಲ್ಲ ಬಾಕಲ್ಲ ಪೋಯೆ ಆಡ ಆರೈಕೆ ಮನ್ಪುಬೇಂದ ಮಂಡಿತ್ತೇಳಿ ದಾಲ ಸ್ಪಂದನೆ ಮಂತಿಗೇರಿ 5 ಬೊಕ್ಕ ಎಂಗಳ ಕುಲಾಲ ಸಂಘ ದಯಪಂಡ 25ನೇ ವರ್ಷದ ಒಂಜಿ ರಜತ ಮಹೋತ್ಸವದ ಸಂದರ್ಭಡು ಎಂಕಲ ಬಿಲ್ಡಿಂಗ್ ಆವಂದೆ ಎಂಗುಲ ಒಂಜಿ ಬಾರಿ ಸಂಕಷ್ಟದ ಸ್ಥಿತಿಲಿತ್ತ ಅಪ್ಪ ಎಂಗ್ಳು ಪಂಡ ನಿಕ್ಲೆಗೆ ಎಂಗ್ಲೇಡ್ದು ನಿಕ್ಲೆ ಇಲ್ಲು ಮಂತು ಕೊರ್ಪಂಚಿನ ಭರವಸೆ ಕೊರ ಎಂಗ್ಲೇಡ್ ಸಾಧ್ಯತೆ ಇಜ್ಜಿ ಬೇತೆಯರ್ಲ ಮಂತು ಕೊರ್ಪನಕ್ಲಿ ಇತ್ತಂದಾಂಡ ಅಕ್ಲನೊಟ್ಟಿಗೆ ಎಂಗ್ಳು ಬೆಂಬಲತವಾದ ಎಂಗ್ಳು ಕೊರ್ಪ 2-3 ಸತಿ ಅರಿಣಾಕ್ಷಕ ಪಂಡಿತ್ತೀರು ಬಾಡಿಗೆ ಕೊರಿಯರ್ಲ ಕಾಸು ಇಜ್ಜಿ ಬಂದು ಆಂಡ ದಾನ ಮಾಡ್ಬಿಡಿ ಎಂಗ್ಳು ನಿಜವಾದ ಎಂಗ್ಳ ಬಿಲ್ಡಿಂಗಿಗೆ ಇನ್ನಿಲ್ಲ ಐಕೊಂಜಿ 7-3 ಲಕ್ಷ ರೂಪಾಯಿ ಸಾಲೋಡು ಎಂಗಿತ್ತರುಳ್ಳ ಅಂಚ ಕೊರ್ಪ ಸ್ಥಿತಿ ಇಜ್ಜಾಂಡು ಆಂಡಲ ಎಂಗ್ಳನ್ನ ಎಲ್ಲಿಯ ಮಟ್ಟದ ಕಿಂಚಿತ್ತದ ಏನಲ್ಲ ಎಂಗ್ಳ ಸಂಗೋಡ್ದು ಬೊಕ್ಕ ಎಂಗ್ಳದ್ದು ತೀರ್ನ ಜನಗಳದ್ದು ಮಾತು ಕಲೆಕ್ಷನ್ ಅಂತ ಕೊಡ್ತಾ ಆತೆ ನಾನು ದುಂಬುಗಳ ಅಕ್ಕಳಿಗೆ ಈ ಅರಿಣಾಕ್ಷಕ್ಕನಕ್ಕಳಿಗೆ ಒಂಜಿ ಪಾತೆರ ಪಂಡ್ರೆ ಇಷ್ಟಪಡೆಪೆ ದಯಪಂಡ ನಮಕ್ಕೆ ಇಲ್ಲಿಜ್ಜನ್ನ ಪೊರ್ತು ಇಲ್ಲು ಮಾತ ನಮ್ಮ ಕುಲಾಲ ಯುವ ವೇದಿಕೆ ಇಲ್ಲು ಮಂತು ಕೊಡ್ತುಂಡು ಇಂದೇನ ಬಗ್ಗೆ ವೈಯಕ್ತಿಕವಾದ ಏರನ್ನ ಪೂಜೆ ಮನ್ಪುನ ಅಗತ್ಯ ಇಜ್ಜಿ ಆಂಡ ನಂಗೆ ಕೃತಜ್ಞತಾ ಭಾವನೆ ಏಪಲ ಬೋರ್ಡೊಂದು ಬಂದು ಈ ಸಂದರ್ಭ ಪಂಡ್ರೆ ಇಷ್ಟಪಡಿಪೆ ಅಂಜನೆ ಇಂಕ ಅವಕಾಶ ಕೊರ್ನ ಸಂದರ್ಭ ಹೊಂದಿಸ್ತಾ ಎಲ್ಲರದ್ದು ಪಾತೆರ ಮುಡಿ
ಸಂಸಾರಗು ಬತ್ತಿನ ಚಿತ್ತನ ಸೋಲುದ ಪುರ್ತುಡು ತಾಂಗು ಕೊರ್ನ ಚಿತ್ತನ ಈ ಊರ್ದ ಹಿರಿಯರ ಸಮುದಾಯದ ಬಂಧು ಶ್ರೀ ಅಚ್ಯುತ ಕುಲಾಲನ ಪಾತೆರಗು ತರೆತಗ್ಗ ಒಂದು ಚಾವಡಿಪ್ಪನ ಚಿತ್ತಿನ ಕುಲಾಲ ಕುಂಬಾರ ಯುವ ವೇದಿಕೆ ರಾಜ್ಯದ ಗುರಿಕಾರರಾಯಿನ ಚಿತ್ತನ ಸಾಮಾಜಿಕವಾದ ತನ್ನ ಬೇಲೆಯನ್ನು ಮಲ್ಪನೆತ ಒಟ್ಟಿಗೆ ಕಲೆ ಸಾಹಿತ್ಯ ಸಾಂಸ್ಕೃತಿಕ ಕ್ಷೇತ್ರ ತನ್ನ ಸೇವೆಯನ್ನು ಮಲ್ಪನ ಚಿತ್ತನ ಶ್ರೀ ಸುಧಾಕರ್ ಸಾಲ್ಯಾನ್ ಸುರತ್ಕಲ್ ಈ ಪುರ್ತುಡು ನಮ್ಮೊಟ್ಟಿಗೆ ಉಲ್ಲೇರು ಚಾವಡಿದ ಭಿನ್ನನ ನಿಲೆಟ್ಟು ರಡ್ಡು ಪಾತೆರಡು ಎಡ್ಡೆಪ್ಪನು ಭಯಕೊಡು ಪಂಡದಕ್ಕೆ ಅನ್ನೊಂದುಲ್ಲ ಶ್ರೀ ಸುಧಾಕರ್ ಸಾಲ್ಯಾನ್ ಸುರತ್ಕಲ್ ವೇದಿಕೆಡಿತಿನ ಗಣ್ಯರೇ ಅಂಚನೆ ಎದುರು ಕುಲ್ದಿತ್ತಿನ ಎನ್ನ ಮೌಕ್ಯದ ಬಂಧುಲೆ ಇನಿ ಸುರುಕಾದ ಈ ಊರುಡು ಈ ಮನ್ನುಡು ನಿಲೆಯನ ಸತ್ಯಲು ಅಂಚನೆ ದೇವರಿಗೆ ತರೆತಗ್ಗಾದ ಇನ್ನು ಒಂಜಿ ಬಾರಿ ಖುಷಿತ ದಿನ ಅಂಡ ಈ ಖುಷಿನ್ ಪಟ್ಟೊಂಡ್ರೆ ನಮ್ಮ ನಾಲ್ವರು ತಕ್ಕಲು ಮಾತ ಸೇರೋಡು ದಯವಂಡ ಒರಿಯರ್ದ ಆತಿನತ್ತು ಮಾತೇರದಲ್ಲ ಆತಿನ ಸುರುಕಾದ ಏರ್ಲ ಏತ್ಲ ಸಹಾಯ ಮಂತು ಪೇರ್ ಅಂಡ ಇಡೇ ಬತ್ತದು ಬೇಗರ್ ಸೀಂಟದು ಬೆಂದೇರತ್ತೆ ಅಕ್ಲೆಗೆ ಸುರುಕಾದ ಸೋಲಿತು ಸೊಲ್ಮೆ ಸಂದೈತ ಮಂತ ಒಂದುಲ್ಲ ಅಕ್ಲೆಗೆ ಮಾತೆರೆಗ್ಲ ಅಂಚನೆ ಕುಲಾಲ ಯುವ ವೇದಿಕೆದ ವಿಷಯ ಪಾತೆರೋಡು ಬಂದ ನಾಂಡ ನಮ್ಮ ಕುಲಾಲ ಸಮಾಜಡ್ ಯೂತ್ ನಕಲು ದುಂಬರೋಡು ಪನ್ಪಿನ ಒಂಜೇ ಒಂಜಿ ನೀಲೆಟ್ ನಮ್ಮ ಮೂಲು ಗ್ರಾಮ ಹತ್ತು ಜಿಲ್ಲೆಡ್ ದಿಂಜ ಸಂಘಗಳುಪ್ಪು ಆಂಡ ರಾಜ್ಯ ಮಟ್ಟಡ್ ಕುಲಾಲ ಯುವ ವೇದಿಕೆ ದಿಂಜ ಬೇಲೆ ಮಂತದು ಸಂಘಟನೆ ಮಂತದು ರಾಷ್ಟ್ರ ವ್ಯಾಪಿ ಪರಡುದುಂಡು ನನ್ನ ಮಾತಿರ್ಲ ನಮ್ಮ ಒಟ್ಟಾದ ನಮಕ್ ರಾಜಕೀಯ ಆವಡು ಬೊಕ್ಕೊಂಜ ಆವಡು ಅವಿನ ಮಾತ ನಮ್ಮ ಪಡೆಯೋಡು ಪನ್ಪಿನ ಒಂಜೇ ಒಂಜಿ ನಿಲೆಟ್ ನಮ್ಮ ದುಂಬೊತ್ತ ಪೋಡು ಅಂಚ ಬಂದು ಕುಲಾಲ ಯುವ ವೇದಿಕೆ ಬೇತೆತ್ತು ಒಂದು ನಮ್ಮನೆ ಸಮಾಜದ ಕೆಲವರಿಗೆ ಯುವ ವೇದಿಕೆದ ಬಗ್ಗೆ ನನ್ನೆಲ್ಲ ಗೊತ್ತಿಜಾಂಡ ಸಾಧಾರಣ ಇಲ್ಲು ಕಟ್ಟು ನಾವಡು ಅವತ್ತಂದೆ ಕುಲಾಯ್ಡು ಅನುರಾಧಗ್ ಹುಷಾರು ಚುಪ್ಪಂದಿನ ಪಗ 32 ಲಕ್ಷ ಒಟ್ಟು ಮಂತಿನ ಕುರ್ತಿನ ಅಂಚಿನ ಕೀರ್ತಿ ನಮ್ಮ ಕುಲಾಲ ಯುವ ವೇದಿಕೆಗೆ ಸಂದುನು ಅಂಡ ಆರ ನಮ್ಮೊಟ್ಟಿಗೆ ಇತ್ತಿಜೇರು ಅವರಿಗೆ ಅನಾರೋಗ್ಯ ತೀರ್ಪೋಯರು ಅಂಚ ದುಪ್ಪುನಗ ಮಾತಿರ್ಲ ಯುವ ವೇದಿಕೆ ದಂಚಿ ಹೊರ ಸರಿಯಾದ ತೂವೋಡು ಇಲ್ಲಿ ಜೋಕ್ಲೇನು ಈ ಒಂಜಿ ಸಂಘಟನೆಗೆ ಸೇರ್ಪೋಡು 40 ವರ್ಷದ ಉಲೈದ ಏರು ಮಾತ ನಮ್ಮ ಸಮಾಜಡ್ ಉಲ್ಲೇರ ಆ ಜೋಕ್ಲೆಗ್ ಕುಲಾಲ ಯುವ ವೇದಿಕೆದ ಪೊಲಬುನ್ ಕೊರ್ದು ಅಕ್ಲೇನ್ ಮಾತಿರ್ಲ ಈ ಒಂಜಿ ಸಂಘಟನೆಗೆ ಬರ್ಪಿನಕ ಮನ್ಪೋಡು ಅಂಚೆನೆ ನಮ್ಮ ಕುಲಾಲ ಸಂಘದ ಅವು ಎಂಕುಲು ಜಂಟಿಯಾದ ಕಾರ್ಯ ಮಂತೊಂದುಲ್ಲ ಅಂಚದು ಪುನಗ ನಿಕಳ ಮಾತಿರ್ಲ ಎನ್ನ ಭಿನ್ನಾಪುದಾತ ಪಂಡ ನಾಂಡ ಕುಲಾಲ ಯುವ ವೇದಿಕೆದ ಪೊಲಬು ತೀರ್ಲೆ ಅಂಚೆನಕ್ಲಿಗೆ ಸಪೋರ್ಟ್ ಮನ್ಪ್ಲೆ ಐರ್ ದುಂಬು ಒಂಜಿ ವಿಷಯದಾದ ಮನ್ಪೆ ಪಂಡ ನೆಟ್ ಎಂಕ್ ವಿಷಯ ತೀರಿ ಪಾದಿನಿ ಎಂಕ್ ಸುರುಟು ನಮ್ಮ ಜಿಲ್ಲಾಧ್ಯಕ್ಷರು ಅನಿಲ್ ದಾಸ್ ಐರ್ದ ಬಕ್ಕ ಎಂಕ್ ವಿಭಾಗೀಯ ಅಧ್ಯಕ್ಷರು ಸುಕುಮಾರ್ ಐರ್ದ ಬಕ್ಕ ನಮ್ಮ ಗುರು ಸೇವಾ ಟ್ರಸ್ಟ್ದ ನಮ್ಮ ಒನ್ನಯನ್ನಿ ಮೊಕ್ಕಲ್ನ ವಿಷಯ ಮೊಕ್ಕಲು ಪನ್ನಗ ಅಂದ್ ನೆಡೆಗೆ ದಾದಾಂಡಲ್ ನಮ್ಮ ಮಲ್ಪೋಡು ಪನ್ಪಿನ ಒಂಜೇ ಒಂಜಿ ನಿಲೆಟ್ಟು ಎಂಕುಲು ಮಾತ ಸಕಾಯ ಕೊರಿಯ ಅಂಚಾದು ಪುನಗ ಸುರುಕಾದ ಆ ಮೂಜಿ ಜನಕ್ಕೆ ಸೊಲ್ಲೈತದ ಸೊಲ್ಮೆ ಸಂದೈತ ಮಂತೊಂದು ಎನ್ನ ಒಂಜಿ ರಡ್ಡು ಪಾತ್ರ ಮುಗಿತೊಂದುಲ್ಲ ಧನ್ಯವಾದಗಳು ಸೇರ್ನತ ಒಟ್ಟಿಗೆ ಇಂಚಿತ್ತಿನ ಬೇಲೆನ ಸಮುದಾಯ ಮಲ್ಪೋಡು ಪನ್ಪಿನ ಚಿತ್ತನ ಕೆಬಿ ಪಾತೆರನ್ನು ನಂಗೆ ತೆರಿಪಾಯಿನ ಚಿತ್ತನ ರಾಜ್ಯದ ಗುರುಕಾರಾಯನ ಚಿತ್ತನ ಸುಧಾಕರ್ ಸಾಲ್ಯಾನ್ ಬೇರೆಗೆ ಬುಡು ಉಡಲ್ದ ಸೊಲ್ಮೇಲೆನ ಸಂದಾಯಿತ ಮಲ್ತೊಂದುಲ್ಲ ಚಾವಡಿ ಲೇಸಿದ ಮುಕ್ತಲೆದ ಮಟ್ಟಿಗೆ ಬತ್ತು ನಾಡಲ ಈ ಇಲ್ಲಲಿಪುನ ಚಿತ್ತನ ಸಂಸಾರ ದಾದನ ಗ್ರಹ ಚಾರುಡು ಬತ್ತಿನ ಚಿತ್ತನ ಬಾಡಿಗೆದ ಇಲ್ಲಲ ಇಪ್ಪುನಗ ಆಯಿನ ಚಿತ್ತನ ತೂತ ಒಂಜಿ ಮಲ್ಲ ಘಟನೆ ಇಲ್ಲಲ ಇಪ್ಪುನ ಚಿತ್ತನ ಧೈರ್ಯ ತಂದು ಆ ಮುಖಾಂತರ ಇನಿ ಪೊರ್ಲುದ ಜಾಗಡ್ ಎಡ್ಡಂತಿನ ಇಲ್ಲನ ನಂದ ಗೋಕುಲನ ಸೃಷ್ಟಿಯಾತಂಡು ಮಾತೆರ್ಲ ಸಹಕಾರನ ಕೊಡ್ತೇರು ಈ ಇಲ್ಲ ಇಪ್ಪನ ಚಿತ್ತನ ಸಂಸಾರ ಅಪ್ಪೆ ಹರಿಣಾಕ್ಷಿ ಅಂಚನೆ ಮಗಲು ಗುಣವತಿ ಅಂಚನೆ ಮಗೆ ಮೋಕ್ಷಿತ್ ದಯಮಲ್ತದ ಎದುರು ಬಲೆ ಅಕುಲು ಇನಿ ಎಂಕ್ಲೆಗೆ ಸಹಕಾರ ಮಲ್ತಿನ ಚಿತ್ತನ ಕೂಟಲೆಗ್ ಪ್ರೀತಿಡ್ ಎಂಕ್ಲೆಗ್ ಕೊರಿಯರೆ ಈತೆ ತೀರುನಿ ಪನ್ಪಿನ ಚಿತ್ತನ ಒಂಜಿ ಪಾತ್ರದ ಒಟ್ಟಿಗೆ ಅಕಲ್ನ ನೆಂಪುದ ಓಲೆನ ಈ ಪುರ್ತುಡು ಸುಲ್ಮೆದ ಓಲೆದ ಒರುಟು ಅವೇನು ಸಂದಾಯಿತ ಮಲ್ತೊಂದು ದಯಮಲ್ತದ ಹರಿಣಾಕ್ಷಿ ಶ್ರೀಮತಿ ಹರಿಣಾಕ್ಷಿ ಬೊಕ್ಕ ಕುಮಾರಿ ಗುಣವತಿ ಮೋಕ್ಷಿತ್ ದಯಮಲ್ತ ಬರೋಡು ಕುಮಾರಿ ಗುಣವತಿ ಕುಲಾಲ್ ಮುಕಲ್ನ ಕುಟುಂಬದ ಮೇಡ್ದು ಕರ್ನಾಟಕ ರಾಜ್ಯ ಕುಂಬಾರ ಕುಲಾಲ ಯುವ ವೇದಿಕೆ ಬೊಕ್ಕ ಮಹಿಳಾ ಸಂಘಟನೆದ ಒಕ್ಕೂಟ ಮುಕ್ಲನ ವಸತಿ ಯೋಜನೆದ ಅಂಗವಾದ ಎಂಕ್ಲೆ ಕೊರ್ನಂಚಿತನ ಕುಂಭ ಕುಟೀರ ಪನ್ಪಿನ ಚಿತ್ತನ ಇಲ್ಲು ಅಂಚನೆ ನಿವೇಶನ ನೇನು ಕೊಡ್ತಾರೆ ನಿಕ್ಲೆಗ್ ವಾ ಜನ್ಮಂಡ್ಲ ಕೊರ್ಪನ ಚಿತ್ತನ ಸೊಲ್ಮೆ ಅವು ಕಮ್ಮಿ ಈ ಪುರ್ತುಡು ಎಂಕ್ಲೆಗ್ 2 ಲಕ್ಷ
ದಾತ ಅಂದಾಜಿ ಪಣವನ್ನು ಕೊರ್ಪನೆತ ಒಟ್ಟಿಗೆ ಬತ್ತದ ಚಾಕ್ರಿಯನ್ನು ಮಲ್ತದ ಈ ಎಲ್ಲಿಗೆ ಸಹಕಾರ ಕೊಡ್ತಾರ ಪನ್ಪಿನ ಚಿತ್ರ ನಿಲಿಟ್ಟು ಬಂಟ್ವಾಳ ಕುಲಾಲ ಕುಂಬಾರ ಯುವ ವೇದಿಕೆದ ಒಟ್ಟಿಗೆ ಅವೇನ ರಾಜ್ಯಗೂ ಸಂದಾಯಿತ ಮಲ್ಪನ ಚಿತ್ರ ನೆಂಪುದ ಈ ಸೊಲ್ಮೆದ ಓಲೆನ ಅವೇನ ಕರ್ನಾಟಕ ರಾಜ್ಯ ಕುಂಬಾರ ಕುಲಾಲ ಯುವ ವೇದಿಕೆ ಬೊಕ್ಕ ಮಹಿಳಾ ಸಂಘಟನೆ ಒಕ್ಕೂಟದ ಗುರ್ಕಾರ್ ದಯಮಲ್ತದ ಸುಧಾಕರ್ ಸಾಲ್ಯಾನ್ ಅಚ್ಚನೆ ವಿಭಾಗೀಯ ಸುಕುಮಾರ್ ಬಂಟ್ವಾಳದ ಸುಮಿತ್ ಸೊರ್ನಾಡ್ ದಯಮಲ್ತದ ಡಿಸೆಂಬರ್ ಕರಿ ವರ್ಷದ ಅಖೇದ ತಿಂಗಳು 19ನೇ ತಾರೀಕು ದಾನಿ ಆಯ್ನ ಚಿತ್ತನ ಆಕಸ್ಮಿಕ ಬೆಂಕಿ ಅವಘಡ ಬಾಡಿಗೆದ ಇಲ್ಲಲು ಆಯ್ನ ಚಿತ್ತನ ಈ ಅನಾಚಾರ್ಯ ಇಪ್ಪತ್ತೋಡು ಅವಕ್ಕೆ ಸಹಕಾರ ಕೊರ್ನ ಚಿತ್ತನ ಕುಲಾಲ ಕುಂಬಾರ ಯುವ ವೇದಿಕೆಗೆ ಸಂದಾಯಿತ ಮಲ್ತೊಂದುಲ್ಲ ಅಚ್ಚನೆ ದಯಮಲ್ತದ ಒಂದುಲೆ ಆ ಸಂದರ್ಭ ಎಂಕ್ಲೆಗೆ ಸಹಕಾರ ಮಲ್ತಿನ ಚಿತ್ತನ ದೇವರೇ ಸ್ವರೂಪಡು ಬತ್ತಿನ ಚಿತ್ತನ ಶ್ರೀ ಗುರು ಚೈತನ್ಯ ಸೇವಾ ಪ್ರತಿಷ್ಠಾನ ಚಾರಿಟೇಬಲ್ ಟ್ರಸ್ಟ್ ದೆತ್ತ ಹೊನ್ನಯ್ಯ ಕಾಟಿಪಳ್ಳ ಬೆರೆಗಲ ಸೊಲ್ಮೆಲೆನ ಸಂದಾಯಿತ ಮಲ್ಪನ ಚಿತ್ತನ ಈ ಸೊಲ್ಮೆದ ಓಲೆನ ಸಂದಾಯಿತ ಮಲ್ತೊಂದುಲ್ಲೇರು ಹರಿಣಾಕ್ಷಿ ಅಚ್ಚನೆ ಕುಬ್ನವತಿ ಅಚ್ಚನೆ ಮೋಕ್ಷಿತ್ ಚಾವಡಿದ ಬಿನ್ನೇರ್ ನಕಲ್ನ ನಿಲೆಟ್ ಗುರು ಚೈತನ್ಯ ಸೇವಾ ಪ್ರತಿಷ್ಠಾನ ಚಾರಿಟೇಬಲ್ ಟ್ರಸ್ಟ್ ಮೇಡ್ದು ಹೊನ್ನಯರು 1,19,500 ರೂಪಾಯಿನ ಅಂದಾಜು ತೊಡು ಕೊರ್ಪುನೆತ್ತ ಉಲೈ ಪಣವನು ಕೊರ್ಪುನೆತ್ತ ಒಟ್ಟಿಗೆ ತನ್ನ ಸೇವೆಡ್ಲ ಅರೆ ಬೋಡಾಯನ ಚಿತ್ತನ ಸುತ್ತುಲೇನ ಕಾನತ್ತು ಪಾಡ್ನ ಚಿತ್ತನ ಹೊರಟು ಸಹಕಾರ ಮಲ್ತದೇರೆ ಗುರು ಚೈತನ್ಯ ಸೇವಾ ಪ್ರತಿಷ್ಠಾನ ಅಚ್ಚನೆ ಈ ಎಂಕ್ಲೆಗೆ ಈ ಜಾಗನ ಕುರ್ನಾಂಚಿತನ ಅಬ್ದುಲ್ ರಹಮಾನ್ ರೇ ಈ ಪುರ್ತುಡು ಬೈದೇರೆ ಅರೆಗೆ ತಮ್ಮನ ಮಲ್ಪೆರೊಂಡು ಅರ್ನ ಪೊಲಬನ ತೆರಿಪಾಯರೆ ಒಂದನೆಯ ಕಾಟಿಪಳ್ಳ ಸೇರ್ದಿ ನಕಲು ಇಲ್ಲಿಗೆ ರಡ್ಡು ಕಿವಿ ಪಾದೇರ ಎಕ್ಕಡೆ ಏನು ಪನ್ಲೆಕ್ಕನೆ ಆಜಿ ಜನಕ್ಲೆಗೆ ಮಕ್ಕಳಿಗೆ ಗೌರವಿಸೋ ಪನ್ಪಿನ ಉದ್ದೇಶದಿತ್ತೆ ಎಕ್ಕಡೆ ಪಂತೆ ಕೊಡೋರ ಅಬ್ದುಲ್ ರಹಮಾನ್ಗೆ ತೆರಲೆಕ್ಕ ಸಾಯ್ಬರೆ ಈರ್ನ ಈ ಪಾತ್ರ ಬಾರಿ ಉಂಡು ಇಲ್ಲಡು ಕೊಲ್ಲೇರು ಈರು ಸಮುದಾಯಡು ಮತೊಟ್ಟುಪಣ ಮುಸ್ಲಿಂ ಮಂಡಲ ಮಾನವೀಯತೆ ಧರ್ಮವನ್ನು ಮೆನೆತಿನಾರು ಅಂಚಾದ ಮುಲ್ಪ ಏತೋ ಜನ ಶ್ರಮದಾನ ಕೊಡುಗೆ ಪೂರ ಕೊಡ್ತೇರು ಭಾರಿ ಎಡ್ಡೆ ಹೃದಯಗಳು ಕೊಡ್ತೇರು ನೆಟ್ಟು ಪೂರ ಆಯ್ಕೆ ಮಲ್ಪನಾಗ ಎಂಗ್ಲೆ ಆಜಿ ಜನ ಕಣ್ಣುಡು ತೋಜಿಯರು ಅಕ್ಕಲನ್ನು ಎಡೆಡ್ಡೆ ಒಂಜಿ ಸಮಾಜ ಮಾದರಿ ಆಪಿಲಾಗ ತೋಜಿಯರು ಐಟ್ ಈರ್ನ ಪಾತ್ರ ದಾದೊಂಡು ಪಂಡ ಈರು ಕೋಪ ಮಲ್ಪ ಅಂದೆ ಭಾರಿ ತಾಳ್ಮೆಡು ಉಂತದ್ದು ಈ ಮಕ್ಕಳೇ ಮಾನವೀಯ ಸ್ಪಂದನೆ ಮಲ್ತದು ಒವ್ವು ವಿಷಯಗಳ ಬತ್ತದ ಮೂಲಕ ಕೆಲಸ ಮಲ್ಪರು ಒಟ್ಟು ಸೇರಿದು ಇವ್ನು ಎಲ್ಡೆ ಇಲ್ಲ ಅವಡು ಎಡ್ಡೆ ಮನಸ್ಸಡಿ ಈರು ಮಲ್ತಿತ್ತಾರೆ ಇನ್ನು ನೀಗ್ಲೆ ಭಾರಿ ಎಂಗ್ಲು ತೋದಿತ ಐನಾಜಿ ಸಾರಿ ಬತ್ತದು ಎಂಚ ಬೇಲೆ ಅಂಚ ಬೇಲೆ ಪಂದು ಓ ಉದ್ದೇಶಗಳ ದಾಲ ಕೋಪ ಮಲ್ಪಂದೆ ಪ್ರೀತಿ ಪೂರ್ವಕವಾದ ಮಲ್ತಂದು ಈ ಲಡ್ಕೊಂಡು ನಿಗ್ಲು ಎಡ್ಡೆವಡು ಪಂಪಿನ ಅರಸದ ಇರು ಕೊಡ್ತಾರೆ ಅಂಚಾದ ಎಂಗ್ಲಿ ಇರು ಎಂಗ್ಲೆ ಮಾದರಿ ಆತಾರೆ ಮಾನವೀಯ ಮೌಲ್ಯವನ್ನು ಎತ್ತು ಬತ್ತದಾರೆ ನೆಕ್ಕಿ ಎಂಗ್ಲಿಗೆ ಈ ಒಂದು ಎಲ್ಲಿಯ ಮಟ್ಟದ ಕಾರ್ಯಕ್ರಮಡು ಪೊಲ್ಲು ಧೈರ್ಯಕ್ಕೆ ಒಂದು ಎಡ್ಡೆ ಗೌರವ ಕೊರ್ಪೋಡು ಲೆತ್ತಿತ್ತ ಸೊ ಎಂಕಲ ಈ ಗೌರವ ಸ್ವೀಕಾರ ಮಲ್ತೋಡ್ದು ಈ ಇಲ್ಲಗಳ ಎಡ್ಡೆ ಆಶೀರ್ವಾದ ಕೊರ್ಪಾದು ಎಂಕನ ಸಂಘಟನೆಗಳ ಮಾತೆರೆಗಳ ಏನು ಎಡ್ಡೆ ಒಂಜಿ ಮದಿಪು ಆಶೀರ್ವಾದ ತಿಕ್ಕೊಡ್ಪಂದು ಏನೊಂದು ಈ ಸನ್ಮಾನ ಸ್ವೀಕಾರ ಮಾಡ್ಕೊಂಡು ಏನೊಂದಲ್ಲ
ಆತ್ಮೀಯರೇ, ನಾವು ಹಮ್ಮಿಕೊಂಡಂತಹ ಈ ಒಂದು ಕಾರ್ಯಕ್ರಮ ಒಂದು ಎಲ್ಲರೂ ಮೆಚ್ಚುವಂತಹ, ಪರಮಾತ್ಮನು ಮೆಚ್ಚುವಂತಹ ಒಂದು ಕಾರ್ಯಕ್ರಮವಾಗಿದೆ. ಯಾಕೆಂದರೆ ಈ ಸಂಘದವರು ಬಡವರ ಕಣ್ಣೀರರಿಸುವಂತಹ ಕಾರ್ಯಕ್ರಮವನ್ನು ಮಾಡುತ್ತಾ ಇದ್ದಾರೆ. ಹುಷಾರಿಲ್ಲದವರು, ದೊಡ್ಡ ದೊಡ್ಡ ರೋಗ, ಕ್ಯಾನ್ಸರ್, ಕಿಡ್ನಿ ಅಂತಹ ರೋಗದವರ ಮನೆಗೆ ಹೋಗಿ ಅವರಿಗೆ ಸಾಂತ್ವನ ಹೇಳಿ ಅವರಿಗೆ ಬೇಕಾಗುವಂತಹ ಎಲ್ಲ ಸಹಾಯ ಸಹಕಾರವನ್ನು ಇವರು ಕೊಡುತ್ತಾ ಇದ್ದಾರೆ. ಪರಮಾತ್ಮನು ಇನ್ನೂ ಸಹ ಅವರಿಗೆ ಸಹಾಯ ಮಾಡುವಂತಹ ಎಲ್ಲ ಕೈವನ್ನು ಕೊಡಲಿ ಎಂದು ನಾನು ಪ್ರಾರ್ಥಿಸುತ್ತೇನೆ. ಮೊನ್ನೆ ಈ ಮನೆಗೆ ಬಂದು ನಾನು 5 ಲಕ್ಷಕ್ಕೆ ಕೊಟ್ಟಂತಹ ಈ ಮನೆ ಅವರು ಬಂದು ನನ್ನ ಹತ್ರ ಮಾತು ಹೇಳಿದಾಗ ನನಗೊಂದು ಕನಿಕರ ಬಂತು. ಸಡನ್ 1 ಲಕ್ಷ ಅದನ್ನು ಕಡಿಮೆ ಮಾಡಿ 4 ಲಕ್ಷಕ್ಕೆ ನಾನು ಅದನ್ನು ಕೊಟ್ಟಿದ್ದೇನೆ. ಎಲ್ಲ ತುಂಬ ಉಪಕಾರ ಮಾಡ್ತಾ ಇದ್ದಾರೆ. ಇನ್ನೂ ಸಹ ಅವರಿಗೆ ಎಲ್ಲರಿಗೂ ಒಳ್ಳೆಯ ಆಯುಸ್ಸನ್ನು ಪರಮಾತ್ಮನು ಕರುಣಿಸಲಿ ಎಂದು ನಾನು ಪ್ರಾರ್ಥಿಸುತ್ತಾ, ಮಾತ್ರವಲ್ಲದೆ ನಮ್ಮ ಈ ಮನೆಯ ಹುಡುಗಿ ಅವರಿಗೆ ಒಂದು ಮದುವೆ ಸಹ ಇದೆ. ನಿಮ್ಮ ಎಲ್ಲರ ಸಹಕಾರ, ನನ್ನದು ಸಹ, ಎಲ್ಲರೂ ಸಹಕಾರ ಮಾಡಬೇಕೆಂದು ಕೇಳಿಕೊಳ್ಳುತ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಅದ್ರ ಮಾರ್ಗ ಪ್ರೀತಿ ಅದ್ರ ಮಗ ಸಾಹೇಬರಿಗೆ ಬಂದುಲೆ ಇತ್ತೆ ನಿಕಲು 2 ಜನಕ್ಲೆಗೆ ಕೊಟ್ಟಿನ ನಿಕಲು ತೀಯಾರು ನಿಕಲ ಮನಸ್ಸುಡೊಂದು ಅಪ್ಪು ಎಂಕುಲು ದಾಲ ಕೊರ್ತು ಜನ ದಾಲ ಮಲ್ತು ಜನ ಅಜ್ಜ ದಯಮೇಲೆ ತಂಚಜ್ಜಿ ಪ್ರತಿ ಒರಿಯಾಗಲ ಕೃತಜ್ಞತೆ ಪತ್ರ ಉಂಡು. ಅವು ದಾದ ಬಂಡ ಶ್ರಮದಾನ ಮಲ್ತಿನಕ್ಲೆ ಅವಾಡು ಕೊಡುಗೆ ಕೊಟ್ಟಿನಕ್ಲೆ ಮಾಡ ಅವು ಪೂರ ಜವಾಬ್ದಾರಿ ಕರ್ನಾಟಕ ರಾಜ್ಯ ಯುವ ವೇದಿಕೆಗುಂಡು. ಅಂಚ ಪ್ರತಿ ಒರಿಯಲ್ಲಿ ಲಿಸ್ಟುಲ್ಲ ಉಂಡು, ಐಕ ಕೃತಜ್ಞತೆ ಪತ್ರ ಉಂಡು. ಆಯ್ತಾ ಸಾಂಕೇತಿಕವಾದ ಹೆಚ್ಚಿಗೆ ನೇನು ಓದು ಪನೊಂದುಲ್ಲೇರು ಅಕ್ಕಲು ದೆತ್ತ ನೋಡೋದು ಬಂದಕ್ಕೆ ಎನ್ನುವ ಎರಡೇನ ಮುಜ್ಜಿ ಮಲ್ತಿದ್ದ ಮಕ್ಕೊಂಜಿ ಸಂಗಮ ಪನ್ಪೇರಿತ್ತೆ ಬೊಕ್ಕ ಅದೇ ಸರಿ ಅಕ್ಕಲು ದಯವಲ್ತದೆ ಈ ಸಾಂಕೇತಿಕವಾದ ಕೊರ್ನೇನು ದೆತ್ತೊಂದು ನನ್ನ ಮಾತೆರೆಗ್ಲ ಆಯ್ತಾ ಪೂರ ಯುವ ವೇದಿಕೆದಾಗಲು ಕೊರ್ಪೇರು ಜುಂಜ ಜನ ಸಾಕಾರ ಮಲ್ದೇರು ಪ್ರತಿ ಒರಿಗ್ಲ ಶ್ರಮದಾನ ಮಲ್ದೇರು ಎದುರು ಕೊಲ್ದಿನ ಚಂದ ಪೂಲಿಯರಿದ್ದಿ ನಮ್ಮ ಪುತ್ತೂರು ಭಾಗವಾಡು ಬಂಟ್ವಾಳ ಭಾಗವಾಡು ಏತೋ ದಿನದಲ್ಲಿ ನಾನು ಇಲ್ಲಡೆ ಪನ್ನ ತೆರೆ ಮೇರೆಟ ಅವ್ರು ಕೊಡುಗೆ ಕೊಡ್ತೀನ ಅವು ಲೆಕ್ಕ ಇಜ್ಜಿ ಅಂಚಾದ ಪುನಃ ಜುಂಜ ಆರು ಕೊಡುಗೆ ಕೊಡ್ತೇರು. ಅಂಚಾದ ಇಡೆಗೆ ಬತ್ತಿನ ಬಾರಿ ಮಲ್ಲ ಎಂಗ್ಲ ಭಾಗ್ಯಾರ್ನ ಅಂಚಾದ ಆನ ಆಶೀರ್ವಾದದಲ್ಲಿ ಬೋಡು ಮಲ್ಲ ಅಮೂಲ್ಯನ ವಸ್ತುಗಳ ಭಗವದ್ಗೀತೆ ಕೊಡ್ತೇರು. ಈ ಇಲ್ಲಿ ಖಂಡಿತ ಎಡ್ಡೆ ಹಾಕೊಂಡು ಇಲ್ಲದ ಸದಸ್ಯರಲ್ಲಿ ಎಡ್ಡೆ ಹಾಕೋರು ಬಂದು ಕೇನು ಬೊಕ್ಕೊಂಜಿ ದಾದ ಪಂಡ ಈ ಇಲ್ಲಡು ಭಾರಿ ಒಂಜಿ ಪ್ರೀತಿದ ಸಂಕೇತ ದಾದ ಪಂಡ ಈ ಇಲ್ಲದ ಉಪ್ಪುನೊಂಜಿ ಪುಣ್ಣು ಮಗಲುಲಲು ಅಲ್ಲಿಗೊಂಜಿ ಮದ್ಮೆಯರುಂಡು ಆ ಮದ್ಮೆದ ಆನು ಮಗೆಲೆತ್ತ ಆ ಸ್ವಂತ ತನ್ನನೆ ಪನ್ಪಿನ ಒಂಜಿ ಭಾರಿ ಶ್ರಮದಾನ ಮಲ್ತದ ರಾತ್ರಿ ಪಗೆಯಲ್ಲಿ ಬೆಂದು ಮಲ್ತಿನೆ ಭಾರಿ ಪ್ರೀತಿದ ಉಡುಗೆ ಆಯ್ನೆಲ್ಲ ಜುಂಜು ಕೊಡುಗೆ ಉಂಡು. ಆ ಜುಂಜ ಶ್ರಮ ಬೈದೆ ಅಕ್ಕಲಿಗಳ ನನ್ನ ಮದ್ಮೆಗೆ ಎಂಕುಲು ಮಾತ ಪೋಯರುಂಡು ಆಶೀರ್ವಾದ ಮಲ್ಪೇರುಂಡು ಎಂಕಲ ಆಯ್ನದ ಸಾಕಾರ ಮಲ್ಪೇರುಂಡು ಅಕ್ಕಲ ಇಡೀ ಜೀವಮನ್ನಲ್ಲ ಕೊನೆ ತನಕಲ ಪ್ರೀತಿದ ಪ್ರೇಮದ ಸಂಕೇತ ಐತದ ಅಕ್ಕಲು ಕಷ್ಟೋಲ್ನ ಸಹಿಸೋಲ್ನ ಸುಖೋಲ್ನ ಸಾರಿ ಸಮತೋಲನ ಮಲ್ತದ ಸಮಾಜ ಕಣ್ಮಣಿ ಆವಡು ಪಡ್ಪನೆ ಎಂಕಲ್ನ ಪೂರೇನ ಆಶೀರ್ವಾದ ಪಡ್ಬೇಕೇನೊಂದು ಇನ್ನು ದುಂಬಕ ನಾನು ಹೆಚ್ಚಿಗೆ ನೀಡಿದ ಕಾರ್ಯಕ್ರಮ ಕೊರ್ಪೇನು ತಯಮಲ್ತದ ಮುಕ್ಲೆಗೆ ಅಧ್ಯಕ್ಷರು ಬಾಬು ವಿಟ್ಲ ಮೇರೆಗೆ ಕೃತಜ್ಞತಾ ಪತ್ರನ ಸಂದಾಯಿತ ಮಲ್ಪಡು ಪಂಡಕ್ಕೇನೊಂದುಲ್ಲ ಚವಡದ ಪಿನ್ನೆರಾಯನ ಚಿತ್ರನ ಚಂದಪ್ಪ ಮುಲ್ಲೇರು ಸಾಂಕೇತಿಕ ಅಂಚನೆ ಯುವ ಸಂಗಮ ವಿಟ್ಲ ನೆತ್ತ ಎರಡಲ ಬತ್ತಿ ತರ್ನಾಡ ಯುವ ಸಂಗಮ ವಿಟ್ಲ ನೆತ್ತ ಸದಸ್ಯರ್ಲ ಯುವ ಸಂಗಮ ವಿಟ್ಲ ಎರಲ ಒಲ್ಲೆರ ಅಚ್ಯುತ ಕುಲಾಲ್ ಹಿರಿಯರು ಸಾಂಕೇತಿಕವಾದ ಈ ಪುರ್ತುಡು ಮುಚ್ಚನಕ್ಕೆ ಕೊಡ್ತಾ ಇತ್ತೆ ಕುರ್ಲ ಲೇಸು ಅರ್ಥಪೂರ್ಣವಾಯಿನ ಚಿತ್ತನ ಲೇಸು ಇನಿ ಕನ್ಯಾನಡು
ಒಂಜಿ ಇಲ್ಲನ ಸ್ಥಳಾಂತರ ಮಲ್ಪನಂಚಿತ್ತಿನ ಪುರ್ತುಡು ನೆತ್ತ ಪಿರೌಡು ಇಪ್ಪುನಂಚಿತ್ತಿನ ಒಂಜಿ ವ್ಯಕ್ತಿ ಅವು ಆ ಶಕ್ತಿ ಪಂಡನಾಂಡ ಗುರು ಚೈತನ್ಯ ಸೇವಾಶ್ರಮದ ಸೇವಾ ಪ್ರತಿಷ್ಠಾನದ ಶ್ರೀ ಹೊನ್ನಯ್ಯ ಕಾಟಿಪಳ್ಳ ಬೇರೆ ಎಂಕ್ಲೆಗೆ ಬಂಟ್ವಾಳದ ಕುಲಾಲ ಕುಂಬಾರ ಯುವ ವೇದಿಕೆದ ಸುಕುಮಾರ್ ಬಂಟ್ವಾಳಾದಿಪ್ಪಡು ಅತನ ಬೇತೆ ಪದಾಧಿಕಾರನಕ್ಲೆಗೆ ವಿಷಯನ ತೆರಿಪಾಯನಿಡ್ತ ಮುಖಾಂತರ ಬಂಟ್ವಾಳ ಕುಲಾಲ ಕುಂಬಾರ ಯುವ ವೇದಿಕೆ ನನ್ನ ದುಂಬುದ ಬೇಲೆ ದಾದಾ ಪಂಪಿನ ಚಿತ್ತನ ದುಂಬುದ ಪಜ್ಜನ ದಿಯ ಜಿಲ್ಲಾ ಸಂಘಕ್ಕೆ ತೆರಿಪಾಯ ನೇನು ಸುರೂಕು ತೆರಿಪಾದು ಆ ನೀಡ್ದು ಇನಿವರೆ ಮುಟ್ಟ ಈ ಇಲ್ಲದ ಸಂಬಂಧನ ಒರಿತೊಂದು ಆ ಮುಖಾಂತರ ಬೇಲೆನು ಮಲ್ತೊಂದು ಮಾತೆರೆನ್ನೆಲ್ಲ ಎಚ್ಚರಿಕೆ ಮಲ್ತೊಂದು ಪುರ್ತುಗು ಇಡೆಗೆ ಬತ್ತೊಂದು ಅವು ಅವಡು ಐಕ ಬೊಡಾಪನ ಚಿತ್ತನ ಕಾಸನ ಪಾರ್ದು ಮಾತೆರೆಲ್ಲ ಒಟ್ಟು ಮಲ್ತಿನ ಚಿತ್ತನ ಶಕ್ತಿ ಅವು ಗುರು ಚೈತನ್ಯ ಸೇವಾ ಪ್ರತಿಷ್ಠಾನದ ಹೊನ್ನಯ್ಯ ಕಾಟಿಪಳ್ಳ ದಯಮಲ್ತದ ಇರೆಗೆ ಕಿನ್ಯ ತಮ್ಮನ ಬಂಟ್ವಾಳ ತಾಲೂಕು ಕುಲಾಲ ಕುಂಬಾರ ಯುವ ವೇದಿಕೆದ ಮೇಡ್ದು ಸಂದಾಯಿತ ಮತ್ತೊಂದುಲ್ಲ ಕುಲಾಲ ಕುಂಬಾರ ಯುವ ವೇದಿಕೆದ ಮಾತ ಸದಸ್ಯರು ಬರಡು ಅಚನೆ ಗುರುಕಾರ ಏನಂಚಿನ ಸುಮಿತ್ ಸಾಲ್ಯಾನ್ ಅಚನೆ ಪದಾಧಿಕಾರನಕಲು ಅಚನೆ ಶೇಷಪ್ಪ ಮಾಸ್ಟರ್ ಹಿರಿಯರು ಭಾರತಿ ಶೇಷಪ್ಪ ಮಾಸ್ಟರ್ ತಯಮಲ್ತದ ಚಾವಡಿಗೆ ಬರಡು ಕರ್ನಾಟಕ ರಾಜ್ಯ ಕುಲಾಲ ಕುಂಬಾರ ಯುವ ವೇದಿಕೆದ ರಾಜ್ಯದ ಗುರುಕಾರ್ತಿ ಶ್ರೀಮತಿ ಭಾರತಿ ಶೇಷಪ್ಪ ಅಚನೆ ಮಾತ ಕುಲಾಲ ಕುಂಬಾರ ಯುವ ವೇದಿಕೆದ ಬಂಟ್ವಾಳ ವಿಧಾನಸಭಾ ಕ್ಷೇತ್ರದ ಈ ಸಂದರ್ಭಡು ಕುಂಭಕುಟೀರ ಬುಲ್ಪಾದೆಡು ಇನಿ ಬುಲ್ಪಾಯಿನ ಚಿತ್ತನ ಈ ಇಲ್ಲಿ ಸಮಾಜಗೂ ಬತ್ತಿನ ಚಿತ್ತಿನ ಒಂಜಿ ಲೆಪ್ಪುಗೂ ಆ ಮನವಿಗೆ ಸ್ಪಂದಿಸದು ಆ ಮುಖಾಂತರ ಬೇಲೆನ ಮಲ್ತಿನ ಚಿತ್ತಿನ ಸಂಸಾರಗೂ ಇಲ್ಲನ ಕೋರ್ನ ಚಿತ್ತನ ಈ ಪೊರ್ತುಡು ಹೊನ್ನಯ್ಯ ಕಾಟಿಪಳ್ಳ ಹಿರಿಯರು ವೇಣೂರ್ದ ಗುಂಡೂರಿದ ಗುರು ಚೈತನ್ಯ ಸೇವಾಶ್ರಮದ ವ್ಯವಸ್ಥಾಪಕರು ಈ ಪುತ್ತೂಡು ಮಾನ್ಯಾದಿಗೆದ ತಮ್ಮನ ಸಂದಾಯಿತ ಇನ್ನೆರೆಗೆ ಈ ಪುತ್ತೂಡು ಇಲ್ಲದ ಯಜಮಾಂತಿಯಾದ ಕುಮಾರಿ ಗುಣವತಿ ಬೇರೆ ಸೊಲ್ಮೆ ಸಂದಾಯಿತ ಮಲ್ಪೊಡಿತಂಡೆ ಯಾನ ಸ್ವೀಕಾರ ಬೇರೆ ಯಾನ್ ಇತ್ತಜಿ ಮಕ್ಕಳು ಅನ್ಎಕ್ಸ್ಪೆಕ್ಟೆಡ್ ಮಲ್ತೇರು ಹಿಂಗೆ ಸನ್ಮಾನ ದಿಕ್ಕದ ಹಿಂಗೆ ಖುಷಿ ಆತನು ಇಲ್ಲೊಂಜಿ ತಾಣಂದು ಯಾನ ಇಲ್ಲದಕ್ಲೆ ಒಂಜಿ ಪಾತೆರ ಪನ್ಪೆ ನೆಟ್ಟು ಯಾನ ಏತೋ ಪಾತೆರೊಡುಪ್ಪು ಹೊರಟು ಪಾತೆರುಪ್ಪು ನೆಟ್ಟು ಏರ್ಲ ಬೇನೆ ಮಲ್ಪೆರಲ್ಲಿ ದೇವಂಡ ಇಂಕ್ಲೆ ಒಂಜಿ ಉದ್ದೇಶ ನಿಕ್ಲೆ ಇಲ್ಲ ಅವಡು ಪನ್ಪೆ ಉದ್ದೇಶ ಮಾತ್ರ ಅದೇ ಗಂಗಾಧರನ ಅಂಚದು ನೆಟ್ಟು ಒರಿಯನ ಕಾಸತ್ತು ಇಡೀ ಯುವ ವೇದಿಕೆದ ಭಾರಿ ಮಲ ಶ್ರಮ ಉಂಡು ನೆಟ್ಟು ಯುವ ವೇದಿಕೆ ಪೂರ ಇಲ್ಲ ನಿಕ್ಲೆ ಒವ್ವ ಒಂದು ರೂಪಾಯಿ ಕಣ್ಣದಿತ್ತೇರು ನಿಕ್ಲೆಗೆ ಪಿರೋಡ್ ಎಂಕ್ಲು ಇಲ್ಲ ಒಂದು ನಿಕ್ಲೆಗೆ ನನ್ನ ಮರ್ಯಾದ ಶಿಖರಗೆ ಏರ್ಪಾಯಿರಾಡೆ ಮುಟ್ಟ ಒಳ್ಳೆಯ ದಯವಾಂಡ ಎಂಕಲನ ಸಂಸಾರ ಪಂಪಿನ ವಿಷಯ ಉಂಡು ನೆಟ್ಟು ವೈಟ್ಲಂದು ಇಜ್ಜಿ ನಿಕ್ಲು ನನಗುಲ ನಿಕ್ಕಲು ನನ್ನ ಇನ್ನೂ ಹುಡ್ಕೊಂಡಾಗ ನೆಟ್ಟು ಏನೋ ಏನು ತಪ್ಪು ಪಾತೆರದು ತತ್ತುಪ್ಪು ಐಟು ನಿಕ್ಲು ಕ್ಷಮೆ ಅಲ್ಪೋಡು ನಿಕ್ಲೆ ಉಜ್ಜೆ ಉದ್ದೇಶ ಮಾಡಿ ನಿಕ್ಲು ಇಲ್ಲ ಲಾಯ್ಗಳು ಕುಳ್ಳೋಡು ಪಂಪಿನ ಐಟೊಂದು ಸಂಪ್ರದಾಯ ಪುಂಡು ಸಂಸ್ಕಾರ ಪುಂಡು ಮಾತಾಡ್ಪುಂಡು ಇಲ್ಲ ಪಂಡ ಕಲ್ಲು ಗೋಡೆದ ವಿಷಯ ಎತ್ತು ನೆಟ್ಟು ಮದ್ಮೇಲ ಲತೇಶ್ ಪ್ಲೇಸ್ ಮದ್ಮೇಲ ಬಲೆ ಎದುರು ಬಲೆ ಒಂದು ಭಾರಿ ಎಡ್ಡೆ ಹುಡುಗೆ ಭಾರಿ ಶ್ರಮದ ಹುಡುಗೆ ಒಂಜಿ ದಾದ ಪಂಡ ಆಗಿ ಒಂಜಿ ಕೈ ಚಪ್ಪಲೆ ಬೋಡು ಆಯ್ ಬದಿದ ಅಂತೆ ಮದ್ಮೆ ಅದು ಸ್ವಂತ ಖರ್ಚಿನ ಮದ್ಮೆ ಆಪೆ ಆಯ್ಕೆ ಭಾರಿ ಕೊರೆಗಾಡದ ಎಲ್ಲ ಇಂದ ಕಾರ್ಯಕ್ರಮ ಓದಿತ್ತು ಅಂಚಾಂಡಲ ಎನ್ನ ಮದ್ಮೆ ಆಪಿನ ಪುಣ್ಣಾಗ ತಾನು ಆ ಇಲ್ಲಿಗೆ ಪೂರ ರಾತ್ರಿ ಪಗೆಯಲ್ಲಿ ಬೆಂದಿನೇ ಭಾರಿ ಒಂಜಿ ಸಂಪ್ರದಾಯ ಸಂಸ್ಕಾರವಂತೆ ಹುಡುಗ ಎಡ್ಡೆ ಆಯ್ ಬಂದು ನನ್ನ ಹೆಜ್ಜೆ ರೀಪಿನ ಇಲ್ಲೇ ಬಾಲೆ ಅಂಡಲ್ಲ ಇನಿ ಯುವೇದಿಕೆ ಇಂಚಿನ ಒಂದು ಗೊತ್ತಾಂಡು ಆಯ್ಗೆ ಪೋಡಿಗೆ ಅವಂತಂದು ಅದ ಪಂಡ ಎನ್ನ ಮರ್ಯಾದೆ ಪೋಪುಂಡದ ಅನ್ನ ಅಂದು ನಿಜವಲ್ಲ ಆಯ್ಗೆ ಎಂಕುಲು ಖಂಡಿತ ಎಂಗ್ಲು ಆಯ್ನ ಕುಟುಂಬ ಪನ್ಪಿನ ಇಡೀ ಯುವೇದಿಕೆ ಉಂಡು ಬಂದು ಈ ಕ್ಷಣೊಟ್ಟು ಪನ್ಪ ಬೊಕ್ಕ ಆ ಬಾಲೆ ಈ ಜೋಕುಲು ಈ ಸಮಾಜ ಕೀರ್ತಿಶಾಲಿ ಅದು ಉಪ್ಪೇರು ಬಂದು ಖಂಡಿತ ಆಪುಂಡು ಮನಸ್ಸಂಕಲ್ಪ ಪನ್ಪುಂಡು ಚಿತ್ತನ ಪಿನ್ನೆರೆಗೆ ಸೊಲ್ಮೆಲೆನ ಸಂದಾಯಿತ ಮಲ್ತೊಂದು ಈ ಪುರ್ತುಡು ಸಂಧ್ಯಾ ಭಜನ ಕಾರ್ಯಕ್ರಮನು ನಾವು ಮಲ್ಪೆರವಲ್ಲ ಭಜನೆದ ಮುಖಾಂತರ ಇಲ್ಲದ ಸಮರ್ಪಣೆನ ಮಲ್ಪುನ ಚಿತ್ತನ ಪುರ್ತು ಇನ್ನಿತ ದಿನ ದೇವನಾಮ ಸಂಕೀರ್ತನೆದ ಮುಖಾಂತರ ದುರ್ಗಾಂಬ ಭಜನಾ ಮಂದಿರ ಬಂಟ್ವಾಳ ಮುಲ್ತ ಸದಸ್ಯರನಗಳು ಬೈದೇರಿ ದಯಮಲ್ತದ ಈ ಪುರ್ತುಡಕ್ಲೆಗೆ ಗೌರವನ ಕೊರಡು ಭಜನಾ ತಂಡದ ಗೌರವ ನಿತೇಶ್ ಭಜನಾ ತಂಡದಕ್ಲೆಗೆ ಅಕಲ್ನ ಭಜನಾ ಕಾರ್ಯಕ್ರಮ ಭಜನಾ ಸಂಕೀರ್ತನೆ ನಡಪೆರೆ ಉಂಡು
ಅವೇನು ಕೇನೊಂದು ಆ ಮುಖಾಂತರ ಭಕ್ತಿಡು ತಲ್ಲಿನ ಆದ ಅವೆಡ್ದ ಪಕ್ಕ ಬೈದಿನಕ್ಲಿಗೆ ಒಣಸ್ತ ವ್ಯವಸ್ಥೆನ ಮಲ್ತದಂಡೆ ಅನ್ನದಾನನ ಸ್ವೀಕಾರ ಮಲ್ಪಡು ಪಣದಕ್ಕೆ ಏನೊಂದು ಈ ಚಾವಡಿ ಲೇಸಿಗೆ ಮುಕ್ತಲೆದ ಚುಕ್ಕಿನ ದೀವೊಂದುಲ್ಲೆ ಬುಡಿಯೇ ಎಂಕ್ಲೆಗೆ ಮುಲ್ಪಿ ಈ ಕೇಂದ್ರ ಬಿಂದುಗು ಕೈತಲುಪುನ ವಿಟ್ಲ ಸಂಘ ಐಟ್ ಅಪ್ಪೆಲಕಲ್ಲಿ ಎತ್ತಿಗೆ ಅಚ್ಚುತ್ತೇರು ಅಪ್ಪೆಲಕ ಒಂಜಿ ಮಾತ್ರ ಸಂಘ ಪನ್ಪೇರು ಅಂಚದ ಇಲ್ಲದಕ್ಲೆ ಸದಸ್ಯರಿಗೆ ಒಂಜಿ ಪನ್ಪೆ ಯೋ ವೇದಿಕೆಗೆ ಒಂಜಿ ಹೆಜ್ಜೆ ವಿರಾಂಡಲ್ಲ ಫಸ್ಟ್ ಹೆಜ್ಜೆ ವಿಟ್ಲ ಸಂಘದ ಸಂಪರ್ಕ ಪೋಡು ಅಂದತ್ತ ಬೇಜಾರು ಮಲ್ಪೊಡ್ಚಿ ಆಮ್ಯಾಗ ತತ್ವ ಆಂಡಲ ವಿಟ್ಲ ಸಂಘ ಸಂಪರ್ಕ ತೀದು ಯೋ ವೇದಿಕೆ ಬರೋಡು ದಯವಣ್ಣ ಮಾತೃ ಸಂಘ ಎಂಕ್ಲೆ ಮೇರೇನು ತೂನಾಗ ಬಾರಿ ಹಿರಿಯಲ ಗೌರವ ತಿಕ್ಕೊಂಡು ಮೇರೊಂಜಿ ಆಸೆ ದಿತ್ತೇರು ಒಂದೇರು ಪಂಡ ಏರು ಹಿಂಗೆ ತೂವೋಡು ಪಂಡ ದಾದ ನೀನು ಬತ್ತೊಂದು ಬಂದಿತ್ತೆ ಆರು ಕಾತುಗಳು ವಿಟ್ಲಾಡಿನ ತೂದು ಎಡ್ಡೆ ರೀತಿ ಪಾತೆದೇರು ಪೂರ ಅನುಭವ ಇತ್ತಂಡು ತುಯ್ಯರ ಪಂಡ ಅವ್ರು ಮುಟ್ಟದಾರೆ ಬೈಕಂಬಡಿ ಸುರತ್ ಕಲ್ಪೂರ ಗೊತ್ತಿತ್ತಂಡು ಅಂಚಿನಾರು ನೆಟ್ಟು ಮುಂಗಾರು ಪತ್ರಿಕೆಗಳ ಐತ ಬಗ್ಗೆ ಪೂರ ಪನ್ನ ಪೂರ ತೊನ್ನ ಮುಟ್ಟದಾರೆ ಅಂಚದು ಭಾರಿ ಹಿರಿಯರ ಅನುಭವಿಸ್ತೇರು ಅನುಭವದ ಕಂತೆ ಬೇರೆ ಕೋಟಿಗಟ್ಟಲೆ ಬೆಲೆ ಬಾಳ್ನುಂಡು ಅಂಚದು ಇಲ್ಲದಕ್ಕೂ ಬೇಕಾದ್ರೆ ಸಂಪರ್ಕ ಪೋಡು 5 ಒಕ್ಕ ವೇದಿಕೆ ಅಂದತೆ ಸರ್ ಅವು ಸೊಲ್ಮೇಲೆ ಸಂದವೆ ನನ್ನ ಭಜನೆ ಅವಡು ಬೊಕ್ಕ ಪೂರ ಧನ್ಯವಾದ ಸಮರ್ಪಣೆ ಅಲ್ಪಗ ಗಡಿ ಬರ್ತೀನಿ
ಆಯ್ತು ಅನಿಲನ್ನ ಬರ್ಕಾಚೆ ಮತ್ತಾಜಿ ಗೊತ್ತದ ಗಡಿ ಬತ್ತಿನ ಸುಕುಮಾರ ಮಂಟಲ್ ಗೊತ್ತಂದು ಇನಿಕ್ ಈ ಜಾಗದ ಸಾನ್ನಿಧ್ಯೋಡು ತಿನ ಪೂರ ದೈವದೇವರು ನಿಂತೊಂದು ಕ್ಷೇತ್ರಪಾಲೈನ ದೈವ ಶಕ್ತಿಯನ್ನು ನಿಂತೊಂದು ಈ ಕುಟುಂಬದಾಗಲ ಆರಾಧನೆ ಮಲ್ತೊಂತಿನ ದೈವದೇವರು ಉಪ್ಪಾಡಾಕ್ಲಿ ನಿಂತೊಂದು ಬೊಕ್ಕ ಅವತ್ತಂದೆ ಪಿತೃಗಳು ನಿಂತೊಂದು ಕುಟುಂಬ ದೈವದಲ್ಲಿ ನಿಂತೊಂದು ಇನಿ ಮಲ್ಪನ ಪ್ರಾರ್ಥನೆ ಬಂಡ ಒಂದು ಇಲ್ಲಿಗೆ ಕೈ ಬಂದ ಅವು ದೇವನ ಯೋಗ ಭಾಗ್ಯಪ್ಪನಿಗೆ ಅವು ಯೋಗಡೆಯಪ್ಪನಿಗೆ ದಯಬಣ್ಣ ಮಾತೆರೆಲ್ಲ ಮಲ್ಪೆರಾಪುಜಿ ಬೋದು ಆ ಒರಿಯನ್ನು ಒರೆಂಕೊಂಡಿತ್ತನ ಕೆಸರಡಿತ್ತನ ಲಕ್ಕಮಾರ ಸರೀಜಿನ ಬಂಡೆ ಅಪ್ಪುಜಿಗೆ ಆ ದೇವರ ಯೋಗ ಭಾಗ್ಯ ಕೊಡುಪ್ಪರಿಗೆ ಅಂಚೆ ಯೋಗ ಯೋಗ್ಯತೆ ರಡ್ಡುಪ್ಪನಿಗೆ ಅಂಚದು ಎಂಕ್ಲಿಗೆ ಬದುಕೋಡು ಇಂಚ ರೀತಿ ಬದುಕೋಡು ಸಾದಿ ಚೊಜೆ ಪಾಲೆ ಪನ್ನಗ ಈ ಕುಟುಂಬ ಅಂಚೆ ಚೊಜೆ ಪಾಡು ಅಂಚದು ಎಂಕ್ಲಿಗೆ ಯೋಗ ಬರ್ತಂದು ಅದೇ ಅನಿಲನ್ನ ಅಂಚೆ ಒವ್ವರು ಉಪ್ಪಡು ಬರ್ತದೆ ಎಂಗುಲು ಪೂರ ಸಹಾಯ ಮಾಡ್ತಾ ಅವು ಆತನ ಯೋಗ್ಯತೆಲಿತ್ತಂದು ಯೋಗಲಿತ್ತಂದು ರಡ್ಡು ಕೂಡ್ದು ಸೇದು ಇಂಚ ಅದು ಬರ್ತಂದು ಈ ಇಲ್ಲು ಪಂಪಿನ ಬಾರಿ ಪವಿತ್ರದ ಇಲ್ಲು ಮಲ್ಲ ಏಳು ಮಾಲಿಗೆ ಇಲ್ಲ ಆಡು ಎಲ್ಲಿಯ ಮಾಡಿದಿಲ್ಲ ಆಡು ಆಯ್ತು ಎಲ್ಲಿಯ ಪವಿತ್ರದ ದೇವರದೇ ಪನ್ಪನನ್ನು ಉಪ್ಪುಡು ಆಯ್ತು ಒಂದು ಕ್ರಮ ಉಂಡು 10 ಜನ ಸೇರಿ ಪ್ರಾರ್ಥನೆ ಮಾಡ್ತೀನಿ ಬಾರಿ ಇಂಬುಂಡಿಗೆ ಅಲ್ಪ ಶ್ರೀಹರಿನಾಲ ಪರಮಾತ್ಮ ಭಗವಂತನ ಉಪ್ಪುಂಡಿಗೆ 10 ಮನಸ್ಸು ಒಂಜಾದು ಒಂದು ಪ್ರಾರ್ಥನೆ ಮಾಡ್ತೀನಿ ಇಲ್ಲಿ ಎಡ್ಡೆ ಓಡು ಇಲ್ಲದ ಸದಸ್ಯರಲ್ಲಿ ಎಡ್ಡೆ ಓಡು ಪಂಡ ಸಂಕಲ್ಪಡು ಇನ್ನು ಮನಪೂರ್ವಕ ಪಂಡ ಎಂಕಲ್ ನಾನಾ ಥರದ ಮನಸ್ಸು ಬೇನೈತೆ ಪೂರ ಜೆತದು ಪೂರ ಕಷ್ಟ ಜೆತದು ಈ ಜಾಗದ ಪೂರ ಇಂಚಿನ ಇತ್ತಿನ ಕೆಟ್ಟ ದುಷ್ಟ ಶಕ್ತಿನ ದೂರ ಮಲ್ಪದು ಪಾತೆಲ್ಲ ಎಡ್ಡೆ ಮನಸ್ಸು ಇಲ್ಲಿ ಎಡ್ಡೆ ಓಡು ಪಂಪಿನ ಇಲ್ಲಿ ಒಚ್ಚಿದು ಕೊಪ್ಪನ ಕಾರ್ಯಕ್ರಮ ಇನಿ ಆವಡ ಇನಿತ್ತಿನ ಎಡ್ಡೆ ಯೋಗ ಎಡ್ಡೆ ರೀತಿ ಇತ್ತು ಆರೋಗ್ಯ ಭಾಗ್ಯ ಕೊರ್ಪಾದು ಈ ಇಲ್ಲಿ ಎಡ್ಡೆಯಾಗಿ ಪಂದ ಕೀರ್ತಿ ತಿಗೊಂಡ ಎಂಕಲ್ನ ಸಂಘಟನೆಗಳ ಕೊನೆಗೆ ದಾನಿಲಾಗಲಿಲ್ಲ ಮಲ್ಲ ತೃಪ್ತಿ ತೆಗೆದು ಅಕ್ಲೆಲ್ಲ ಪುಣ್ಯದ ಪಾಲ ತಿಕ್ಕೊಂಡು ಪಂಪಿನ ಸಂದೇಶೋಡು ಇನಿ ಕೊರ್ಪನ ಎಲ್ಲರೂ ರುಚಿ ಕೊರ್ಪನ ಭಜನೆ ತಂಡದಕ್ಲೆಗೆ ಕೊರ್ಪನ ಈ ಭಜನೆ ಪಂಪನ ವಿಷಯ ಎಲ್ಲ ಆತೆ ಈ ಭಜನೆಯನ್ನು ಏಕೀಕೃತ ಮಾಡಿಕೊಂಡು ನಾನಾ ಥರದ ಪರಮಾತ್ಮ ಜೊತೆ ನಾನು ಹಾಡುಗಳು ಸ್ಮರಣೆ ತಂದುಕೊಂಡು ಅಂಚದು ಹಿಂದೆಟ್ಟು ಮಲ್ತಿನ ನಿಕುಲು ಎಡ್ಡೆ ಮನಸ್ಸು ಇದು ಮಲ್ತಿನ ನೆಟ್ಟು ಹರಿನಾಮ ಸ್ಮರಣೆ ಬರ್ತಂಡ ನೆಟ್ಟು ಎದ್ದೆ ಯಾಗಾರಿ ಮಲ್ತಿನ ಅಂಚಿನ ಪುಣ್ಯ ಪಾಲ್ತಿಕ್ಕೊಂಡಿಗೆ ಅಂಚೆ ಮಾತೆಲ್ಲ ಕೆ ವಿಗೋಡಿತ್ತನ ನೆತ್ತಾತ್ಮ ಸರಳ ರೂಪಡ್ ಮಲ್ತಿನ ಇಂದುಪ್ಪಣಿ ಒಂದು ಉದಾಹರಣೆ ಪನ್ನಂಡ ನಾಗದೋಷ ಒಂದು ಇತ್ತನ್ನಂಡ ಅಶೇಷ ಬಲಿ ನಾಗಮಂಡಲ ಮಲ್ಪೊಂಡ ಇಜ್ಜಿಗೆ ಪಾಪದಗಳು ಇತ್ತನಂಡ ಭಕ್ತಿ ಪೂರ್ವಕವಾದ ಆಸ್ತಿಕ ಮುನಿ ನಾವು ಆನೆ ಉಂಡುಗೆ ಪಂದಿಗೆ ಮಂಜಿಡು ಬರೆಂಡ ನಾಗದೋಷ ಪರಿಹಾರ ಪುಣ್ಗೆ ಐಟು ಭಕ್ತಿ ಪಂಪಿನ ವಿಷಯ ಎಂಡಿಗೆ ಇಂದು ಶಾಸ್ತ್ರೋಡು ಉಲ್ಲೇಖ ನೂಲ ಪುಟ್ಟಾಯಿನತ್ತು ಅಂಚಿನ ನಿಕಲ್ನ ಭಜನೆ ತಂಡೋಡು ಇನಿ ಮಲ್ತಿನ ಭಕ್ತಿ ಪೂರ್ವಕಡು ಮಲ್ತಿನ ಎಂಕುಲು ಪೂರ ಶ್ರವಣ ಮಲ್ತಿನಿ ಅಂಡ್ ಪೂರ ಕೇಂದ್ರ ಶ್ರೀ ಹರಿನ ಎಂಕುಲ ನೆನೆಪಲಕ ಮಲ್ತದು ರಡ್ಡು ನುಪ್ಪುಗು ನೆಟ್ಲ ನೆಟ್ ಯಥಾಶಕ್ತಿ ಪ್ರಕಾರವಾದ ದೇವನ ಅನುಗ್ರಹ ತೆಗೆದು ಮಕ್ಕಳು ದೈವಲ ಸಂತುಷ್ಟಿಯಾದ ಈ ಇಲ್ಲದ ಪೀಳಿಗೆ ಎಡ್ಡೆ ಒಟ್ಟಿನ ಸಂಕಲ್ಪ ಕೊಪ್ಪಿನ ಅಂಜಿನ ಎಡ್ಡೆ ಬಚ್ಚಿರ ಪುಲ್ದಿನ ಅನಿಲ್ ದಾಸ್ನ ಪಂಡ ಎಂಗ್ಲೆ ಪೂರ ಎಂಟು ಸಂಘಟನೆ ಮುಖ್ಯ ಅನಿದಾಸೋಡು ಮತ್ತಾಜಿ ಕುತ್ತು ತಂದುಲಪ್ಪಾಡು ಅಕಲ ಮಾತ ಸಮಕ್ಷಡಿ ಮಾತ ಸದಸ್ಯ ಬರೋಡು ಯಾ ನಿಕ್ಲೆ ಬಚ್ಚಿರ ಕಾತಕ್ಕೊಟ್ಟು ಅನುಗ್ರಹ ಮಾಡ್ತಾರೆ ಮಾತೆರೆಗಳ ಅಭಿನಂದನಾ ಪತ್ರ ಸರಿ ರವೀಂದ್ರಣ್ಣ ಇವ್ರು ಲೇವಲ್ಲ ರೈಟ್ ಉಪ್ಪಡದ ಹೀರನಾರಾಯಣ ದೇವರನ ಅನುಗ್ರಹ ನಮಕ್ ಮಾತೆರಗಳ ಉಂಡು ಆಯ್ತು ಒಟ್ಟಿಗೆ ಇನಿ ಕುಂಭ ಕುಟೀರ ವಿದ್ಯುಕ್ತವಾದ ಧಾರ್ಮಿಕ ಕಾರ್ಯಕ್ರಮ ಮಧ್ಯಾಹ್ನ 4 ಗಂಟೆ ಸತತವಾದ ಭಜನೆ ಕಾರ್ಯಕ್ರಮ ಸಂಧ್ಯಾ ಭಜನೆ ಅವೇಲಕ ಆಯ್ತು ಒಟ್ಟಿಗೆ ಇನಿ ನಾರಾಯಣ ಅರಿನಾಕ್ಷಿ ಬೊಕ್ಕ ಗುಣವತಿ
ಮೋಕ್ಷಿತ್ ಅಕಲ್ನ ಕುಟುಂಬಕ್ಕೆ ಕುಲಾಲ ಕುಂಬಾರ ವೇದಿಕೆದ ದಕ್ಷಿಣ ಜಿಲ್ಲಾ ಘಟಕ ಅವೇಲಕ ಬಂಟ್ವಾಳ ಇಡೀ ನಮ್ಮ ಜಿಲ್ಲೆದ ಮಾತ ತಾಲೂಕದ ಸಂಘದ ಕುಲಾಲ ಸಂಘದ ಅವೇಲಕ ಮಾತ ದಾನಿ ನಕಲ ಪರವರ್ದ ನಕಲ ಮಾತಿರಲ್ಲ ಒಂಜಿ ದೇಣಿಗೆ ರೂಪಡು ಬತ್ತಿನಂಚಿನ ಒಂಜಿ ಮಲ್ಲ ಮಟ್ಟದ ಪನವ ಸಾಕಾರ ಅವೇಲಕ ಶ್ರಮದಾನದ ಮುಖಾಂತರ ಅದುಪು ಕುಲಾಲ ಕುಂಬಾರ ವೇದಿಕೆ ಬಂಟ್ವಾಳದ ಅದುಪು ಪ್ರತಿ ಒಂಜಿ ಕುಲಾಲ ಕುಂಬಾರ ವೇದಿಕೆ ಮಹಿಳಾ ಸಂಘಟಕದ ಪ್ರತಿ ಒಂಜಿ ಸದಸ್ಯರಲ್ಲ ಅಕಲ್ನ ಸೇವೆ ರೂಪಡು ಬತ್ತದು ಇನ್ನು ಒಂಜಿ ಮಲ್ಲ ಮಟ್ಟದ ಒಂಜಿ ಸೇವೆ ಅನ್ಪಣ್ಣದು ಪಂಡ ಕುಲಾಲ ಕುಂಬಾರ ವೇದಿಕೆ ಕರಿನ 10-18 ವರ್ಷಡು ಮಲ್ಲ ಮಟ್ಟದ ಸೇವಾ ಕಾರ್ಯಕ್ರಮ ಪದಾರ್ಥ ಅಂಚನೆ ಇನಿ ಕನ್ಯಾನ ಗ್ರಾಮಡು ಈ ಒಂಜಿ ಕುಂಭ ಕುಟೀರ ಪಂಪನ ಒಂಜಿ ಏನಿಲ್ಲ ನಮ್ಮ ನಾರಾಯಣ ಕಾರ್ಯನಾಕ್ಷಕನ ಕುಟುಂಬಕ್ಕೆ ಸಮರ್ಪಣೆ ಮಂತದ್ದು ಇನಿ ಮಾತ ನಮ್ಮ ಹಿರಿಯರು ನಾ ಆಶೀರ್ವಾದ ಅವೇಲಕ ನಮ್ಮ ಕುಲಾಲ ಕುಂಬಾರ ವೇದಿಕೆದ ಮಧ್ಯಾಹ್ನದ ಪ್ರಾರಂಭ ನಮ್ಮ ಇತ್ತ ಮುಟ್ಟಲ ಈ ಸಮಾರಂಭ ಮುಟ್ಟಲ ಪ್ರತಿಯೊಬ್ಬರ ಬತ್ತದ ಗಣ್ಯರು ಅರಸದು ಇನಿ ಮಾತೆಲ್ಲ ಈ ಒಂಜಿ ನಮ್ಮ ಸೇವೆಯನ್ನು ಶ್ಲಾಘನೆ ಮಾಡ್ತಾರೆ ಇನ್ನಿತ ಮೂಲತ ಸ್ಥಳೀಯ ಶಾಸಕರೇನ ರಾಜೇಶ್ ನಾಯ್ಕಲ ಇನ್ನೊಂದು ಅಶೋಕ್ ಎತ್ತಿನೇಟಾದ್ರ ಇತ್ಯಾತ ಫೋನ್ ಮಂತ್ ಪಂಡ್ಯರನ್ನು ಬರೋಡಿತ್ತಂದು ಆ ಕುಟುಂಬದೊಟ್ಟಿಗೆ ನಾನು ಉಳ್ಳೆ ನನಾತೆಯನ್ನ ಮುಖಾಂತರ ಹಾಕಲಿ ಸಹಕಾರ ಸಲಹೆ ದಾಲ ನಿತ್ತರನ್ನು ಬತ್ತು ಮನ್ಪ ಪಂತ್ಯಾರು ಅಂಚೆ ಆರು ಅಶೋಕ್ ಎಡಿತಿನ ಇತ್ಯಾತೆ ನಮಗೆ ಫೋನ್ ಮಂತ್ ಪಂಡ್ಯರು ಅಂಚೆ ಹೇಳಿದ್ರೆ ಅರ್ನಲ ಒಂಜಿ ಮಲ್ಲ ಮಟ್ಟದ ಸಹಕಾರ ಬೋರ್ಡು ಅವೇಲಕ ಇನಿ ನಮ್ಮ ಸ್ಥಾಪಕಾಧ್ಯಕ್ಷ ಕುಲಾಲ್ ಅವೇಲಕ ನಮ್ಮ ಗಂಗಾಧರ ಪಂಜಾನದ ಪ್ರತಿ ಒಂಜಿಲ ನಮ್ಮ ಕುಲಾಲ ಕುಂಬಾರ ವೇದಿಕೆದ ಪದಾಧಿಕಾರಿ ನಕಲು ಜಿಲ್ಲೆಯ ಪದಾಧಿಕಾರಿ ರಾಜ್ಯದ ಪದಾಧಿಕಾರಿಗಳು ಮಾತ ಜಿಲ್ಲಾ ರಾಜ್ಯಾಧ್ಯಕ್ಷರು ನಮ್ಮ ಸುಧಾಕರ್ ಅದಪ್ಪು ಮತ್ತು ಪ್ರತಿಯೊಲ್ಲ ಬರ್ತದೆ ಈ ಒಂದು ಕಾರ್ಯಕ್ರಮ 4 ಗಂಟೆದು 7 ಗಂಟೆ 7 ಗಂಟೆ ಮುಟ್ಟದ ಈ ಕಾರ್ಯಕ್ರಮ ಪಾಲ್ದೆ ತಂದಿರು ಅಂಚೆ ಹೇಳಿದ್ರೆ ಇನಿ ಈ ಕುಂಭ ಕುಟೀರಾಗ ನಮ್ಮ ಒಂದು ದಾದ ಒಂದು ಇಲ್ಲು ಅಕಲ್ನ ಕುಟುಂಬಕ್ಕೆ ಎಂಕ್ಲು ಕುಲಾಲ ಕುಂಬಾರ ವೇದಿಕೆದ ಜಿಲ್ಲಾ ಘಟಕದ ಮುಖಾಂತರ ಎಂಕ್ಲು ಐನ ಅರ್ಪಣೆ ಮಂತದ ಅವೇಲಕ ನೆತ್ತ ಪಿರೋಡು ಇನ್ನಿತ ಈ ಕಾರ್ಯಕ್ರಮ ಸಂಯೋಜನೆ ಬತ್ತಿನ ಇಡೀ ಒಂದು ಕಾರ್ಯಕ್ರಮ ಒಂಜಿ ಮುಕ್ತಾಯ ಮುಟ್ಟಾಗಲ ನಮ್ಮ ಕುಲಾಲ ಕುಂಬಾರ ವೇದಿಕೆ ಬಂಟ್ವಾಳ ಘಟಕದ ವಿಭಾಗಾಧ್ಯಕ್ಷರಾದ ಇತ್ತನಂಚಿನ ಸುಕುಮಾರ್ ಬಕ್ಕ ಅವೇಲಕ ನಮ್ಮ ಸುಮಿತ್ ಸೊರನಾಡು ಅವೇಲಕ ಪೂರ ಪದಾಧಿಕಾರಿ ನಕಲು ಸೇರಿದು ಇನ್ನು ಒಂದು ಆದಿತ್ಯವಾರ ಸಮಯಡು ಬಾರಿ ಒಂದು ಪುರ್ಲದ ಧಾರ್ಮಿಕ ಕಾರ್ಯಕ್ರಮದ ಸಂಯೋಜನೆ ಮಂತದ್ದು ಈ ಒಂದು ಹಸ್ತಾಂತರ ಮಂತದೇರು ಅಂಚೆ ಹೇಳಿದ್ರೆ ನನಾತ್ ಈ ಕಾರ್ಯ ಕೆಲಸ ಆವಡ್ದಾನ ಇದೇ ಆಶೀರ್ವಾದ ಬೋರ್ಡ್ಗೆ ಅಂಚೆನೆ ನಮ್ಮ ಮಾತಿರಲ್ಲ ಒಂಜಿ ಸಂಘಟನಾತ್ಮಕವಾದ ಜವಾಬ್ದಾರಿ ಬೋರ್ಡ್ಗೆ ಅಂಚೆ ಈ ಸಂಘಟನೆಗೆ ನನಾತ್ ಶಕ್ತಿ ಬರಡು ಅವೇಲಕ ಇಂಚಿನ ಕುಂಭ ಕುಟೀರದ ಇಂಚಿನ ನನಾತ್ ಕುಟೀರ ನಮ್ಮ ಮುಖಾಂತರ ಆಯರೆ ನಮಗೆ ಮಾತಿರಲ್ಲ ನಮ್ಮನ್ನು ಬತ್ತಿನ ದೇವದೇವರು ನಾವೆಲ್ಲ ಸ್ಥಳ ಸಾನ್ನಿಧ್ಯದ ಮಾತಾ ದೇವರನ್ನ ಆಶೀರ್ವಾದ ನನಾತ್ ಉಪ್ಪಡಿ ಹಿರಿಯಕ್ಕನ ಆಶೀರ್ವಾದ ಒಪ್ಪಾಡನ್ನು ಪನೊಂದು ಇನ್ನು ಜಿಲ್ಲಾಧ್ಯಕ್ಷ ಅದು ಎಂಕ್ಲು ಈ ಒಂಜಿ ಕುಲಾಲ ಕುಂಬಾರ ವೇದಿಕೆ ಜಿಲ್ಲಾ ಘಟಕದ ಅವೇಲಕ ಪ್ರತಿ ಒಂಜಿ ಎಂಕ್ಲ ತಾಲೂಕು ಘಟಕದ ನೇತೃತ್ವ ದೆತಂದು ಈ ಒಂಜಿ ಎಡ್ಡೆ ಕೆಲಸ ನಿಕ್ಲ ಮುಖಾಂತರ ಮಂತದ ಈ ಕುಟುಂಬ ನನಾತ್ ಮಲ್ಲ ಮಟ್ಟದ ಒಂಜಿ ಐಶ್ವರ್ಯ ಆರೋಗ್ಯ ಸಂಪತ್ತು ಮಾತಾಡಿಗಳ ಬರೋಡು ಅವೇಲಕ ಇನ್ನಿತ ಈ ಒಂಜಿ ಅರಿನಾಕ್ಷಿ ನಾರಾಯಣ ದಂಪತಿಗಳು ನನ್ನ ಮಿತ್ತಿಗೆ ಒಟ್ಟಿಗೆ ಒಂಜಿ ದಾಂಪತ್ಯ ಜೀವನ ಮಂತದ್ದು ಈ ಜೋಕಲ ಮುಖಾಂತರ ನನಾತ್ ಎಡ್ಡೆ ಕೆಲಸ ಮಾಡಿ ಪಾವಡನ್ನು ಬಂದು ಎಂಕ್ಲಿಗೆ ನನಾತ್ ಅವನ್ ತುದ್ದು ಬರೋಡು ಅವೇಲಕ ನನಾತ್ ಕೆಲಸ ಕಾರ್ಯಕ್ಕೆ ನಿಕ್ಲಿಗೆ ದೇವರನ್ನ ಆಶೀರ್ವಾದ ಉಪ್ಪಡನ್ನು ಪನ್ನೊಂದು ಈ ಒಂಜಿ ಕುಂಭ ಕುಟೀರ ಅರ್ಪಣಾಪನ ಸಮಯ ಪ್ರತಿವರೆಗಳ ಇನಿ ಎಂಕ್ಲಿಗೆ ಸಲಹೆ ಸಹಕಾರ ಮತ್ತು ಜನ ಕೊಡ್ತಾರೆ ಅವೇಲಕ ಪನೋದು ಸಹಕಾರ ಕೊಡ್ತಾರೆ ಶ್ರಮದಾನದ ಮುಖಾಂತರ ಕೊಡ್ತಾರೆ ಪ್ರತಿ ಒಂದು ಜಿಲ್ಲೆದ ಇತ್ತಿನ ಪ್ರತಿ ವೇದಿಕೆದ ಪ್ರತಿ ಒಂದು ಸದಸ್ಯರೆಲ್ಲ ನನಗೆ ಕೆಡ್ಡ ಭಂಗ ಬೈತಾರೆ ಅಂಚೆ ಹತ್ರ ಈ ಒಂದು ಕೆಲಸಕ್ಕೆ ನನಾತ್ ಯುವಕರಿಗೆ ಸ್ಫೂರ್ತಿ ಹಾಪಣ ಕೆಲಸ ಮಾದರಿ ಕೆಲಸ ಜಿಲ್ಲೆ ಆತಂಡು ಆ ಕೆಲಸ ನನಾತ್ ವೇದಿಕೆ ಮನ್ಪರ ಶಕ್ತಿ ಕೊರಡು ಪಂದು ನಿಕ್ಲ ಆಶೀರ್ವಾದ ಬೋರ್ಡು ಪಂದು ನಿಕ್ಲ ಇಲ್ಲದಕ್ಲ ಎಂಕ್ಲು ಒಂಜಿ ಅಭಿನಂದನೆ ಕೇನೊಂದು ಇನಿ ಕುಂಭ ಕುಟೀರ ಎಂಕ್ಲ ಇನ್ನೊಂಜಿ ನಿಕ್ಲ ಬಾರಿ ಪುರುಡು ಇನಿ ಒನ್ನ ಪಂಡ್ಲಕ್ಕ ಪ್ರತಿ ಒಂಜಿ ಅಂದ್ ಪ್ರತಿ ಒಂಜಿ ವಿಷಯಗಳ ನನಾತ್ ನಿಕ್ಲ ದೇವರು ಶಕ್ತಿ ಕೊರಡು ಮಗಳ ಮದ್ಮೇಲೆ ಉಂಡು ಪಣೊಂದುಲ್ಲೇರು ನಾರಾಯಣ ಅಂಚೆನೆ ಐಕ್ಲ ಎಂಕ್ಲ ದೇವ್ರ ದೇಟೆ ಎಂಕ್ ಮಾತಾರಲ್ಲ ಐಕ್ಲ ಆಶೀರ್ವಾದ ಬಂತದ್ದು ಸಹಕಾರ ಕೊಡ್ಪ ಅಂಚೆನೆ ಈ ಕೆಲಸ ನನ್ನ ಆವಡಿಂದ ನಿಕ್ಲ ನನಾತ್ ಒಟ್ಟಿಗೆ ಆದ ಇರ್ನ ಒಂಜಿ ನೇತೃತ್ವ ನನಾತ್ ಜಾಸ್ತಿ ಬರೋಡು ಅಕ್ಕಾಗ ಇರ್ನ ಸಾಕಾರ ಬೋರ್ಡು ಇರ್ ನನ್ನ ಐನಾತ್ ನನ್ನದು ಜವಾಬ್ದಾರಿ ಈ ಮುಖಾಂತರ ಇಲ್ಲು ನನಾದ ಉದಿಪ್ಪನ ಐನೇತ ಈ ಮುಖಾಂತರ ನನ್ನ ಇಲ್ಲದ ವಿಷಯ ಬಾರಿ ಒಂಜಿ ಚಿಂತೆ ಮಂತದ್ದು ಈ ಕುಟುಂಬದ ಪಿರೋಡಿ ರಿಪೋರ್ಟ್ ಪಂಪನ ಅಪೇಕ್ಷೆ ಎಂಕ್ಲು ಒಟ್ಟಿಗೆ ಅದು ಪೋಡು ಒಟ್ಟಿಗೆ ಸತಿಪತಿರಕ್ಕೆ ಒಟ್ಟಿಗೆ ಇರ್ತದೆ ಜೋಕ್ಲೇನ ನನ್ನ ಇರ್ ಪಂಡ್ಲ ಕಡೆ ಮದಿಮೆ ಬೇತೆ ಬೇತೆ ಕಾರ್ಯ ಆವಡು ನಂಡ ಒಂದು ಶುಭ ಮುಹೂರ್ತ ಆರೆ ಎಂಕ್ಲ ಈ ಒಂಜಿ ಕುಂಭ ಕುಟೀರದ ಮುಖಾಂತರ ಆವಡನ್ನು ಪಂದ ಎಂಕ್ಲಿಗೆ ದೇವರು ಹೆಡ್ಡೆ ಮನ್ಪಡ ಪಂದು ಎಂಕ್ಲ ಪ್ರತಿ ಸದಸ್ಯರ ಪರವಾದ ಇಡೀ ಹಿರಿಯರ ಪರವಾದ ಕುಂಭ ಕುಲಾಲ ಕರಾವಳಿ ಕುಂಬಾರ ವೇದಿಕೆದ ಪ್ರತಿ ಒಂದು ಸದಸ್ಯರ ಪರವಾಗಿ ಅಭಿನಂದನೆ ಮಾಡ್ತದಲ್ಲ.